ಬೆಳ್ತಂಗಡಿ ತಾಲೂಕಿನ ಉಜಿರೆಯ ತಿಮರೋಡಿಯಲ್ಲಿ ಹೈ ಡ್ರಾಮಾ ನಡೆದಿರುವಂಥದ್ದು. ಹೈ ಡ್ರಾಮಾದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧನಕ್ಕೆ ಒಳಪಡಿಸುವುದಕ್ಕೆ ಉಡುಪಿಯ ಪೊಲೀಸರ ಬಹುದೊಡ್ಡ ತಂಡವಿವತ್ತು ಬೆಳ್ಳಂಬೆಳಗ್ಗೆ ಬೆಳ್ತಂಗಡಿಯ ಉಜಿರೆಯ ತಿಮರೋಡಿಗೆ ಆಗಮಿಸಿರುವಂಥದ್ದು. ಅಲ್ಲಿ ಬಹಳ ದೊಡ್ಡ ಹೈ ಡ್ರಾಮಾ ಕ್ರಿಯೇಟ್ ಆಗಿರುವಂಥದ್ದು. BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನೀಡಿದ್ದಂತಹ ಹಿನ್ನೆಲೆಯಲ್ಲಿ ರಾಜೀವ್ ಅನ್ನುವಂಥವರು ನೀಡಿರುವಂತಹ ಕೇಸಿನ ಆಧಾರದಲ್ಲಿ ಬ್ರಹ್ಮಾವರದ ಪೊಲೀಸ್ ಸ್ಟೇಷನ್ನಲ್ಲಿ ರಾಜೀವ್ ಅವರು ಕೇಸನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿಗೆ ಆಗಮಿಸಿರುವಂತಹ ಉಡುಪಿಯ ಒಂದು ದೊಡ್ಡ ಪೊಲೀಸರ ತಂಡ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದುಕೊಂಡು ತೆರಳುತ್ತಾ ಇರುವಂತಹದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಏನೇನಾಯ್ತು ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗ್ತೀವಿ. ಯಾಕೆಂತಂದ್ರೆ ಇವತ್ತು ಬೆಳಗಿನಿಂದಲೂ ಕೂಡ ನಮ್ಮ ತಂಡ ನಿರಂತರವಾಗಿ ಫಾಲೋ ಅಪ್ ನಲ್ಲಿತ್ತು. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯ, ಇವತ್ತು ಬೆಳಗ್ಗೆ ತಂಡ ಮೊದಲನೇದಾಗಿ ಬಂದಿರುವಂತಹದ್ದು ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ. ಉಡುಪಿಯ ASP SI ಪೊಲೀಸ್ ಟೀಮ್ ಬಂದಿತ್ತು. ಮುಖ್ಯವಾಗಿ ಮಣಿಪಾಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮಹೇಶ್ ಪ್ರಸಾದ್, DYSP ಪ್ರಭು PT, ನಂತರ ಬ್ರಹ್ಮಾವರದ ಇನ್ಸ್ಪೆಕ್ಟರ್ ಗೋಪಿ ಅವರು, ಕಾರ್ಕಳದ ಇನ್ಸ್ಪೆಕ್ಟರ್ ಪ್ರಸನ್ನ ಕುಮಾರ್ ಒಳಗೊಂಡಂತೆ ಬಹಳಷ್ಟು 60ಕ್ಕೂ ಹೆಚ್ಚು ಪೊಲೀಸರ ತಂಡ ಸುಮಾರು 8 ಜೀಪಿನಲ್ಲಿ ಆಗಮಿಸಿತ್ತು. ತಾವೀಗ ನೋಡ್ತಾ ಇರುವಂತಹ ದೃಶ್ಯ ಇವತ್ತು ಬೆಳಗ್ಗಿನ ಮೊದಲ ದೃಶ್ಯ. ಯಾಕೆಂತಂದ್ರೆ ಇವತ್ತು ಬೆಳಗ್ಗೆ ಅವರು ಆರಂಭದಲ್ಲಿ ಬಂದಿರತಕ್ಕಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಅಲ್ಲಿಯ ಪೊಲೀಸ್ ಠಾಣೆಗೆ ಆಗಮಿಸಿ ಅವರು ಉಜಿರೆಯತ್ತ ತೆರಳಿರುವಂತದ್ದು. ಯಾಕೆಂತಂದ್ರೆ ಇಲ್ಲಿಯ ಸ್ಥಳೀಯ ಇನ್ಸ್ಪೆಕ್ಟರ್ ಅನ್ನ ಕರೆದುಕೊಂಡು ಅವರು ಉಜಿರೆಯತ್ತ ತೆರಳಿರುವಂತದ್ದನ್ನ ತಾವು ನೋಡ್ತಾ ಇದ್ರಿ. ಅದರ ಜೊತೆಗೆ ತದ ಬಳಿಕ ಆ ಒಂದು ಮನೆಯಲ್ಲಿ, ತಿಮರೋಡಿ ಮನೆಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣ ಆಯಿತು. ಯಾಕೆಂತಂದ್ರೆ BL ಸಂತೋಷ್ ಅವರ ಕೇಸಿನಲ್ಲಿ ಬೇಲೇಬಲ್ ಅಥವಾ ಯಾಕೆ ಅವರನ್ನು ಅರೆಸ್ಟ್ ಮಾಡಬೇಕು, ಹೇಗೆ ಅರೆಸ್ಟ್ ಮಾಡ್ತೀರಿ, ಅರೆಸ್ಟ್ ವಾರಂಟ್ ಇದೆಯಾ ಅನ್ನುವಂಥದ್ದನ್ನೆಲ್ಲ ಕೇಳಿದ್ರು. ಬಹಳಷ್ಟು ಹೊತ್ತಿನ ಮಾತುಕತೆಯ ನಂತರ ನಡೆದಿರುವಂಥ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇರುವಂಥದ್ದು. ಯಾಕಂತಂದ್ರೆ ಬಹಳಷ್ಟು ಹೊತ್ತಿನ ಮಾತುಕತೆಯ ನಂತರ ವಿಚಾರಣೆಗೆ ಬರೋದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಒಪ್ಕೊಂಡು ಅವರ ಖಾಸಗಿ ವೆಹಿಕಲ್ನಲ್ಲಿ ಹೊರಟಿರುವಂಥದ್ದು. ಖಾಸಗಿ ವೆಹಿಕಲ್ನಲ್ಲಿ ಹೊರಟಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಅವರನ್ನು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಈ ಮೂಲಕ ಪೊಲೀಸರ ವಶಕ್ಕೆ ಅನ್ನುವಂಥದ್ದು ಸರಿ, ಬಂಧನ ಅನ್ನುವಂಥದ್ದು ಅಲ್ಲ ಅನ್ನುವಂಥದ್ದು ಮಹೇಶ್ ಶೆಟ್ಟಿ ಅವರ ಬೆಂಬಲಿಗರು ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ತೆರಳುತ್ತಾ ಇರುವಂತಹ ಅವರು ತೆರಳುತ್ತಾ ಇರುವಂತಹ ವಾಹನದಲ್ಲಿ ಗಿರೀಶ್ ಮಟ್ಟಣ್ಣನವರ್, ಜಯಂತ್ T ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತೆರಳುತ್ತಾ ಇರುವಂತದ್ದು. ಉಡುಪಿಯ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ತೆರಳುತ್ತಾ ಇರುವಂತದ್ದು. ಈಗಾಗಲೇ ಕಾರ್ಕಳವನ್ನ ತಂಡ ತಲುಪಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ತಂಡ ಕಾರ್ಕಳವನ್ನ ತಲುಪಿದೆ. ಕಾರ್ಕಳವನ್ನ ತಲುಪಿ ದಾಟಿ ಮುಂದೆ ಹೋಗ್ತಾ ಇರುವಂತಹದ್ದು. ಈಗ ನಮ್ಮ ತಂಡ ಫಾಲೋ ಅಪ್ ನಲ್ಲಿದೆ. ಆ ದೃಶ್ಯಾವಳಿಯನ್ನ ಕೆಲವೇ ಕ್ಷಣಗಳಲ್ಲಿ ತೋರಿಸ್ತೀವಿ ನಿಮಗೆ. ಯಾಕಂತಂದ್ರೆ ಇಡೀ ಸಂಪೂರ್ಣ ದೃಶ್ಯಾವಳಿಗಳನ್ನ ಈಗ ತಾವು ನೋಡ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ ಏನೇನಾಯ್ತು ಅನ್ನುವಂಥದ್ದು ಅದರ ಕಂಪ್ಲೀಟ್ ಆಡಿಯೋ ಫ್ಲೋವನ್ನ ನಾವೀಗ ಬಿಡ್ತಾ ಇದ್ದೀವಿ. ಕಂಪ್ಲೀಟ್ ಆಡಿಯೋ ಫ್ಲೋವನ್ನ ನಾವೀಗ ತಿಮರೋಡಿಯಲ್ಲಿ ಏನೇನಾಯ್ತು ಅನ್ನುವಂಥ ಆಡಿಯೋ ಫ್ಲೋವನ್ನ ಬಿಡ್ತಾ ಇದ್ದೀವಿ. ಅದನ್ನ ಗಮನಿಸ್ತಾ ಹೋಗಿ.
ಅಧಿವೇಶನದಲ್ಲಿ ಕೂಡ ಚರ್ಚೆಯಾಗಿತ್ತು. ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿಯ ಪ್ರಮುಖರು ಸರ್ಕಾರದ ಪ್ರಮುಖ ವ್ಯಕ್ತಿಗಳ ವಿರುದ್ಧವೇ ಅವ್ಯಾಚ್ಯವಾಗಿ ಪದಗಳ ಬಳಕೆ ಮಾಡ್ತಾರೆ, ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಎಂಬುದಾಗಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದರು ಮತ್ತು ಹೋಮ್ ಮಿನಿಸ್ಟರ್ ಬಳಿ ನೇರವಾಗಿ ಆಗ್ರಹವನ್ನು ಮಾಡಿದರು, ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧನ ಮಾಡಬೇಕು ಅಂತೇಳಿ. ಆದರೆ ಅವತ್ತು ಹೋಮ್ ಮಿನಿಸ್ಟರ್ ಸದ್ಯಕ್ಕೆ ಬಂಧನ ಮಾಡೋದಿಲ್ಲ ಅಂತ ಹೇಳಿದರು. ಆದರೆ BL ಸಂತೋಷ್ ಅವರ ವಿರುದ್ಧವಾಗಿ ಮಾತಾಡುವಂಥ ಹೇಳಿಕೆ ಏನಿದೆ ಅದು ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BL ಸಂತೋಷ್ ಅವರು ಅಡ್ಡ ಬರ್ತಾ ಇದ್ದಾರೆ ಅನ್ನೋದನ್ನು, ದೇವಸ್ಥಾನವನ್ನು ನಡುಗೆ ತಂದದ್ದು BL ಸಂತೋಷ್ ಅನ್ನುವಂಥದ್ದು ಈಗ ಚರ್ಚೆ ಇರುವಂಥದ್ದು. ಬಳಕೆ ಮಾಡಿ ನಿಂದನೆ ಮಾಡುವಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಬಂಧನ ಮಾಡಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗಾಗಿ ನೇರವಾಗಿ ಉಡುಪಿಯಿಂದ ಬಂದಂಥ ಪೊಲೀಸರು ಸದ್ಯ ತಿಮ್ಮರೋಡಿ ಅವರ ಮನೆಯಲ್ಲಿ ಇರುವಂಥದ್ದು. ಎಸ್, ಇದೀಗ ತಾವು ನೋಡ್ತಾ ಇದ್ದೀರಿ ತಿಮ್ಮರೋಡಿಯ ಮನೆಯಲ್ಲಿ ಒಳಭಾಗದಲ್ಲಿ ಏನೇನು ನಡೀತು ಅನ್ನುವಂಥದ್ದು, ಯಾವ ರೀತಿಯಾಗಿ ಹೈ ಡ್ರಾಮಾಗಳು ನಡೀತು ಅನ್ನುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ನಾವು ನೆನಪಿಸಿಕೊಳ್ಬೇಕು, ಈ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಇವತ್ತು ಏನು ನಡೀತು ಅದೇ ರೀತಿಯಾದಂತಹ ಸನ್ನಿವೇಶಗಳು ಈ ಹಿಂದೆ ಒಮ್ಮೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾರ್ ಅವರ ಮನೆಯಲ್ಲೂ ಕೂಡ ನಡೆದಿತ್ತು ಅನ್ನುವಂಥದ್ದು. ಯಾಕೆಂದರೆ ಅವತ್ತು ಕೂಡ ಬಹುದೊಡ್ಡ ಹೈಡ್ರಾಮಾ ನಡೆದು ನಿರಂತರವಾಗಿ ಸಂಜೆಯ ತನಕವೂ ಕೂಡ ಇಂತಹದ್ದೊಂದು ಹೈಡ್ರಾಮಾ ನಡೆದಿತ್ತು. ಇವತ್ತು ತಿಮ್ಮರೋಡಿ ಅವರ ಮನೆಯಲ್ಲಿ ಇಂತಹದ್ದೊಂದು ಹೈಡ್ರಾಮಾ ನಡೆದಿರುವಂಥದ್ದು. ಇದೀಗ ಅವರು ಬ್ರಹ್ಮಾವರದ ಪೊಲೀಸ್ ಠಾಣೆಯತ್ತ ತೆರಳುತ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಕಾರ್ಕಳ ಸಮೀಪಕ್ಕೆ ತಲುಪಿದ್ದಾರೆ ಅನ್ನುವಂಥದ್ದು ಮತ್ತೆ ನಿಮಗೆ ತೋರಿಸ್ತಾ ಇರುವಂಥದ್ದು. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ನಡೆದಂತಹ ಮಾತುಕತೆಯ ದೃಶ್ಯ. ಅಲ್ಲಿ ವಕೀಲರು ತಮ್ಮ ವಾರಂಟ್ ಎಲ್ಲಿ ಅನ್ನುವಂಥದ್ದನ್ನ ಪ್ರಶ್ನಿಸ್ತಾ ಇರುವಂಥದ್ದು, ಅದಕ್ಕೆ ಪೊಲೀಸ್ನವರು ಕೂಡ ಉತ್ತರವನ್ನ ನೀಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಅಲ್ಲಿ ಗಮನಿಸ್ತಾ ಇದ್ರಿ. ಎಲ್ಲ ಅಲ್ಲಿ ಏನೇನು ಆಗ್ತಾ ಇದೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರಿ. ಇವತ್ತು ಬೆಳಗ್ಗೆ ಏನೇನಾಯ್ತು ಆ ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ವಿಚಾರಣೆಗೆ ಹಾಜರಾಗಿಲ್ಲ, ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ಇಲ್ಲಿಂದನೇ ಕರ್ಕೊಂಡು ಹೋಗ್ತೀವಿ ಅನ್ನುವಂತ ವಾದವನ್ನು ಅವರು ಮಾಡ್ತಾ ಇರ್ತಕ್ಕಂಥ. ಸೊ ಈಗ ಅಲ್ಲಿ ಮಹೇಶ್ ಶೆಟ್ಟಿ ಪರ ವಕೀಲರು ಮತ್ತು ಅವರ ಬೆಂಬಲಿಗರು ಇದರ ಜೊತೆಗೆ ಪೊಲೀಸರ ನಡುವೆ ವಾದ ವಿವಾದಗಳು ಆಗ್ತಾ ಇರ್ತಕ್ಕಂಥದ್ದು. ಹೋರಾಟಗಾರ ಗಿರೀಶ್ ಮಟ್ಟಣ್ಣ ಅವರು ಕೂಡ ಇದ್ದಾರೆ. ಇದರ ಜೊತೆಗೆ ಅಲ್ಲಿ ಗಮನಿಸಬಹುದು ಅವರ ಪರ ವಕೀಲರು ಕೂಡ ಪೊಲೀಸರ ಜೊತೆ ವಾದವನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಇದೇ ತಿಂಗಳ 18ರಂದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಮುಖವಾಗಿ ಉಡುಪಿ ಬಿಜೆಪಿಯ ಗ್ರಾಮಾಂತರ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಲಾಲ್ ಎಂಬವರು ಮಹೇಶ್ ಶೆಟ್ಟಿ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಏನು ಬಿಜೆಪಿಯ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದೂರನ್ನು ನೀಡ್ತಾರೆ. ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದರೆ BNS ಆಕ್ಟ್ 352 ಮತ್ತು 353(2) ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಈ ಪ್ರಕರಣಕ್ಕೆ ಹಾಜರಾಗಬೇಕೆನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಬ್ರಹ್ಮಾವರ ಪೊಲೀಸ್ ಠಾಣೆ ASI ಇದರ ಜೊತೆಗೆ ಇಬ್ಬರು ಸಿಬ್ಬಂದಿಗಳು ಬಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದು ನೋಟಿಸ್ ಕೊಟ್ಟು ಹೋಗ್ತಾರೆ, ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಆದ್ರೆ ವಿಚಾರಣೆಗೆ ಹಾಜರಾಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಖುದ್ದಾಗಿ ಪೊಲೀಸ್ ತಂಡ ಬಂದಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಬಂದಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆ ಒಳಭಾಗದಲ್ಲಿದ್ದಾರೆ. ಸೊ ಪೊಲೀಸರು ಕೂಡ ಅವರ ಬೆಂಬಲಿಗರು ಇದರ ಜೊತೆ ಅವರ ಪರ ವಕೀಲರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದ್ರೆ ಬೆಂಬಲಿಗರು ಮತ್ತು ವಕೀಲರು ವಾದ ಮಾಡ್ತಿದ್ದಾರೆ, ನಾವೇ ನಮ್ಮ ಖಾಸಗಿ ಕಾರ್ನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಬರ್ತೇವೆ, ನಾವು ತಮ್ಮಷ್ಟಕ್ಕೆ ಹೋಗಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಎನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಇದಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವರ ವಶಕ್ಕೆ ಪಡೆದೇ ಹೋಗ್ತೇವೆ ಎನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಿಮ್ಮರೋಡಿ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಆಯಿತು ಪೊಲೀಸರು ಬಂದು. ಅಲ್ಲಿ ಗಮನಿಸಬಹುದು ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ, ಇದರ ಜೊತೆಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ, ಇದರ ಜೊತೆಗೆ ಕಾರ್ಕಳ ಗ್ರಾಮಾಂತರ ಠಾಣೆ SI ಅವರು ಕೂಡ ಇದ್ದಾರೆ, ಉಡುಪಿ DYSP ಅವರು ಇದ್ದಾರೆ, ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು 10ಕ್ಕೂ ಅಧಿಕ ಪೊಲೀಸರ ತಂಡ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಸೊ ಒಂದಷ್ಟು ಬೆಂಬಲಿಗರು ಕೂಡ ಸೇರ್ತಾ ಇದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆ ಒಳಭಾಗದಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿಯು ಕೂಡ ಇದೆ. ಆದರೆ ಅವರು ಹೊರಗೆ ಬಂದಿಲ್ಲ. ಆದರೆ ವಕೀಲರು ಅವ್ರ ಜೊತೆ ಪೊಲೀಸರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಈಗ ಚರ್ಚೆ ಮುಂದುವರೆದಿದೆ. ಸೊ ಮುಂದೇನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಓಕೆ
ಹಲೋ, ಗಾಡಿ ಹೋಗ್ಬೇಕಲ್ಲಿ ಬನ್ನಿ ಸೈಡ್ ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ ಬಿಜೆಪಿಯವರ ಹಲೋ, ಇದೀಗ ನಾವು ಉಡುಪಿಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಅಲ್ಲಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಅನ್ನುವಂಥ ದೃಶ್ಯಾವಳಿಯನ್ನು ನಮ್ಮ ಪ್ರತಿನಿಧಿಗಳು ಬ್ರಹ್ಮಾವರದಿಂದ ಕೊಡ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬ್ರಹ್ಮಾವರದಲ್ಲಿರುವಂಥ ಸುದ್ದಿ ಪ್ರತಿನಿಧಿಗಳು ಈಗ ತಮಗೆ ಕೊಡ್ತಾ ಇರುವಂಥ ವಿಡಿಯೋವನ್ನು ತಾವೀಗ ನೋಡ್ತಾ ಇದ್ದೀರಿ. ಬ್ರಹ್ಮಾವರದ ಪೊಲೀಸ್ ಠಾಣೆಯ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಉಡುಪಿಯ ಬ್ರಹ್ಮಾವರದ ಪೊಲೀಸ್ ಠಾಣೆಯ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಅಲ್ಲಿ ಏರ್ಪಡಿಸಲಾಗಿದೆ. KSRP ತುಕಡಿಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಬ್ರಹ್ಮಾವರದ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕೈಗೊಳ್ಳಲಾಗಿರುವಂಥದ್ದು. ಅಲ್ಲಿಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಉಡುಪಿಯ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಈಗ ಯಾವ ರೀತಿಯಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ರಿ. ಅದರ ಜೊತೆಗೆ ತಿಮರೋಡಿಯಲ್ಲಿ ಏನಾಯಿತು,
ಯಾವ ರೀತಿಯಾಗಿ ಹೈ ಡ್ರಾಮಾ ನಡೀತು ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಇದರ ಸಂಪೂರ್ಣ ವಿವರಣೆಗಳನ್ನು ನಮ್ಮ ಹಿರಿಯ ನಿರೂಪಕಿಯಾಗಿರುವಂತಹ ಶ್ರೇಯಾ ಪಿ ಶೆಟ್ಟಿ ಅವರು ನೀಡ್ತಾ ಹೋಗ್ತಾರೆ. ಅದರ ಜೊತೆಗೆ ಬ್ರಹ್ಮಾವರಕ್ಕೆ ತಲುಪುವಂಥ ಸಂದರ್ಭದಲ್ಲಿ ಅಲ್ಲಿಯ ನೇರ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ಲಿಕ್ಕಿದ್ದೀರಿ. ಎಸ್, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಇಂದು ಬೆಳಗ್ಗೆ ಬಹಳ ದೊಡ್ಡ ಹೈಡ್ರಾಮಾ ಆಗಿರುವಂಥದ್ದು. ಒಟ್ಟಾರೆಯಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಿಂದ 60ಕ್ಕೂ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಬೆಳ್ಳಂಬೆಳಗಿನ ಜಮಾಯಿಸಿ ಮಹೇಶ್ ತಿಮ್ಮರೋಡಿಯ ವಿಚಾರಣೆ ಮಾಡಿರುವಂಥದ್ದು. ಅಲ್ಲಿ ತಿಮ್ಮರೋಡಿ ಪರ ವಕೀಲರು ಹಾಗೆ ಬೆಂಬಲಿಗರು ಸೇರಿಕೊಂಡು ಪೊಲೀಸರನ್ನೇ ಮರು ಪ್ರಶ್ನೆ ಮಾಡಿರುವಂತಹ ವಿಚಾರ ಕೂಡ ಇಲ್ಲಿ ಸಿಕ್ಕಿರುವಂತಹ ಮಾಹಿತಿ ಏನಂತ ಹೇಳಿದ್ರೆ, ನೀವು ಹೇಗೆ ಬಂದ್ರಿ, ಏಕಾಏಕಿ ಹೇಗೆ ಬಂದ್ರಿ, ನೀವು ವಾರೆಂಟ್ ಇಲ್ಲದೇ ಅರೆಸ್ಟ್ ವಾರೆಂಟ್ ಇಲ್ಲದೇ ಹೇಗೆ ಬಂದ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅಲ್ಲಿ ಮಾಡಿರುವಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ 50 ನಿಮಿಷಗಳ ಕಾಲ ಮಹೇಶ್ ತಿಮ್ಮರೋಡಿಯ ಮನೆಯಲ್ಲಿ ದೊಡ್ಡದಾಗಿರುವಂತಹ ಹೈ ಡ್ರಾಮಾ ನಡೆದಿರುವಂಥದ್ದು. ಕೊನೆಗೆ ಅರೆಸ್ಟ್ ವಾರೆಂಟ್ ಇಲ್ಲದ ಕಾರಣಕ್ಕೋಸ್ಕರ ನಾನು ವಿಚಾರಣೆಗೆ ಬರುತ್ತೇನೆ ಅಂತ ಹೇಳ್ಕೊಂಡು ಬಂದಿರುವಂತಹ ಮಹೇಶ್ ತಿಮ್ಮರೋಡಿ ಕೊನೆಗೆ ನಾನು ಪೊಲೀಸ್ ವಾಹನದಲ್ಲಿ ಬರುವುದಿಲ್ಲ, ನನ್ನ ವಾಹನದಲ್ಲಿ ನಿಮ್ಮ ಜೊತೆ ಬರ್ತೀನಿ ಅಂತ ಮಾತನ್ನ ಹೇಳಿ ಅವರ ಜೊತೆ ಹೊರಟಿರುವಂಥದ್ದು. ಸೊ ಈಗಾಗಲೇ ಉಡುಪಿಯತ್ತ ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯಾವಳಿ ಕೂಡ ನಮ್ಮಲ್ಲಿ ಕೆಲವೇ ಹೊತ್ತಲ್ಲಿ ಪ್ರಸಾರ ಆಗುತ್ತೆ. ಸದ್ಯಕ್ಕೆ ಬೆಳಗ್ಗೆ 9:00 ಒಟ್ಟಾರೆಯಾಗಿ 8 ಜೀಪ್ಗಳ ಮೂಲಕ 8 ಪೊಲೀಸ್ ವಾಹನದ ಮೂಲಕ ಒಟ್ಟು 60ಕ್ಕೂ ಹೆಚ್ಚಿನ ಅಧಿಕಾರಿಗಳು, ASP ಸುಧಾಕರ್ ನಾಯಕ್ ಆಗಿರ್ಬೋದು, ಆಮೇಲೆ SI ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಸೇರಿಕೊಂಡು ಒಟ್ಟಾರೆಯಾಗಿ ASP ಸುಧಾಕರ್ ನಾಯಕ್ ಅವರ ನೇತೃತ್ವದಲ್ಲಿರುವಂತಹ ಇವತ್ತಿನ ವಿಚಾರಣೆ ಉಡುಪಿಯತ್ತ ಹೋಗ್ತಾ ಇದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಅಲ್ಲಿನ ಗ್ರಾಮಾಂತರ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ರಾಜೀವ್ ಕುಲಾಲ್ ಅವರು ಕೊಟ್ಟಿರುವ ದೂರಿನ ಪ್ರಕಾರವಾಗಿ ಏನು BL ಸಂತೋಷ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರ ವಿರುದ್ಧ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಹೇಶ್ ತಿಮ್ಮರೋಡಿ ಅವರು ಬಹಳ ಅವಾಚ್ಯವಾಗಿ ಅವಹೇಳನಕಾರಿಯಾಗಿರುವಂತಹ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಾಜೀವ್ ಕುಲಾಲ್ ಅವರು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾರೆ. ಅದರ ಈಗಾಗಲೇ 2 ನೋಟಿಸ್ ಕೂಡ ಜಾರಿ ಮಾಡಿರುವಂಥದ್ದು. 2 ನೋಟಿಸಲ್ಲಿ ಒಂದು ನೋಟಿಸ್ಗೆ ತಿಮ್ಮರೋಡಿಯರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಇನ್ನು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಒಟ್ಟಾರೆಯಾಗಿ 2 ನೋಟಿಸನ್ನ ಮಹೇಶ್ ತಿಮ್ಮರೋಡಿ ಕೊಟ್ಟಿದ್ದಾರೆ. ಆದರೆ ಅದರ ಬಗ್ಗೆ ಸರಿಯಾದ ಉತ್ತರ ಸಿಗದ ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿ ತಿಮ್ಮರೋಡಿಯವರ ಮನೆಗೆ ಒಟ್ಟಾರೆಯಾಗಿ 60ಕ್ಕೂ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಮನೆಗೆ ಬಂದಿದ್ರು. ಅಲ್ಲಿ ಕೆಲ ಹೊತ್ತು ಒಟ್ಟು 1 ಮುಕ್ಕಾಲು ಗಂಟೆಗಳ ಕಾಲ
ಹೈ ಡ್ರಾಮಾ ನಡೆದಿತ್ತು. ತಿಮ್ಮರಡಿಯವರ ವಕೀಲರು ಹಾಗೂ ಪೊಲೀಸರ ಮಧ್ಯೆ ಮಾತಿನ ವಾಗ್ವಾದ ಕೂಡ ನಡೆದಿರುವಂತದ್ದು. ಅಲ್ಲಿ ಬಂದಿರುವ ವಿಚಾರ ಏನಂತಿದೆ, ಒಟ್ಟಾರೆ ಗಿರೀಶ್ ಮಠಣ್ಣರು ಕೂಡ ಅಲ್ಲೇ ಇದ್ರು. ಅವರು ಕೊಟ್ಟಿರುವಂತಹ ಪ್ರಶ್ನೆ ಏನಂತಂದ್ರೆ, ನೀವು ಹೇಗೆ ಏಕಾಏಕಿ ಬಂದ್ರಿ, ಯಾವುದೇ ಅರೆಸ್ಟ್ ವಾರೆಂಟ್ ಕೂಡ ಇಲ್ಲದೆ ನೀವು ಬರುವಂತಹ ಅದು ಸರಿಯಾದ ಕ್ರಮ ಅಲ್ಲ ಅನ್ನುವಂತಹ ಒಂದು ಮಾತಿನ ಚಕಮಕಿ ಕೂಡ ಅಲ್ಲಿ ಆಗಿರುವಂತದ್ದು. ಒಟ್ಟಾರೆ ಕೊನೆಗೆ ಒಟ್ಟು ಒಂದು 50 ನಿಮಿಷಗಳ ಕಾಲ ಮಾತಿನ ಚಕಮಕಿ ನಂತರ ಮಹೇಶ್ ತಿಮ್ಮರೋಡಿ ಅವರು, ನಾನು ನಿಮ್ಮ ಪೊಲೀಸ್ ವಾಹನದಲ್ಲಿ ಬರುವುದಿಲ್ಲ, ಇದು ಅರೆಸ್ಟ್ ವಾರೆಂಟ್ ಆಗದೆ ಇರೋ ಕಾರಣಕ್ಕೋಸ್ಕರ ಇದು ಜಸ್ಟ್ ವಿಚಾರಣೆ ಆಗಿರುತ್ತೆ, ಹಾಗಾಗಿ ನಾನು ವಿಚಾರಣೆಗೆ ನನ್ನ ವಾಹನದಲ್ಲಿ ಬರ್ತೀನಿ ಅಂತ ಮಾತನ್ನ ಕೊಟ್ಟು ಆನಂತರವಾಗಿ ಒಟ್ಟು ಪೊಲೀಸ್ ವಾಹನ ಜೊತೆಯಾಗಿ ಒಟ್ಟು ಬೆಂಗಾವಲಲ್ಲಿ ಮಹೇಶ್ ತಿಮ್ಮರೋಡಿ ಅವರ ವಾಹನ ಉಡುಪಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗ್ತಾ ಇರುವಂತದ್ದು. ತಿಮ್ಮರೋಡಿ ಅವರ ವಾಹನದಲ್ಲಿ ಜಯಂತ್ ಟಿ ಆಗಿರ್ಬೋದು, ಹೊಸದುರ್ಗರ ಜಯಂತ್ ಟಿ ಆಗಿರ್ಬೋದು, ಜೊತೆಗೆ ಗಿರೀಶ್ ಮಠಣ್ಣವರು ಕೂಡ ಇದ್ದಾರೆ. ಇದೀಗ ನೀವು ನೋಡ್ತಿರುವ ದೃಶ್ಯಾವಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾಧ್ಯಮ ಜೊತೆ ಹೇಳಿಕೆ ಕೊಟ್ಟಿರುವಂತಹ ವಿಚಾರ ಇದು. ಅದನ್ನು ಕೇಳ್ಕೊಂಡು ಬರೋಣ, ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಆದ್ರೆ ನಮ್ಮ ಪ್ರಾಣವನ್ನು
ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು, ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಟಿಸ್ಕೊಳ್ತಾರೆ, ನಿನ್ನೆ ಇನ್ನೊಂದು ಬನ್ನಿ ಮಹೇಶ್ ಶೆಟ್ಟಿ ಹೋಗ್ತಿರುವಂತಹ ಪೊಲೀಸ್ ತಂಡ ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ರೀಚ್ ಆಗ್ತಾರೆ. ಸದ್ಯಕ್ಕೆ ಅಲ್ಲಿ ಯಾವುದೇ ಒಂದು ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಭಾರಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಠಾಣೆಯ ಸುತ್ತಲೂ ವಾಹನ ಸಂಚಾರಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಸುತ್ತಮುತ್ತ ಬ್ಯಾರಿಗೇಡ್ ಕೂಡ ಹಾಕಿರುವಂತಹ ವ್ಯವಸ್ಥೆನ ಕೂಡ ಉಡುಪಿ ಪೊಲೀಸ್ ಸ್ಟೇಷನ್ ಕೂಡ ಮಾಡಿರುವಂಥದ್ದು. ಗುಂಪು ಸೇರುವಂತಿಲ್ಲ, ಪ್ರತಿಭಟನೆ ಮಾಡುವಂತಿಲ್ಲ, ಕಾನೂನು ಅವ್ಯವಸ್ಥೆಗೆ ಅಡ್ಡಿಯಾದರೆ ಕಾನೂನು ಕ್ರಮ ಎನ್ನುವುದಾಗಿ ಉಡುಪಿ SP ಹರಿರಾಮ್ ಶಂಕರ್ ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಬೆಳಗ್ಗೆ 9:30 ಹೊತ್ತಲ್ಲಿ ತಿಮರೋಡಿ ಮನೆಯಲ್ಲಿ ದೊಡ್ಡ ಹೈಡ್ರಾಮಾ ಆಗಿದೆ. ಇದೀಗ ಅವರನ್ನ ವಶಕ್ಕೆ ತೆಗೆದುಕೊಂಡಿರುವಂತಹ ಬ್ರಹ್ಮಾವರ ಪೊಲೀಸ್ ತಂಡ ಅವರನ್ನೀಗ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕೂಡ ಬಿಗಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಉಡುಪಿಯ ಸುತ್ತಮುತ್ತ, ಬ್ರಹ್ಮಾವರ ಸುತ್ತಮುತ್ತ ಯಾವುದೇ ಪ್ರತಿಭಟನೆ ಆಗಬಾರ್ದು, ಯಾವುದೇ ಕೂಗಾಟ, ಕಿರುಚಾಟ, ಪ್ರತಿಭಟನೆ ಕೇಳಿ ಬರಬಾರ್ದು ಅನ್ನುವಂಥ ಮಾಹಿತಿಯನ್ನು ಕೂಡ ಅಲ್ಲಿ ಕೊಟ್ಟಿರುವಂಥದ್ದು. ಉಡುಪಿಯ SP ಹರಿರಾಮ್ ಶಂಕರ್ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಅಲ್ಲಿ ಯಾವುದೇ ರೀತಿ ಪ್ರತಿಭಟನೆ ಆಗಬಾರ್ದು, ಗುಂಪು ಸೇರುವಂತಿಲ್ಲ, ಜೊತೆಗೆ ಪ್ರತಿಭಟನೆ ಮಾಡುವಂತಿಲ್ಲ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇದೀಗ ತಿಮರೋಡಿಯನ್ನು ಕರ್ಕೊಂಡು, ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕರ್ಕೊಂಡು ಬ್ರಹ್ಮಾವರಕ್ಕೆ ಹೋಗ್ತಾ ಇದ್ದಾರೆ ಪೊಲೀಸ್ ತಂಡ. ಬಿಗಿ ಬಂದೋಬಸ್ತ್ ಮೂಲಕ ಒಟ್ಟಾರೆಯಾಗಿ ಅವರ ಒಂದು ಖಾಸಗಿ ವಾಹನದ ಎದುರು ಬದುರಲ್ಲಿ ಎಲ್ಲ ಕಡೆ ಕೂಡ ಪೊಲೀಸ್ ವಾಹನದ ಬಿಗಿ ಬಂದೋಬಸ್ತ್ ಕೂಡ ಇದೆ. ಬಹಳ ಟೈಟ್ ಆಗಿರುವಂತಹ ಬೆಂಗಾವಲನ್ನ ಹಾಕಿ ಮಹೇಶ್ ತಿಮ್ಮರೋಡಿಯರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ವಿರುದ್ಧವಾಗಿ ಒಂದು ಯೂಟ್ಯೂಬ್ ಚಾನೆಲ್ ನಮ್ಮ ಕೂಡಲ ರ್ಯಾಂಪೇಜ್ ಅಲ್ಲಿ ಮಹೇಶ್ ತಿಮ್ಮರೋಡಿ ಅವರು ಒಂದು ಬಹಳ ಅವಾಚ್ಯವಾಗಿ ಅವಹೇಳನಕಾರಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ವಿರುದ್ಧವಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಗ್ರಾಮಾಂತರ ಬಿಜೆಪಿ ಮಂಡಲದ ಅಧ್ಯಕ್ಷ ಆಗಿರುವಂತಹ ರಾಜೀವ್ ಕುಲಾಲ್ ಅವರು ದೂರನ್ನು ಕೊಟ್ಟಿದ್ರು. ಅದರ ಹೇಳಿಕೆಯನ್ನು ಆಧರಿಸಿ ಈಗಾಗಲೇ 2 ನೋಟಿಸನ್ನು ಕೂಡ ಮಹೇಶ್ ತಿಮ್ಮರೋಡಿಗೆ ಅಲ್ಲಿರುವಂತಹ ಪೊಲೀಸ್ ಠಾಣೆಯಿಂದ ಕೊಟ್ಟಿದ್ದಾರೆ. ಆದರೆ ಅದರ ಬದಲಾಗಿ ಇದೀಗ ಆ ನೋಟಿಸ್ಗೆ ಯಾವುದೇ ರೀತಿಯಾಗಿ ಉತ್ತರ ಬಾರದ ಹಿನ್ನೆಲೆಯಲ್ಲಿ ಇದೀಗ ಏಕಾಏಕಿ ಬೆಳಗ್ಗೆನೆ ಪೊಲೀಸ್ ತಂಡೋಪತಂಡವಾಗಿ ಬಂದಿರುವಂತಹ ಪೊಲೀಸ್ ಅಧಿಕಾರಿಗಳು ಮಹೇಶ್ ತಿಮ್ಮರೋಡಿಯನ್ನ ವಶಕ್ಕೆ ತೆಗೆದುಕೊಂಡು ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಮುಂದೆ ಏನಾಗುತ್ತೆ ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಮಣಿಪಾಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಆಗಿರ್ಬೋದು, DYSP ಪ್ರಭು DT ಆಗಿರ್ಬೋದು, ಬ್ರಹ್ಮಾವರ ಇನ್ಸ್ಪೆಕ್ಟರ್ ಗೋಪಿ ಆಗಿರ್ಬೋದು, ಕಾರ್ಕಳ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಪ್ರಸನ್ನ ಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಸದ್ಯಕ್ಕೀಗ ಮಹೇಶ್ ತಿಮ್ಮರೋಡಿಯನ್ನ ಕರ್ಕೊಂಡು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮುಂದೆ ಏನಾಗುತ್ತೆ ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ನಾನ್ ಬೇಲೇಬಲ್ ಇದು ಕೇಸ್ ದಾಖಲಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ನಾನ್ ಬೇಲೇಬಲ್ ಅಂತ ಹೇಳಿದಾದ್ರೆ ಸದ್ಯಕ್ಕೆ ಒಂದು 3-4 ತಿಂಗಳು ಅವರು ಅರೆಸ್ಟ್ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕಂತೂ ಬಂದಿರುವಂಥ ಮಾಹಿತಿ ಪ್ರಕಾರ ಇವರು ಈಗ ವಿಚಾರಣೆಗೆ ಮಹೇಶ್ ತಿಮ್ಮರೋಡಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಪೊಲೀಸ್ ಬಿಗಿ ಬಂದೋಬಸ್ತಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಪೊಲೀಸ್ ಬಿಗಿ ಬಂದೋಬಸ್ತಲ್ಲಿ, ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮಹೇಶ್ ತಿಮ್ಮರೋಡಿಯನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆ 9:30 ಸುಮಾರಿಗೆ
ತಂಡೋಪತಂಡವಾಗಿ ಬೆಳಗಿನ ಜಾವ ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ ತಿಮರೋಡಿಯ ಮಹೇಶ್ ಶೆಟ್ಟಿ ಅವರ ಮನೆಗೆ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ಒಟ್ಟು 3 ಗಂಟೆಗಳ ಕಾಲ ಕೆಲವೊಂದು ಮಾತಿನ ಚಕಮಕಿ ಕೂಡ ಆಗುತ್ತೆ, ವಾಗ್ವಾದ ಆಗುತ್ತೆ. ತಿಮರೋಡಿ ಪರ ವಕೀಲರು ಹಾಗೂ ಅವರ ಬೆಂಬಲಿಗರು ಪೊಲೀಸರನ್ನ ಪ್ರಶ್ನೆ ಮಾಡ್ತಾರೆ, ನೀವು ಹೇಗೆ ಏಕಾಏಕಿ ಬರ್ತೀರಾ, ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ನೀವು ಹೇಗೆ ಬರ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಕೊನೆಗೆ ಎಲ್ಲ ಒಂದು ಹೈಡ್ರಾಮಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನು ಹಾಕಿ ಪೊಲೀಸರು ಅವರನ್ನ ಖಾಸಗಿ ವಾಹನದಲ್ಲಿ ಬರುವಂತೆ ಹೇಳ್ತಾರೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ನಾನು ಅರೆಸ್ಟ್ ವಾರೆಂಟ್ ಇಲ್ಲದ ಕಾರಣಕ್ಕೋಸ್ಕರ ನಾನು ಪೊಲೀಸ್ ವಾಹನದಲ್ಲಿ ಬರೋದಿಲ್ಲ, ನಾನು ನೇರವಾಗಿ ನನ್ನ ಖಾಸಗಿ ವಾಹನದಲ್ಲಿ ಬರ್ತೀನಿ ಅಂತ ಒಂದು ಪಟ್ಟಣ ಹಿಡಿದ ಮುಖಾಂತರವಾಗಿ ಕೊನೆಗೆ ಪೊಲೀಸರು ಕೂಡ ಅವರ ಮಾತನ್ನ ಒಪ್ಪಿ ಅವರನ್ನ ಅವರ ಖಾಸಗಿ ವಾಹನದಲ್ಲಿ ಕೂರಿಸಿ ನೆಕ್ಸ್ಟ್ ಅದರ ಸುತ್ತಮುತ್ತಲಾಗಿ ಪೊಲೀಸ್ ವಾಹನದ ಬೆಂಗಾವಲನ್ನು ಹಾಕಿ ಅವರನ್ನ ಪೊಲೀಸ್ ಸುಪರ್ದಿಯಲ್ಲಿ ಒಟ್ಟಾರೆಯಾಗಿ ಪೊಲೀಸ್ ಸುಪರ್ದಿಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಧ್ಯಮದ ಮುಂದೆ ಇದು SIT ತನಿಖೆಯನ್ನ ಅದಕ್ಕೆ ಅಡ್ಡಿಪಡಿಸೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಇದು ಬಿಜೆಪಿಯ ಕುಮ್ಮಕ್ಕು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಒಟ್ಟಾರೆಯಾಗಿ ಬಹಳ ದಿನಗಳಿಂದ ಅನೇಕ ಮಂದಿ ಕಾಯ್ತಾ ಇದ್ರು ತಿಮರೋಡಿಯ ಒಂದು ಬಂಧನಕ್ಕೋಸ್ಕರ. ಮೊನ್ನೆ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಿತ್ತು. ಅಶೋಕ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಬಹಳ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಡ್ತಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಇದೀಗ ಒಟ್ಟಾರೆಯಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿನ ಅನ್ವಯ ರಾಜೀವ್ ಕುಲಾಲ್ ಅನ್ನುವಂಥವ್ರು ಕೊಟ್ಟ ದೂರಿನ ಅನ್ವಯ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಉಡುಪಿಯತ್ತ ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಉಡುಪಿಯನ್ನ ತಲುಪ್ತಾರೆ. ಸದ್ಯಕ್ಕೆ ಅಲ್ಲೂ ಕೂಡ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು, ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕೂಡ ಬಿಗಿ ಬಂದೋಬಸ್ತನ್ನು ಕೂಡ ಹೇರಿರುವಂಥದ್ದು. ಸದ್ಯಕ್ಕೆ ಅಲ್ಲಿರುವಂತಹ SP ಹರಿರಾಮ್ ಶಂಕರ್ ಕೂಡ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಪ್ರತಿಭಟನೆ ಆಗಬಾರ್ದು, ಯಾವ ರೀತಿಯಾಗಿ ಗುಂಪು ಘರ್ಷಣೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಅಲ್ಲಿ ಸೂಚನೆ ಕೊಟ್ಟಿರುವಂಥದ್ದು. ಒಂದು ವೇಳೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆದರೆ ಅವರ ವಿರುದ್ಧವಾಗಿ ಕೂಡ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹರಿರಾಮ್ ಶಂಕರ್ ಕೊಟ್ಟಿರುವಂಥದ್ದು. ಅತ್ಯಾಚಾರಿಗಳ ಬಂಧನ ಆಗಬೇಕು, SIT ಮುಂದುವರಿಬೇಕು, SIT ಏನು ತೊಂದರೆ ಆಗಬಾರ್ದು, SIT ಮುಂದುವರಿಯಲೇಬೇಕು, SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನಿವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡ್ ಬನ್ನಿ.
ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಚಿತ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರೆಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು, ವಾರೆಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಸ್ಕೊಳ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನಿವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ ಟೈರ್ ಮೇಲೆ ಬಂದ್ರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನವಾಗಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆ ಇವತ್ತು ಮಹೇಶ್ ತಿಮ್ಮರೋಡಿಯನ್ನ ಒಂದು ವಶಕ್ಕೆ ತೆಗೆದುಕೊಂಡು ನಮ್ಮವರ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ಅವರನ್ನು ಕರೆದೊಯ್ತಾ ಇದ್ದಾರೆ ಅಂತ ದೃಶ್ಯಾವಳಿ ನೋಡ್ತಾ ಇರುವಂಥದ್ದು ನೀವು. ಮಹೇಶ್ ತಿಮ್ಮರೋಡಿ ಮೇಲೆ ಜಾಮೀನು ರಹಿತ ಪ್ರಕರಣ ದಾಖಲಾಗಿರುವಂಥದ್ದು. ಇಲಾಖೆಯಿಂದ ನೀಡಿದ 2 ನೋಟಿಸ್ಗೆ ಉತ್ತರ ನೀಡಿದ ಹಿನ್ನೆಲೆ ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಿಗಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಯಾವುದೇ ರೀತಿಯಾಗಿ ಪ್ರತಿಭಟನೆ ಅಥವಾ ಯಾವುದೇ ರೀತಿಯಾಗಿ ಹೋರಾಟ ಆಗಬಾರ್ದು, ಯಾವುದೇ ರೀತಿಯಾಗಿ ನೂಕುನುಗ್ಗಲು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಿಗಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಅಲ್ಲೂ ಕೂಡ ಯಾವುದೇ ರೀತಿಯಾಗಿ ಒಂದು ಅಹಿತಕರ ಘಟನೆ ಆದರೆ ಅವರ ವಿರುದ್ಧವಾಗಿ ಕೂಡ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಅಲ್ಲಿರುವಂತಹ ಉಡುಪಿ SP ಹರಿರಾಮ್ ಶಂಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಬೆಳಗಿನ ಹೊತ್ತು ಒಂದು 9:30 ಸುಮಾರಿಗೆ ಒಟ್ಟು 60ಕ್ಕೂ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ತಿಮ್ಮರೋಡಿಯ ನಿವಾಸಕ್ಕೆ ಬಂದಿದ್ರು. ಅಲ್ಲಿ ಒಂದು 50 ನಿಮಿಷಕ್ಕೂ ಹೆಚ್ಚಿನ ಕಾಲ ಒಂದು ಮಾತಿನ ಚಕಮಕಿ ಆಗುತ್ತೆ. ತಿಮ್ಮರೋಡಿ ಪರ ವಕೀಲರು ನೀವು ಹೇಗೆ ಬಂದ್ರಿ, ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲ, ಹೀಗಾಗಿ ನೀವು ಬರುವಂತಹ ಸೂಚನೆ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಕೊನೆಗೆ ಈಗಾಗಲೇ ನಾವು 2 ನೋಟಿಸನ್ನು ಕೊಟ್ಟಿದ್ವಿ, ಇದಕ್ಕೆ ಉತ್ತರ ಸಿಕ್ಕಿಲ್ಲ, ಹಾಗಾಗಿ ನಾವು ನೇರವಾಗಿ ಬಂದಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈಗ ಅಲ್ಲಿ ಬ್ರಹ್ಮಾವರ ಪೊಲೀಸರು ತಿಮ್ಮರೋಡಿಯನ್ನು ವಶಕ್ಕೆ ತೆಗೆದುಕೊಂಡು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ದಾರೆ. ಸದ್ಯಕ್ಕೆ ಕೆಲವೇ ಹೊತ್ತಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆಯ ಒಳಗಡೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗ್ತಾರೆ. ಅಲ್ಲೂ ಕೂಡ ಕೆಲ ಹೊತ್ತು ವಿಚಾರಣೆ ಆಗುತ್ತೆ. ಮುಂದಿನ ಹಂತ ಏನು, ಅಲ್ಲಿ ಯಾವ ರೀತಿಯಾಗಿ ವಿಚಾರಣೆ ಆಗುತ್ತೆ, ನೀವು ಯಾವ ಕಾರಣಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ ಅನ್ನುವಂಥ ಒಂದು ವಿಚಾರಣೆ ಆಗುತ್ತೆ. ಆ ನಂತರವಾಗಿ ಮುಂದಿನ ಕ್ರಮವನ್ನು ಪೊಲೀಸ್ ಅಧಿಕಾರಿಗಳು ಕೈಗೊಳ್ತಾರೆ. ಸದ್ಯಕ್ಕಂತೂ ಇದೀಗ ಅವರ ಖಾಸಗಿ ವಾಹನದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜೊತೆಯಾಗಿ ಜಯಂತ್ ಟಿ ಇದ್ದಾರೆ, ಗಿರೀಶ್ ಮಠನ್ ಅವರಿದ್ದಾರೆ. ಅವರೆಲ್ಲರೂ ಕೂಡ ಸೇರ್ಕೊಂಡು ಒಟ್ಟಾರೆ ಬೆಂಬಲಿಗರು ಸೇರಿಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜೊತೆಯಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಅವರಿಗೆ ಬೆಂಗಾವಲಾಗಿ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಕೂಡ ಒಟ್ಟು 60ಕ್ಕೂ ಹೆಚ್ಚಿನ ಅಧಿಕಾರಿಗಳು 8 ಜೀಪಲ್ಲಿ ಬಂದಿದ್ರು. ಬಹಳ ದೊಡ್ಡ ಹೈಡ್ರಾಮಾ ಕೂಡ ಇವತ್ತು
ಅವರ ಮನೆಯಲ್ಲಿ ಆಗಿತ್ತು. ಒಂದು ಕಡೆ ಗಿರೀಶ್ ಮಠಣ್ಣವರ್, ತಿಮರೋಡಿ ಪರ ವಕೀಲರು, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ಆಗಿತ್ತು. ಆ ನಂತರವಾಗಿ ಒಟ್ಟಾರೆಗೆ 1.25 ಗಂಟೆಯ ನಂತರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಮ್ಮ ಒಂದು ಖಾಸಗಿ ವಾಹನದ ಮೂಲಕ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗ್ತಾರೆ. ಅಲ್ಲಿ ಮುಂದಿನ ಹಂತ ಏನು? ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಅವರಿಗೆ ಜಾಮೀನು ರಹಿತವಾಗಿರುವಂತಹ ಕೇಸು ದಾಖಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಎಷ್ಟು ತಿಂಗಳುಗಳ ಕಾಲ ಅವರು ಅರೆಸ್ಟ್ ಆಗ್ತಾರೆ, ಯಾವ ರೀತಿಯಾಗಿ ಮುಂದಿನ ವಿಚಾರಣೆ ಆಗುತ್ತೆ, ಇದರ ಬಗ್ಗೆ ಕೆಲವೇ ಹೊತ್ತಲ್ಲಿ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಸದ್ಯಕ್ಕಂತೂ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕರ್ಕೊಂಡು ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಸ್ಟೇಷನ್ ಹತ್ರ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಬಿಗಿ ಬಂದೋಬಸ್ತ್ ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಾಗಿ ಅಲ್ಲಿ ಪ್ರತಿಭಟನೆ ಆಗಬಾರ್ದು, ಗುಂಪು ಘರ್ಷಣೆ ಆಗಬಾರ್ದು, ಯಾವುದೇ ರೀತಿಯಾಗಿ ಹೋರಾಟ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ SP ಹರಿರಾಮ್ ಶಂಕರ್ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಅಲ್ಲಿಗ ಬಿಗಿ ಬಂದೋಬಸ್ತ್ ಕೂಡ ಇದೆ. ಠಾಣೆಯ ಸುತ್ತಲೂ ಯಾವುದೇ ಜನಸಂಚಾರ ಕೂಡ ಇಲ್ಲ. ಆ ರೀತಿಯಾಗಿ ಅಲ್ಲಿ ಬಿಗಿ ಬಂದೋಬಸ್ತನ್ನು ಕೊಟ್ಟಿರುವಂಥದ್ದು. ಈಗ ನೀವು ನೋಡ್ತಿರುವ ದೃಶ್ಯಾವಳಿದ್ದು ಬೆಳಗ್ಗೆ ತಿಮರೋಡಿ ನಿವಾಸದಲ್ಲಿ ಯಾವ ರೀತಿಯಾಗಿ ಆಯಿತು, ಅಲ್ಲಿರುವಂತಹ ಮಾತಿನ ಚಕಮಕಿ ಆಗಿರ್ಬೋದು, ಯಾವ ರೀತಿಯಾಗಿ ಅಲ್ಲಿ ಒಂದು ದೃಶ್ಯ ಕಂಡು ಬಂತು, ಇದರ ದೃಶ್ಯಾವಳಿ ನೀವು ನೋಡ್ತಾ ಇರುವಂಥದ್ದು. ಜೊತೆಗೆ ಇದೀಗ ನೀವು ನೋಡ್ತಿರುವ ದೃಶ್ಯಾವಳಿ ತಿಮರೋಡಿಯನ್ನು ಕರ್ಕೊಂಡು ಹೋಗ್ತಿರುವಂಥ ದೃಶ್ಯಾವಳಿ ಇದು. ಪೊಲೀಸ್ ಬಿಗಿ ಬಂದೋಬಸ್ತಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕರ್ಕೊಂಡು ಹೋಗ್ತಿರುವಂಥ ದೃಶ್ಯಾವಳಿ ಇದು. ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಈ ತಂಡ ತಲುಪುತ್ತೆ. ಅಲ್ಲಿ ಮುಂದೆ ಏನಾಗುತ್ತೆ, ವಿಚಾರಣೆ ಆಗುತ್ತಾ, ಅರೆಸ್ಟ್ ಆಗ್ತಾರಾ, ಇನ್ನು ಮುಂದೆ ಗೊತ್ತಾಗುತ್ತೆ. ಅದರ ಮಾಹಿತಿ ಇನ್ನೂ ಕೂಡ ನಮಗೆ ಲಭ್ಯವಾಗಿಲ್ಲ. ಸದ್ಯಕ್ಕಂತೂ ಅವರ ನಿವಾಸದಿಂದ, ಮಹೇಶ್ ಶೆಟ್ಟಿ ತಿಮರೋಡಿಯವರ ನಿವಾಸದಿಂದ ಬಿಗಿ ಬಂದೋಬಸ್ತ್ ಮೂಲಕ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು, ವಶಕ್ಕೆ ತೆಗೆದುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ದಾರೆ. ಇದೇ ರೀತಿಯ ದೃಶ್ಯಾವಳಿ ಈ ಹಿಂದೆ ಶಾಸಕ ಹರೀಶ್ ಪೂಂಜಾರ ಮನೆಯಲ್ಲಿ ಕೂಡ ಕಂಡು ಬಂದಿತ್ತು. ಇದೀಗ ಮತ್ತೆ ಹಿಸ್ಟರಿ ರಿಪೀಟ್ಸ್ ಅನ್ನೋ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ ಕೂಡ ಇವತ್ತು ಬೆಳಗ್ಗೆ ದೊಡ್ಡ ಹೈಡ್ರಾಮಾ ಆಗಿರುವಂಥದ್ದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ರು. ಅಲ್ಲಿ ಕೆಲ ಹೊತ್ತುಗಳ ಕಾಲ ಬಹಳ ದೊಡ್ಡ ಹೈಡ್ರಾಮಾ ಆಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿಯವರು ನಾನು ಬರೋದಿಲ್ಲ, ಇಲ್ಲಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲ ಅಂತ ಒಂದು ಪಟ್ಟು ಹಿಡಿದ್ರೆ, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳು ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ, ನಮಗೆ ಇದಕ್ಕೆ ಉತ್ತರ ಸಿಕ್ಕಿಲ್ಲ, ಹಾಗಾಗಿ ನಿಮ್ಮನ್ನು ನಾವು ವಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಮಾತನ್ನು ಕೂಡ ಹೇಳ್ತಾರೆ. ಆನಂತರವಾಗಿ ಅವರ ಪಟ್ಟಿಗೆ ಸರಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಕೊನೆಗೆ ತಮ್ಮ ಖಾಸಗಿ ವಾಹನದ ಮೂಲಕ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರುವಂಥದ್ದು. ಅವರ ಜೊತೆಗೆ ಜಯಂತ್ ಟಿ ಜೊತೆಗೆ ಗಿರೀಶ್ ಮಠಣ್ಣವರು ಕೂಡ ಇದ್ದಾರೆ. ದಾರಿಯುದ್ದಕ್ಕೂ ಎಲ್ಲ ಕಡೆ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ. ಯಾವ ರೀತಿಯಾಗಿ ಕೂಡ ಹೋರಾಟ ಆಗಬಾರ್ದು, ಪ್ರತಿಭಟನೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇರುವಂಥದ್ದು. ಅಶೋಕ್ ಸೇರಿದಂತೆ ಹಲವು ಬಿಜೆಪಿಯ ಪ್ರಮುಖರು ಸರ್ಕಾರದ ಪ್ರಮುಖ ವ್ಯಕ್ತಿಗಳ ವಿರುದ್ಧವೇ ಅವ್ಯಾಚ್ಯವಾಗಿ ಪದಗಳ ಬಳಕೆ ಮಾಡ್ತಾರೆ, ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಎಂಬುದಾಗಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ರು ಮತ್ತು ಹೋಮ್ ಮಿನಿಸ್ಟರ್ ಬಳಿ ನೇರವಾಗಿ ಆಗ್ರಹವನ್ನು ಮಾಡಿದ್ರು, ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧನ ಮಾಡಬೇಕು ಅಂತ ಹೇಳಿ. ಆದರೆ ಅವತ್ತು ಹೋಮ್ ಮಿನಿಸ್ಟರ್ ಸದ್ಯಕ್ಕೆ ಬಂಧನ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ BL ಸಂತೋಷ್ ಅವರ ವಿರುದ್ಧವಾಗಿ ಮಾತಾಡುವಂಥ ಹೇಳಿಕೆ ಏನಿದೆ ಅದು ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BL ಸಂತೋಷ್ ಅವರು ಅಡ್ಡ ಬರ್ತಾ ಇದ್ದಾರೆ ಅನ್ನೋದನ್ನ, ದೇವಸ್ಥಾನವನ್ನ ನಡುಗೆ ತಂದದ್ದು BL ಸಂತೋಷ್ ಅನ್ನುವಂಥದ್ದು ಈಗ ಚರ್ಚೆ ಇರುವಂಥದ್ದು. ಬಳಕೆ ಮಾಡಿ ನಿಂದನೆ ಮಾಡುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧನ ಮಾಡಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗಾಗಿ ನೇರವಾಗಿ ಉಡುಪಿಯಿಂದ ಬಂದಂತಹ ಪೊಲೀಸರು ಸದ್ಯ ತಿಮರೋಡಿ ಅವರ ಮನೆಯಲ್ಲಿರುವಂಥದ್ದು, ಕಾರ್ಯಕರ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸದ್ಯಕ್ಕೆ ಟ್ರೈನ್ಗೆ ಬರ್ತಾ ಇಲ್ಲ, ಅವರು ಮನೆಯ ಒಳಭಾಗದಲ್ಲಿರುವಂಥದ್ದು. ಸದ್ಯ ವಕೀಲರ ಜೊತೆ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೂ ನಾವು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗೋಕ್ಕೆ ಬಿಡಲ್ಲ ಅಂಬೇಡ್ಕರ್ ಮತ್ತು ಗಿರೀಶ್ ಮಠಣ್ಣ ಅವರಿದ್ದಾರೆ, ಪ್ರಮುಖ ಹೋರಾಟಗಾರರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಒಂದು ಮಾತಿನ ಚಕಮಕಿ ಆಗ್ತಾ ಇದೆ. ನೀವೆಷ್ಟೇ ಪೊಲೀಸ್ ಫೋರ್ಸ್ನ
ಅಂದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧನ ಮಾಡೋಕ್ಕೆ ಬಿಡೋದೇ ಇಲ್ಲ ಎಂಬ ಆಗ್ರಹವನ್ನು ಇಲ್ಲಿ ಕಾರ್ಯಕರ್ತರು ಸಹಿತವಾಗಿ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ದೇನಾದರೂ ತಕರಾರು ಇದ್ದರೆ ಅಥವಾ ಈ ಕೇಸ್ನ ವಿಚಾರಣೆ ಏನಿದ್ರೆ ನಾವೇ ಕರ್ಕೊಂಡು ಬರ್ತೀವಿ. ಅದು ಹೊರತಾಗಿ ಇಷ್ಟು ಮಂದಿ ಪೊಲೀಸರನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಈ ರೀತಿಯ ಹೈಡ್ರಾಮಾ ಮಾಡೋದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಈ ದೃಶ್ಯಗಳಲ್ಲಿ ಗಮನಿಸಿ ಹೋದರೆ DYSP ವಿಜಯ್ ಪ್ರಸಾದ್ ಕೂಡ ಇದ್ದಾರೆ. ಪ್ರಮುಖವಾಗಿ ವಕೀಲರನ್ನ ಇಲ್ಲಿ ಅವರು ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ನೇಡ್ತಾ ಇರುವಂತಹ ಕಾರ್ಯಕರ್ತರು ಕೂಡ ಅಷ್ಟೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಈಗ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ನೀವು ಅವರ ಧರ್ಮಪತ್ನಿ ಅಂದ್ರೆ ನಾವು ಈಗ ಇಲ್ಲಿಂದ ಹೊರಡಿ ಅನ್ನುವಂಥದ್ದು ಪೊಲೀಸರಿಗೆ ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರು ನಾವು ವಿಚಾರಣೆಗೆ ಹಾಜರಾಗಬೇಕಾದ್ರೆ ಅವರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೇವೆ, ಆದರೆ ಅವರು ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ಇಲ್ಲಿಂದನೇ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ವಾದವನ್ನು ಅವ್ರು ಮಾಡ್ತಾ ಇರ್ತಕ್ಕಂಥ. ಸೊ ಈಗ ಅಲ್ಲಿ ಮಹೇಶ್ ಶೆಟ್ಟಿ ಪರ ವಕೀಲರು ಮತ್ತು ಅವರ ಬೆಂಬಲಿಗರು ಇದರ ಜೊತೆಗೆ ಪೊಲೀಸರ ನಡುವೆ ವಾದ ವಿವಾದಗಳು ಆಗ್ತಾ ಇರ್ತಕ್ಕಂಥದ್ದು. ಹೋರಾಟಗಾರ ಗಿರೀಶ್ ಮಟ್ಟಣ್ಣ ಅವರು ಕೂಡ ಇದ್ದಾರೆ. ಇದರ ಜೊತೆಗೆ ಅಲ್ಲಿ ಗಮನಿಸಬಹುದು ಅವರ ಪರ ವಕೀಲರು ಕೂಡ ಪೊಲೀಸರ ಜೊತೆ ವಾದವನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಇದೇ ತಿಂಗಳ 18ರಂದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಮುಖವಾಗಿ ಉಡುಪಿ ಬಿಜೆಪಿಯ ಗ್ರಾಮಾಂತರ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಲಾಲ್ ಎಂಬವರು ಮಹೇಶ್ ಶೆಟ್ಟಿ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಏನು ಬಿಜೆಪಿಯ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ದೂರ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದರೆ BNS ಆಕ್ಟ್ 352 ಮತ್ತು 353(2) ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆದರೆ ಈ ಪ್ರಕರಣಕ್ಕೆ ಹಾಜರಾಗಬೇಕೆನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಬ್ರಹ್ಮಾವರ ಪೊಲೀಸ್ ಠಾಣೆ ASI ಇದರ ಜೊತೆಗೆ ಇಬ್ಬರು ಸಿಬ್ಬಂದಿಗಳು ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದು ನೋಟಿಸ್ ಕೊಟ್ಟು ಹೋಗ್ತಾರೆ, ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಆದರೆ ವಿಚಾರಣೆಗೆ ಹಾಜರಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಖುದ್ದಾಗಿ ಪೊಲೀಸ್ ತಂಡ ಬಂದಿರತಕ್ಕಂಥದ್ದು. ಹೀಗಾಗಿ ಪೊಲೀಸರು ಬಂದಿದ್ದು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆ ಒಳಭಾಗದಲ್ಲಿ. ಸೊ ಪೊಲೀಸರು ಕೂಡ ಅವರ ಬೆಂಬಲಿಗರು ಇದರ ಜೊತೆಗೆ ಅವರ ಪರ ವಕೀಲರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದ್ರೆ ಬೆಂಬಲಿಗರು ಮತ್ತು ವಕೀಲರು ವಾದ ಮಾಡ್ತಿದ್ದಾರೆ. ನಾವೇ ನಮ್ಮ ಖಾಸಗಿ ಕಾರ್ನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಬಂದ್ರೆ ನಾವು ತಮ್ಮಷ್ಟಕ್ಕೆ ಹೋಗಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಇದಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವರ ವಶಕ್ಕೆ ಪಡೆದೇ ಹೋಗ್ತೇವೆ ಎನ್ನುವಂತ ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಿಮರೋಡಿ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಆಯಿತು ಪೊಲೀಸರು ಬಂದು. ಅಲ್ಲಿ ಗಮನಿಸಬಹುದು ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ. ಇದರ ಜೊತೆಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇದರ ಜೊತೆಗೆ ಕಾರ್ಕಳ ಗ್ರಾಮಾಂತರ ಠಾಣೆ SI ಅವರು ಕೂಡ ಇದ್ದಾರೆ. ಉಡುಪಿ DYSP ಇದ್ದಾರೆ, ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು 10ಕ್ಕೂ ಅಧಿಕ ಪೊಲೀಸರ ತಂಡ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಸೊ ಒಂದಷ್ಟು ಬೆಂಬಲಿಗರು ಕೂಡ ಸೇರ್ತಾ ಇದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮೊನ್ನೆ ಒಳಭಾಗದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಇದೆ. ಆದರೆ ಅವರು ಹೊರಗೆ ಬಂದಿಲ್ಲ. ಆದರೆ ವಕೀಲರು ಅವ್ರ ಜೊತೆ ಪೊಲೀಸರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಈಗ ಚರ್ಚೆ ಮುಂದುವರೆದಿದೆ. ಸೊ ಮುಂದೇನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಫುಲ್ ಲೈವ್ ವಿಡಿಯೋ
ಒಟ್ಟಾರೆಯಾಗಿ ಹಲವು ಪ್ರಕರಣಗಳಲ್ಲಿ ವಿಚಾರಣೆ ಎದುರಿಸುತ್ತಿರುವಂತಹ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಉಡುಪಿ ಜಿಲ್ಲಾ ಅಡಿಷನಲ್ ಎಸ್ಪಿ ಸುಧಾಕರ್ ಹೆಗ್ಡೆ ನೇತೃತ್ವದಲ್ಲಿ ವಶಕ್ಕೆ ಪಡೆದಿರುವಂಥದ್ದು. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಸಂಬಂಧ ಆಗಸ್ಟ್ 20ರಂದು ನೋಟಿಸ್ ಕೊಡೋಕೆ ಬಂದಿದ್ರು. ಆಗಲೂ ಕೂಡ ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಆನಂತರವಾಗಿ 2 ನೋಟಿಸ್ ಹೋಗಿತ್ತು, ಅದಕ್ಕೂ ಕೂಡ ಸಮರ್ಪಕವಾದ ಉತ್ತರ ಬಂದಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಉಡುಪಿ ಜಿಲ್ಲೆ ಅಡಿಷನಲ್ ಎಸ್ಪಿ ಸುಧಾಕರ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಒಟ್ಟು 8 ಪೊಲೀಸ್ ವಾಹನದ ಮೂಲಕ ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿಯವರ ನಿವಾಸಕ್ಕೆ ಆಗಮಿಸಿರುವಂಥದ್ದು. ಈ ಮಧ್ಯೆ ವಾದ ವಿವಾದ ಆಗುತ್ತೆ, ವಾಕ್ಸಮರ ಆಗುತ್ತೆ, ಕೆಲವು ಚರ್ಚೆ ಆಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಪರ ವಕೀಲರು ಹಾಗೂ ಬೆಂಬಲಿಗರ ಮಧ್ಯೆ, ಜೊತೆಗೆ ಪೊಲೀಸ್ ಅಧಿಕಾರಿಗಳ ಮಧ್ಯೆ ಕೆಲವೊಂದು ವಾಕ್ಸಮರ ಆಗುತ್ತೆ. ಆ ನಂತರವಾಗಿ ಪಟ್ಟಣ ಹಿಡಿದಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಇಲ್ಲಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲ, ಹಾಗಾಗಿ ನಾನು ಪೊಲೀಸ್ ಜೀಪಲ್ಲಿ ಬರೋದಿಲ್ಲ, ನನ್ನ ವಾಹನದಲ್ಲಿ ಬರ್ತೀನಿ ಅಂತ ಪಟ್ಟಣ ಹಿಡಿದ ಕಾರಣಕ್ಕೋಸ್ಕರ ಕೊನೆಗೆ ಅದಕ್ಕೆ ಮಂಡಿರುವಂತಹ ಪೊಲೀಸರು ಕೊನೆಗೆ ಅವರ ವಾಹನದ ಮೂಲಕನೇ ಪೊಲೀಸ್ ಬಿಗಿ ಬಂದೋಬಸ್ತ್ ಮೂಲಕ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇರುವಂಥದ್ದು. ಆಗಸ್ಟ್ 16ರಂದು ಫೇಸ್ಬುಕ್ ಪೇಜಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಅವಾಚ್ಯವಾಗಿ ನಿಂದಿಸಿರುವಂಥದ್ದು. ಈ ಹಿನ್ನೆಲೆಯಾಗಿ ಬ್ರಹ್ಮಾವರ ಗ್ರಾಮಾಂತರ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿರುವಂತಹ ರಾಜೀವ್ ಕುಲಾಲ್ ಅವರು ದೂರನ್ನು ಕೊಟ್ಟಿದ್ದರು. ಅದರ ದೂರಿನ ಅನ್ವಯ ಆ ದೂರನ್ನು ಸ್ವೀಕರಿಸಿರುವಂತಹ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಇದೀಗ ಏಕಾಏಕಿಯಾಗಿ ಅವರ ಮನೆಗೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿಯ ವಶಕ್ಕೆ ತೆಗೆದುಕೊಂಡು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಪರಾಧ ಕ್ರಮಾಂಕ 177/2025, 196(1), 252, 2532 BNS ರಂತೆ ಮಹೇಶ್ ಶೆಟ್ಟಿ ತಿಮರೋಡಿಯರನ್ನ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಬೆಳಗ್ಗೆ 9 ಗಂಟೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾರೆ. ಅಲ್ಲಿಂದ ನಂತರ ಒಟ್ಟಾಗಿ ತಿಮರೋಡಿಯ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ಏಕಾಏಕಿ ಒಟ್ಟು 60ಕ್ಕೂ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು, ಕಾರ್ಕಳ ಪೊಲೀಸ್ ಠಾಣೆಯ ಅಧಿಕಾರಿ ಆಗಿರ್ಬೋದು, ಬ್ರಹ್ಮಾವರ, ಉಡುಪಿ ಎಲ್ಲ ಕಡೆಯ ಪೊಲೀಸ್ ಅಧಿಕಾರಿಗಳು ಸೇರಿಕೊಂಡು ಅವರನ್ನ ವಶಕ್ಕೆ ಪಡೆದುಕೊಳ್ಳೋಕ್ಕೋಸ್ಕರ ಹೋಗ್ತಾರೆ. ಅಲ್ಲಿ ಕೆಲ ಹೊತ್ತು ಮಾತಿನ ಚಕಮಕಿ ಆಗುತ್ತೆ, ವಾಗ್ವಾದ ಆಗುತ್ತೆ, ಚರ್ಚೆ ಆಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಪರ ವಕೀಲರು ಹಾಗೂ ಅವರ ಬೆಂಬಲಿಗರ ಮಧ್ಯೆ ಹಾಗೂ ಪೊಲೀಸ್ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ, ಚರ್ಚೆ ಆಗುತ್ತೆ. ಹೇಗೆ ನೀವು ಬಂದ್ರಿ, ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ನೀವು ಬರುವಂಥ ಕ್ರಮ ಇಲ್ಲ, ಕಾನೂನಾತ್ಮಕವಾಗಿ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೊನೆಗೆ ನಾವು ಕೊಟ್ಟಿರುವಂಥ ನೋಟಿಸ್ಗೆ ಯಾವುದೇ ಉತ್ತರ ಬಾರದ ಹಿನ್ನೆಲೆಯಲ್ಲಿ ನಾವು ಈಗ ನಿಮ್ಮನ್ನು ವಶಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಬಂದಿದ್ದೀವಿ ಅಂತ ಮಾತನ್ನು ಹೇಳಿ ಕೊನೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಪಟ್ಟಣ ಹಿಡಿತಾರೆ. ನಾನು ಯಾವುದೇ ಕಾರಣ ಕೂಡ ಅರೆಸ್ಟ್ ವಾರೆಂಟ್ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ನಾನು ಯಾವುದೇ ಕಾರಣ ಕೂಡ ಪೊಲೀಸ್ ವಾಹನದಲ್ಲಿ ಬರೋದಿಲ್ಲ, ನನ್ನದೇ ವಾಹನದಲ್ಲಿ ಬರ್ತೀನಿ ಅಂತ ಮಾತನ್ನು ಹೇಳಿದ ನಂತರವಾಗಿ ಇದಕ್ಕೆ ಮಂಡಿರುವಂಥ ಪೊಲೀಸರು ಕೊನೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಖಾಸಗಿ ವಾಹನದ ಸುತ್ತಮುತ್ತಕ್ಕೆ ಒಂದು ಪೊಲೀಸ್ ಬೆಂಗಾವಲನ್ನು ಹಾಕಿ ಬಿಗಿ ಬಂದೋಬಸ್ತಲ್ಲಿ ಅವರನ್ನು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ 1/4 ಗಂಟೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗ್ತಾರೆ. ಅಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಾಗಿ ಅಲ್ಲಿ ಪ್ರತಿಭಟನೆ ಆಗಬಾರ್ದು, ಯಾವುದೇ ರೀತಿಯಾಗಿ ಹೋರಾಟ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಕೊಟ್ಟಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಸುತ್ತಮುತ್ತ ಬ್ಯಾರಿಗೇಡ್ ಕೂಡ ಹಾಕಿದ್ದಾರೆ. ಗುಂಪು ಸೇರುವಂತಿಲ್ಲ, ಪ್ರತಿಭಟನೆ ಮಾಡುವಂತಿಲ್ಲ, ಕಾನೂನು ಅವ್ಯವಸ್ಥೆಗೆ ಅಡ್ಡಿಯಾದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ SP ಹರಿರಾಮ್ ಶಂಕರ್ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಭಾರಿ ಭದ್ರತೆ ಕೊಟ್ಟಿರುವಂಥದ್ದು. ಠಾಣೆಯ ಸುತ್ತಲೂ ವಾಹನ ಸಂಚಾರ ಇಲ್ಲ, ಹೆದ್ದಾರಿ ಸುತ್ತಮುತ್ತ ಬ್ಯಾರಿಕೇಡ್ ಕೂಡ ಹಾಕಿರುವಂಥದ್ದು. ಗುಂಪು ಸೇರುವಂತಿಲ್ಲ, ಪ್ರತಿಭಟನೆ ಮಾಡುವಂತಿಲ್ಲ. ಒಂದು ವೇಳೆ ಯಾರಾದರೂ ಇದಕ್ಕೆ ತೊಡಕುಂಟು ಮಾಡಿದ್ರೆ ಅವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಕೂಡ SP ಹರಿರಾಮ್ ಶಂಕರ್ ಸೂಚನೆ ಕೊಟ್ಟಿದ್ದಾರೆ. ನೀಡಿದ 2 ನೋಟಿಸ್ಗೆ ಉತ್ತರ ಕೊಡದೇ ಇರೋದು, ಜೊತೆಗೆ ಪುನರಾವರ್ತಿತ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆಯೋಕೆ ಈ 3 ಪ್ರಮುಖ ಅಂಶವಾಗಿ ತೆಗೆದುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ SP ಮಾಹಿತಿಗಳು ಕೊಟ್ಟಿದ್ದಾರೆ. ಯಾವುದು 3 ಅಂಶ? ಒಂದು,
ಕೊಟ್ಟಿರುವಂತಹ 2 ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಇನ್ನೊಂದು ಪುನರಾವರ್ತಿತ ಆರೋಪಿ ಆಗಿರೋ ಕಾರಣಕ್ಕೋಸ್ಕರ ಇದೀಗ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದೀವಿ ಅನ್ನುವ ಮಾತನ್ನು ಕೂಡ ಮಾಹಿತಿಯನ್ನು ಕೂಡ ಎಸ್ಪಿ ಕೊಟ್ಟಿರುವಂತದ್ದು. BL ಸಂತೋಷ್ ಅವರ ವಿರುದ್ಧ ಒಂದು ಯೂಟ್ಯೂಬ್ ಚಾನೆಲ್ ಬಹಳ ಕೆಟ್ಟದಾಗಿ ಅವಾಚ್ಯ ಪದಗಳಿದ್ದ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಗ್ರಾಮಾಂತರ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿರುವಂತಹ ರಾಜೀವ್ ಕುಲಾಲ್ ಅವರು ದೂರನ್ನು ಕೊಡ್ತಾರೆ. ಆ ದೂರನ್ನು ಸ್ವೀಕರಿಸಿರುವಂತಹ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಏಕಾಏಕಿಯಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ 60ಕ್ಕೂ ಹೆಚ್ಚಿನ ಅಧಿಕಾರಿಗಳು ತಿಮರೋಡಿ ನಿವಾಸಕ್ಕೆ ಬರ್ತಾರೆ. ಅಲ್ಲಿ ದೊಡ್ಡ ಹೈಡ್ರಾಮಾ ಆಗುತ್ತೆ, ಮಾತಿನ ಚಕಮಕಿ ಆಗುತ್ತೆ. ತಿಮರೋಡಿ ಪರ ವಕೀಲರು ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ, ವಾಗ್ವಾದ ಆಗುತ್ತೆ, ಚರ್ಚೆ ಆಗುತ್ತೆ. ಕೊನೆಗೆ ಒಟ್ಟು 1.25 ಗಂಟೆ ನಂತರವಾಗಿ ತಿಮರೋಡಿಯವರನ್ನ ವಶಕ್ಕೆ ಪಡೆದುಕೊಂಡು ಹೋಗಿರುವಂತಹ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಒಂದು 1/2-3/4 ಗಂಟೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗ್ತಾರೆ. ಅಲ್ಲಿ ಮುಂದಿನ ಹಂತ ಏನು, ಅವರ ತನಿಖೆ ಮಾಡುವಾಗ ಯಾವುದೆಲ್ಲ ಪ್ರಶ್ನೆಯನ್ನು ಕೇಳ್ಬೋದು. ಒಂದು ಮುಖ್ಯವಾಗಿ ನೀವು ಈ ರೀತಿ ಹೇಳಿಕೆ ಕೊಡೋಕ್ಕೆ ಕಾರಣ ಏನು, ಯಾಕಾಗಿ ನೀವು ಆ ರೀತಿಯಾಗಿ ಒಂದು ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಅವರ ವಿರುದ್ಧವಾಗಿ ಜಾಮೀನು ರಹಿತ ಕೇಸ್ ಕೂಡ ದಾಖಲಾಗಿರುವಂಥದ್ದು ಕೂಡ ಸದ್ಯಕ್ಕೆ ಕೊಟ್ಟಿರುವಂತಹ ಮಾಹಿತಿ. ಇದೀಗ ನೀವು ನೋಡ್ತಾ ಇರುವಂಥದ್ದು ಆ ನೋಟಿಸ್, ತಿಮ್ಮರೋಡಿಗೆ ಕೊಟ್ಟಿರುವಂಥ ನೋಟಿಸ್. ಇದು ಬ್ರಹ್ಮಾವರ ಪೊಲೀಸ್ ಠಾಣೆಯಿಂದ ಬಂದಿರುವಂಥ ನೋಟಿಸ್. ಇದು ಯಾವ ಒಂದು ಅಪರಾಧ ಅಡಿಯಲ್ಲಿ ಒಂದು ಕೇಸು ದಾಖಲಾಗಿದೆ, ಜೊತೆಗೆ ಯಾವ ಕಾರಣಕ್ಕೋಸ್ಕರ ನೀವು ಈ ಒಂದು ನೋಟಿಸ್ಗೆ ಉತ್ತರ ಕೊಡಬೇಕು ಅನ್ನುವಂಥ ಒಂದು ನೋಟಿಸ್ನ ದೃಶ್ಯಾವಳಿ ಇದು. ಸುದ್ದಿ ನ್ಯೂಸಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ನೋಟಿಸ್ನ ಪ್ರತಿ ಇದು. ಬ್ರಹ್ಮಾವರ ಪೊಲೀಸ್ ಠಾಣೆಯಿಂದ ತಿಮರೋಡಿಗೆ ಹೋಗಿರುವಂತಹ ನೋಟಿಸ್ನ ಪ್ರತಿ ಇದು. ಅಧಿವೇಶನದಲ್ಲಿ ಕೂಡ ಚರ್ಚೆಯಾಗಿದ್ದು ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿಯ ಪ್ರಮುಖರು ಸರ್ಕಾರದ ಪ್ರಮುಖ ವ್ಯಕ್ತಿಗಳ ವಿರುದ್ಧವೇ ಅವ್ಯಾಚ್ಯವಾಗಿ ಪದಗಳ ಬಳಕೆ ಮಾಡ್ತಾರೆ, ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಎಂಬುದಾಗಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ರು ಮತ್ತು ಹೋಮ್ ಮಿನಿಸ್ಟರ್ ಬಳಿ ನೇರವಾಗಿ ಆಗ್ರಹವನ್ನು ಮಾಡಿದ್ರು, ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧನ ಮಾಡಬೇಕು ಅಂತೇಳಿ. ಆದರೆ ಅವತ್ತು ಹೋಮ್ ಮಿನಿಸ್ಟರ್ ಸದ್ಯಕ್ಕೆ ಬಂಧನ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ BL ಸಂತೋಷ್ ಅವರ ವಿರುದ್ಧವಾಗಿ ಮಾತಾಡುವಂಥ ಹೇಳಿಕೆ ಏನಿದೆ ಅದು ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BL ಸಂತೋಷ್ ಅವರು ಅಡ್ಡ ಬರ್ತಾ ಇದ್ದಾರೆ
ಮಾಡ್ತಾರೆ ಅನ್ನೋದನ್ನ ದೇವಸ್ಥಾನವನ್ನ ನಡುಗೆ ತಂದದ್ದು BL ಸಂತೋಷ್ ಅನ್ನುವಂಥದ್ದು ಈಗ ಚರ್ಚೆ ಇರುವಂಥದ್ದು. ಬಳಕೆ ಮಾಡಿ ನಿಂದನೆ ಮಾಡುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಬಂಧನ ಮಾಡಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗಾಗಿ ನೇರವಾಗಿ ಉಡುಪಿಯಿಂದ ಬಂದಂತಹ ಪೊಲೀಸರು ಸದ್ಯ ತಿಮ್ಮರೋಡಿ ಅವರ ಮನೆಯಲ್ಲಿ ಇರುವಂಥದ್ದು. ಆ ಕಾರ್ಯಕರ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸದ್ಯಕ್ಕೆ ಫ್ರೇಮ್ಗೆ ಬರ್ತಾ ಇಲ್ಲ. ಅವರು ಮನೆಯ ಒಳಭಾಗದಲ್ಲಿರುವಂಥದ್ದು. ಸದ್ಯ ವಕೀಲರ ಜೊತೆ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೂ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗೋಕ್ಕೆ ಬಿಡಲ್ಲ ಕಾರ್ಯಕರ್ತರಿದ್ದಾರೆ ಮತ್ತು ಗಿರೀಶ್ ಮಟ್ಟನ್ ಅವರಿದ್ದಾರೆ, ಪ್ರಮುಖ ಹೋರಾಟಗಾರರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಒಂದು ಮಾತಿನ ಚಕಮಕಿ ಆಗ್ತಾ ಇದೆ. ನೀವೆಷ್ಟೇ ಪೊಲೀಸ್ ಫೋರ್ಸ್ ತಂದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧನ ಮಾಡೋಕ್ಕೆ ಬಿಡೋದೇ ಇಲ್ಲ ಎಂಬ ಆಗ್ರಹವನ್ನು ಇಲ್ಲಿ ಕಾರ್ಯಕರ್ತರು ಸಹಿತವಾಗಿ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮದೇನಾದರೂ ತಕರಾರು ಇದ್ದರೆ ಅಥವಾ ಈ ಕೇಸ್ನ ವಿಚಾರಣೆ ಏನಿದ್ರೆ ನಾವೇ ಕರ್ಕೊಂಡು ಬರ್ತೀವಿ. ಅದು ಹೊರತಾಗಿ ಇಷ್ಟು ಮಂದಿ ಪೊಲೀಸರನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಈ ರೀತಿಯ ಹೈಡ್ರಾಮಾ ಮಾಡೋದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ದೃಶ್ಯಗಳಲ್ಲಿ ಗಮನಿಸಿ ಹೋದರೆ DYSP ವಿಜಯ್ ಪ್ರಸಾದ್ ಕೂಡ ಇದ್ದಾರೆ. ಪ್ರಮುಖವಾಗಿ ವಕೀಲರನ್ನ ಇಲ್ಲಿ ಅವರು ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ನೇಡ್ತಾ ಇರುವಂತಹ ಕಾರ್ಯಕರ್ತರು ಕೂಡ ಅಷ್ಟೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಈಗ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ನೀವು ಅವರ ಧರ್ಮಪತ್ನಿ ಅಂದ್ರೆ ನಾವು ಈಗ ಇಲ್ಲಿಂದ ಹೊರಡಿ ಅನ್ನುವಂಥದ್ದು ಪೊಲೀಸರಿಗೆ ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರು ನಾವು ವಿಚಾರಣೆಗೆ ಹಾಜರಾಗಬೇಕಾದ್ರೆ ಅವರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೇವೆ. ಆದರೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ಇಲ್ಲಿಂದನೇ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ವಾದವನ್ನು ಅವರು ಮಾಡ್ತಾ ಇರ್ತಕ್ಕಂಥ. ಸೊ ಈಗ ಅಲ್ಲಿ ಮಹೇಶ್ ಶೆಟ್ಟಿ ಪರ ವಕೀಲರು ಮತ್ತು ಅವರ ಬೆಂಬಲಿಗರು ಇದರ ಜೊತೆಗೆ ಪೊಲೀಸರ ನಡುವೆ ವಾದ ವಿವಾದಗಳು ಆಗ್ತಾ ಇರ್ತಕ್ಕಂಥದ್ದು. ಹೋರಾಟಗಾರ ಗಿರೀಶ್ ಮಟ್ಟನ್ ಅವರು ಕೂಡ ಇದ್ದಾರೆ. ಇದರ ಜೊತೆಗೆ ಅಲ್ಲಿ ಗಮನಿಸಬಹುದು ಅವರ ಪರ ವಕೀಲರು ಕೂಡ ಪೊಲೀಸರ ಜೊತೆ ವಾದವನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಇದೇ ತಿಂಗಳ 18ರಂದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಉಡುಪಿ ಬಿಜೆಪಿಯ ಗ್ರಾಮಾಂತರ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಲಾಲ್ ಎಂಬವರು ಮಹೇಶ್ ಶೆಟ್ಟಿ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಈ ಏನು ಬಿಜೆಪಿಯ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದೂರನ್ನು ನೀಡ್ತಾರೆ. ಈ ನಿಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದ್ರೆ BNS ಆಕ್ಟ್ 352 ಮತ್ತು 353(2) ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಈ ಪ್ರಕರಣಕ್ಕೆ ಹಾಜರಾಗಬೇಕೆನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಬ್ರಹ್ಮಾವರ ಪೊಲೀಸ್ ಠಾಣೆ ASI ಇದರ ಜೊತೆಗೆ ಇಬ್ಬರು ಸಿಬ್ಬಂದಿಗಳು ಬಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದು ನೋಟಿಸ್ ಕೊಟ್ಟು ಹೋಗ್ತಾರೆ, ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು. ಆದ್ರೆ ವಿಚಾರಣೆಗೆ ಹಾಜರಾಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಖುದ್ದಾಗಿ ಪೊಲೀಸ್ ತಂಡ ಬಂದಿರತಕ್ಕಂಥದ್ದು. ಹೀಗಾಗಿ ಪೊಲೀಸರು ಬಂದಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆ ಒಳಭಾಗದಲ್ಲಿದ್ದಾರೆ. ಸೊ ಪೊಲೀಸರು ಕೂಡ ಅವರ ಬೆಂಬಲಿಗರು ಇದರ ಜೊತೆಗೆ ಅವರ ಪರ ವಕೀಲರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದ್ರೆ ಬೆಂಬಲಿಗರು ಮತ್ತು ವಕೀಲರು ವಾದ ಮಾಡ್ತಿರ್ತಾರೆ. ನಾವೇ ನಮ್ಮ ಖಾಸಗಿ ಕಾರ್ನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಬರ್ತೇವೆ, ತಾವು ತಮ್ಮಷ್ಟಕ್ಕೆ ಹೋಗಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಎನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಇದಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವರನ್ನು ವಶಕ್ಕೆ ಪಡೆದೇ ಹೋಗ್ತೇವೆ ಎನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಿಮ್ಮರೋಡಿ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಿರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಆಯಿತು ಪೊಲೀಸರು ಬಂದು. ಅಲ್ಲಿ ಗಮನಿಸಬಹುದು ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ. ಇದರ ಜೊತೆಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇದರ ಜೊತೆಗೆ ಕಾರ್ಕಳ ಗ್ರಾಮಾಂತರ ಠಾಣೆ SI ಅವರು ಕೂಡ ಇದ್ದಾರೆ. ಉಡುಪಿ DYSP ಅವರು ಇದ್ದಾರೆ, ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು 10ಕ್ಕೂ ಅಧಿಕ ಪೊಲೀಸರ ತಂಡ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಸೊ ಒಂದಷ್ಟು ಬೆಂಬಲಿಗರು ಕೂಡ ಸೇರ್ತಾ ಇದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆ ಒಳಭಾಗದಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿಯು ಕೂಡ ಇದೆ. ಆದರೆ ಅವರು ಹೊರಗೆ ಬಂದಿಲ್ಲ. ಆದರೆ ವಕೀಲರು ಅವ್ರ ಜೊತೆ ಪೊಲೀಸರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಈಗ ಚರ್ಚೆ ಮುಂದುವರೆದಿದೆ. ಸೊ ಮುಂದೇನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ
ಬಂಧನ ಆಗ್ಬೇಕು, SIT ಮುಂದುವರಿಬೇಕು, ಹೆಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರೆಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು, ವಾರೆಂಟ್ ಇಲ್ಲದೆ ನಿನ್ನೆಲ್ಲ ಮುಂದೆ ನೋಡಿಸ್ಕೊಳ್ತಾರೆ. ನಿನ್ನೆ ಇನ್ನೊಂದು ಅವ್ರಿಗೆ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ನ್ಯಾಯ ಸಿಗಲೇಬೇಕು. ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಹೇಳಿ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನಿವತ್ತು ದೇಶಕ್ಕೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗಲಿಕ್ಕೆ ಬನ್ನಿ ಎಸ್, ಇದೀಗ ನೀವು ನೋಡ್ತಾ ಇರುವಂಥ ದೃಶ್ಯಾವಳಿ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆ ಮುಂಭಾಗ. ಸದ್ಯಕ್ಕೆ ಈಗಾಗಲೇ ಮಹೇಶ್ ತಿಮ್ಮರೋಡಿಯ ಬೆಂಬಲಿಗರು ಅಲ್ಲಿ ಬಂದು ಜಮಗೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಅಲ್ಲಿರುವ SP ಹರಿರಾಮ್
ಶಂಕರ್ ಕೊಟ್ಟಿರುವ ಸೂಚನೆ ಪ್ರಕಾರ ಅಲ್ಲಿ ಯಾವುದೇ ರೀತಿಯಾಗಿ ಗುಂಪು ಸೇರುವ ಹಾಗಿಲ್ಲ, ಪ್ರತಿಭಟನೆ ಮಾಡುವ ಹಾಗಿಲ್ಲ, ಹೋರಾಟ ಮಾಡುವ ಹಾಗಿಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಸೇರಿದರೆ ಅವರನ್ನು ಅಲ್ಲಿಂದ ತೆರಳಿಸುವಂಥ ಕೆಲಸ ಕೂಡ ಆಗುತ್ತೆ. ಸದ್ಯಕ್ಕಂತೂ ಕೆಲ ಸಂಖ್ಯೆಯಲ್ಲಿ ಬೆಂಬಲಿಗರು ಅಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಇದು ಬ್ರಹ್ಮಾವರ ಪೊಲೀಸ್ ಠಾಣೆ ಮುಂಭಾಗದ ದೃಶ್ಯಾವಳಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಿರುವಂಥ ದೃಶ್ಯಾವಳಿ ಇದು. ಉಡುಪಿ ಬ್ರಹ್ಮಾವರ ಪೊಲೀಸ್ ಠಾಣೆ ಮುಂಭಾಗ. ಇನ್ನು ಕೆಲವೇ ಹೊತ್ತಲ್ಲಿ ಇನ್ನೊಂದು ಅರ್ಧ ಗಂಟೆಯ ಒಳಗಡೆ ಮಹೇಶ್ ತಿಮರೊಡಿಯನ್ನು ವಶಕ್ಕೆ ಪಡೆದುಕೊಂಡು ಬಂದಿರುವಂತಹ ಪೊಲೀಸರು ಕೆಲವೇ ಕ್ಷಣದಲ್ಲಿ ಪೊಲೀಸ್ ಠಾಣೆಗೆ ತಲುಪ್ತಾರೆ. ಮುಂದೆ ಅಲ್ಲಿ ಏನಾಗುತ್ತೆ, ಯಾವ ರೀತಿಯಾಗಿ ವಿಚಾರಣೆ ಆಗುತ್ತೆ, ಯಾವ ರೀತಿಯಾಗಿ ಪೊಲೀಸರು ಪ್ರಶ್ನೆಯನ್ನು ಕೇಳ್ತಾರೆ, ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಬ್ರಹ್ಮಾವರ ಪೊಲೀಸ್ ಠಾಣೆ ಮುಂಭಾಗ ಕೆಲ ಸಂಖ್ಯೆಯಲ್ಲಿ ಬೆಂಬಲಿಗರು ಜಮಾವಣೆಗೊಂಡಿರುವಂಥ ದೃಶ್ಯಾವಳಿ ಇದು. ಬ್ರಹ್ಮಾವರ ಪೊಲೀಸ್ ಠಾಣೆ ಮುಂಭಾಗ ಹೇಗಿದೆ ಬಂದೋಬಸ್ತ್? ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ, ಪೊಲೀಸ್ ಬೆಂಗಾವಲು ಕೂಡ ಇದೆ, ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಯಾವುದೇ ರೀತಿಯಾಗಿ ಪ್ರತಿಭಟನೆ ಆಗಬಾರ್ದು, ಯಾವ ರೀತಿಯಾಗಿ ಗುಂಪು ಘರ್ಷಣೆ ಆಗಬಾರ್ದು ಅಂತ SP ಹರಿರಾಮ್ ಶಂಕರ್ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಆದರೆ ಕೆಲ ಹೊತ್ತಲ್ಲೇ, ಇನ್ನು ಕೆಲ ಗಂಟೆಯಲ್ಲೇ, ಅರ್ಧ ಗಂಟೆಯ ಒಳಗಡೆ ಮಹೇಶ್ ತಿಮರೊಡಿಯನ್ನು ವಶಕ್ಕೆ ಪಡೆದಿರುವ ಪೊಲೀಸ್ ತಂಡ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗ್ತಾರೆ. ಮುಂದೆ ಅಲ್ಲಿ ವಿಚಾರಣೆ ಆಗುತ್ತೆ. ಸದ್ಯಕ್ಕೆ ಅಲ್ಲಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿಚಾರಣೆಗೋಸ್ಕರ ಸದ್ಯಕ್ಕೆ ಮಹೇಶ್ ತಿಮರೊಡಿಯನ್ನು ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಕರೆದುಕೊಂಡು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬರ್ತಾರೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ವಿರುದ್ಧವಾಗಿ ಅವಾಚ್ಯವಾಗಿ ಅವಹೇಳವಾಗಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆ ಬ್ರಹ್ಮಾವರ ಬಿಜೆಪಿ ಕಾರ್ಯಕರ್ತ ಬಿಜೆಪಿಯ ಮುಖಂಡ ರಾಜೀವ್ ಕುಲಾಲ್ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ರಹ್ಮಾವರ ಪೊಲೀಸರು ತಿಮ್ಮರೊಡಿಯವರಿಗೆ 2 ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದರೆ 2 ನೋಟಿಸು ಕೂಡ ಯಾವುದೇ ಒಂದು ಉತ್ತರ ಬಾರದ ಹಿನ್ನೆಲೆಯಲ್ಲಿ ಇದೀಗ ತಿಮ್ಮರೊಡಿಯವರನ್ನು ವಶಕ್ಕೆ ಪಡೆದುಕೊಂಡು ಬಂದಿರುವಂತಹ ಪೊಲೀಸರು ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗ್ತಾರೆ. BL ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರುವಂತಹ ಕಾರಣಕ್ಕೋಸ್ಕರ ದೂರನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ASP ಅವರ ಒಂದು ಮುಂದಾಳತ್ವದಲ್ಲಿ ASP ಸುಧಾಕರ್ ನಾಯ್ಕ್ ಅವರ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಕೈಗೆತ್ತಿಕೊಂಡಿರುವಂಥದ್ದು. ಸದ್ಯಕ್ಕೆ ಬ್ರಹ್ಮಾವರ ಪೊಲೀಸ್ ಠಾಣೆ ಮುಂಭಾಗ ಅನೇಕ ಸಂಖ್ಯೆಯಲ್ಲಿ ತಿಮ್ಮರೋಡಿ ಬೆಂಬಲಿಗರು ಬರ್ತಾ ಇದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿಯಾಗಿ ಕೂಡ ಪ್ರತಿಭಟನೆ ಆಗಬಾರ್ದು, ಹೋರಾಟ ಆಗಬಾರ್ದು, ಯಾವುದೇ ರೀತಿಯಾಗಿ ಕೂಡ ಗುಂಪು ಘರ್ಷಣೆ ಆಗಬಾರ್ದು ಅಂತ SP ಹರಿರಾಮ್ ಶಂಕರ್ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಅಂಥದ್ದು ಯಾವುದೇ ಒಂದು ಘಟನೆ ಆದರೆ ಅವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಮಹೇಶ್ ತಿಮ್ಮರೊಡಿಯವರನ್ನ ವಶಕ್ಕೆ ಪಡೆದುಕೊಂಡು ಬಂದಿರುವಂತಹ ಪೊಲೀಸರು ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗ್ತಾರೆ. BL ಸಂತೋಷ್ ಅವರ ವಿರುದ್ಧವಾಗಿ ಅವಾಚ್ಯವಾಗಿ ಅವಹೇಳನಕಾರಿಯಾಗಿ ಯೂಟ್ಯೂಬ್ ಚಾನಲಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಮಹೇಶ್ ತಿಮ್ಮರೊಡಿಯವರು. ಅದರ ವಿರುದ್ಧವಾಗಿ ರಾಜೀವ್ ಕುಲಾಲ್, ಗ್ರಾಮಾಂತರ BJP ಮಂಡಲದ ಅಧ್ಯಕ್ಷ ರಾಜೀವ್ ಕುಲಾಲ್ ಅವರು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದರು. ಅದರ ಅನ್ವಯ ಕೇಸನ್ನು ಎತ್ಕೊಂಡಿರುವಂಥ ಪೊಲೀಸರು ಇವತ್ತು ಏಕಾಏಕಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ 60ಕ್ಕೂ ಹೆಚ್ಚಿನ ಅಧಿಕಾರಿಗಳು, ASP, SI, ಪೊಲೀಸ್ ಟೀಮ್, ಒಟ್ಟಾರೆಯಾಗಿ ಮಣಿಪಾಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಆಗಿರ್ಬೋದು, DYSP ಪ್ರಭು DT ಆಗಿರ್ಬೋದು, ಬ್ರಹ್ಮಾವರ ಇನ್ಸ್ಪೆಕ್ಟರ್ ಗೋಪಿ, ಕಾರ್ಕಳ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಪ್ರಸನ್ನ ಕುಮಾರ್ ಒಳಗೊಂಡಂತೆ ಒಟ್ಟು 60ಕ್ಕೂ ಹೆಚ್ಚಿನ ಅಧಿಕಾರಿಗಳು ASP ಸುಧಾಕರ್ ನಾಯ್ಕ್ ಅವರ ಮುಂದಾಳತ್ವದಲ್ಲಿ ತಿಮ್ಮರೊಡಿ ನಿವಾಸಕ್ಕೆ ಬಂದಿದ್ದು, ಅಲ್ಲಿ ಒಟ್ಟು 1.25 ಗಂಟೆಗಳ ಕಾಲ ಮಾತ್ರ ಚಕಮಕಿ ಆಗುತ್ತೆ, ವಾಗ್ವಾದ ಆಗುತ್ತೆ, ಚರ್ಚೆ ಆಗುತ್ತೆ. ಆ ನಂತರವಾಗಿ ಮಹೇಶ್ ತಿಮ್ಮರೊಡಿಯನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಇನ್ನು ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗ್ತಾರೆ. ಅಲ್ಲಿ ಮುಂದಿನ ಕ್ರಮ ಏನು ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಅವರ ಬರುವಿಕೆಗೋಸ್ಕರ ಕೆಲ ಸಂಖ್ಯೆಯಲ್ಲಿ ಬೆಂಬಲಿಗರು ಕಾಯ್ತಾ ಇದ್ದಾರೆ. ಮಹೇಶ್ ತಿಮ್ಮರೊಡಿ ಜೊತೆಗೆ ಜಯಂತ್ T ಇದ್ದಾರೆ, ಗಿರೀಶ್ ಮಟ್ಟಣ್ಣನವರಿದ್ದಾರೆ. ಅವರಿಗೆ ಬೆಂಗಾವಲಾಗಿ
ಬಿಗಿ ಬಂದೋಬಸ್ತಲ್ಲಿ ಪೊಲೀಸ್ ವಾಹನ ಕೂಡ ಇರುವಂಥದ್ದು. ಇಲ್ಲಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದ ಕಾರಣಕ್ಕೋಸ್ಕರ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ತಮ್ಮದೇ ಒಂದು ವಾಹನದ ಮೂಲಕ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ದಾರೆ. ಅವರ ಸುತ್ತಲೂ ಬಿಗಿ ಬಂದೋಬಸ್ತ್ ಕೂಡ ಇದೆ, ಪೊಲೀಸ್ ಬೆಂಗಾವಲ್ ಇದೆ. ಒಟ್ಟು 9ಕ್ಕೂ ಹೆಚ್ಚಿನ ಪೊಲೀಸ್ ವಾಹನ ಕೂಡ ಇರುವಂಥದ್ದು. 60ಕ್ಕೂ ಹೆಚ್ಚಿನ ಅಧಿಕಾರಿಗಳು 9ಕ್ಕೂ ಹೆಚ್ಚಿನ ಪೊಲೀಸ್ ವಾಹನದ ಮೂಲಕ ಬೆಂಗಾವಲಿನ ಮೂಲಕ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆ ನಿನ್ನೆಯಿಂದ ಹೇಳಲಾಗ್ತಾ ಇತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಂಧನ ಸಾಧ್ಯತೆ ಅಂತ. ಆದರೆ ಇದೀಗ ಬಂಧನ ಅಲ್ಲ, ವಶಕ್ಕೆ ಪಡೆದು ಅವರ ವಿಚಾರಣೆಗೋಸ್ಕರ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ಮುಂದಿನ ವಿಚಾರಣೆ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ನೀವು BL ಸಂತೋಷ್ ಅವರ ವಿರುದ್ಧವಾಗಿ ಅಂತಹ ಒಂದು ಮಾತನ್ನು ಆಡಿದ್ರಿ, ಅವಾಚ್ಯವಾಗಿ ನಿಂದನೆ ಮಾಡುವಂತಹ ಮಾತನ್ನು ಯಾಕೆ ಹೇಳಿದ್ರಿ ಅನ್ನುವಂಥ ವಿಚಾರಣೆ ಕೂಡ ಆಗುತ್ತೆ. ಸದ್ಯಕ್ಕೆ ಬ್ರಹ್ಮಾವರ ಪೊಲೀಸ್ ಠಾಣೆ ಸುತ್ತ ಭಾರಿ ಭದ್ರತೆಯನ್ನು ಒದಗಿಸಿರುವಂಥದ್ದು. ಠಾಣೆಯ ಸುತ್ತಲೂ ವಾಹನ ಇಲ್ಲ, ಜನಸಂಚಾರ ಕೂಡ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಸುತ್ತಮುತ್ತ ಬ್ಯಾರಿಗೇಡ್ ಕೂಡ ಹಾಕಿರುವಂಥದ್ದು. ಗುಂಪು ಸೇರುವಂತಿಲ್ಲ, ಪ್ರತಿಭಟನೆ ಮಾಡುವಂತಿಲ್ಲ ಎಂದು SP ಹರಿರಾಮ್ ಶಂಕರ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದರೆ ಈಗ ಅಲ್ಲಿ ನೋಡಿದಾಗ ಕೆಲ ಸಂಖ್ಯೆಯಲ್ಲಿ ತಿಮ್ಮರೋಡಿ ಪರ ಬೆಂಬಲಿಗರು ಅಲ್ಲಿ ಜಮಾವಣೆ ಕೂಡ ಆಗಿದ್ದಾರೆ. ಬ್ರಹ್ಮಾವರ ಠಾಣೆಗೆ ತಲುಪಿರುವಂತಹ ತಿಮ್ಮರೋಡಿ ಖಾಸಗಿ ವಾಹನದಲ್ಲಿ ಬಂದು ಬ್ರಹ್ಮಾವರ ಠಾಣೆ ತಲುಪಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜೊತೆ ಬಂದ ಗಿರೀಶ್ ಮಟ್ಟಣ್ಣನವರು ತಿಮ್ಮರೋಡಿಯನ್ನ ವಿಚಾರಣೆಗೆ ಒಳಪಡಿಸಿರುವಂತಹ ಬ್ರಹ್ಮಾವರ ಪೊಲೀಸರು. ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ತಿಮ್ಮರೋಡಿ ರೀಚ್ ಆಗಿದ್ದಾರೆ, ಪೊಲೀಸರು ರೀಚ್ ಆಗಿದ್ದಾರೆ. ಇದೀಗ ತಿಮ್ಮರೋಡಿಯನ್ನ ವಿಚಾರಣೆಗೆ ಒಳಪಡಿಸಿರುವಂತಹ ಬ್ರಹ್ಮಾವರ ಪೊಲೀಸರು. ವಾಹನ ಹೋಗಲಿಕ್ಕೆ ದಾರಿ, ಅದರ ಮೇಲೆ ಬಂದರೆ ಸ್ವಲ್ಪ ಹಿಂದೆ ವಾಹನ ಹೋಗಲಿಕ್ಕೆ ದಾರಿ, ಹಿಂದೆ ಬನ್ನಿ ವಾಹನ ಹೋಗಲಿಕ್ಕೆ ಸುಮಾರು 10:30 ಗಂಟೆಗೆ ಬೆಳ್ತಂಗಡಿಯಿಂದ ಹೊರಟಿರುವಂತಹ ಪೊಲೀಸ್ ಅಧಿಕಾರಿಗಳ ತಂಡ ಇದೀಗ ಉಡುಪಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗಿದ್ದಾರೆ. ಅಲ್ಲಿ ಇದೀಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಬೆಳಗ್ಗೆ 10:45ಕ್ಕೆ ಬೆಳ್ತಂಗಡಿಯ ತಿಮ್ಮರೋಡಿ ನಿವಾಸದಿಂದ ಹೊರಟಿರುವಂತಹ ಪೊಲೀಸ್ ತಂಡ ಇದೀಗ ಸಮಯ 1:30 ಆಗಿದೆ. 1:30 ಸುಮಾರಿಗೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ತಿಮ್ಮರೋಡಿಯನ್ನು ಕರೆದುಕೊಂಡು ಹೋಗಿರುವಂತಹ ಪೊಲೀಸ್ ತಂಡ ರೀಚ್ ಆಗಿದೆ. ಸದ್ಯಕ್ಕೆ ಇದೀಗ ಬ್ರಹ್ಮಾವರ ಪೊಲೀಸರು ತಿಮ್ಮರೋಡಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ, ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ನೀವು ಈ ರೀತಿಯಾಗಿ BL ಸಂತೋಷ್ ಅವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೀರಾ, ಯಾವ ಕಾರಣಕ್ಕೋಸ್ಕರ ನೀವು ಅವಾಚ್ಯವಾಗಿ ನಿಂದನೆ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಬೇರೆ ಬೇರೆ ಆಯಾಮದಲ್ಲಿ ವಿಚಾರಣೆ ಮಾಡ್ತಾರೆ. ಆನಂತರವಾಗಿ ಮುಂದಿನ ಕ್ರಮ ಏನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅವರ ಮೇಲೆ ನಾನ್ ಬೇಲೇಬಲ್ ಕೇಸ್ಗಳು ದಾಖಲಾಗಿದೆ. ಆ ರೀತಿ ಆದರೆ ಸುಮಾರು ತಿಂಗಳುಗಳ ಕಾಲ ಅವರು ಅರೆಸ್ಟ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಇದೀಗ ತಿಮ್ಮರೋಡಿ ಅವರನ್ನು ಬ್ರಹ್ಮಾವರ ಪೊಲೀಸರು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಇಂದು ಬೆಳಗ್ಗೆ 9:30 ಸುಮಾರಿಗೆ ಉಜಿರೆಯ ತಿಮ್ಮರೋಡಿ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳು ಬಂದಿದ್ದರು. ಒಟ್ಟು 60ಕ್ಕೂ ಹೆಚ್ಚಿನ ಅಧಿಕಾರಿಗಳು. ಮಣಿಪಾಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್, DYSP ಪ್ರಭು DT, ಬ್ರಹ್ಮಾವರ ಇನ್ಸ್ಪೆಕ್ಟರ್ ಗೋಪಿ, ಕಾರ್ಕಳ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಪ್ರಸನ್ನ ಕುಮಾರ್ ಒಳಗೊಂಡಂತೆ ASP ಸುಧಾಕರ್ ನಾಯ್ಕ್ ಅವರ ಮುಂದಾಳತ್ವದಲ್ಲಿ ಇವತ್ತು 60ಕ್ಕೂ ಹೆಚ್ಚಿನ ಅಧಿಕಾರಿಗಳು ತಿಮ್ಮರೋಡಿ ನಿವಾಸಕ್ಕೆ ಬಂದಿದ್ದರು. ಅಲ್ಲಿ ವಾಕ್ಸಮರ ಆದ ನಂತರವಾಗಿ ಒಟ್ಟು 3/4 ಗಂಟೆಗಳ ಕಾಲ ಅಲ್ಲಿ ಒಂದು ಮಾತಿನ ಚಕಮಕಿ ಆಗುತ್ತೆ, ಚರ್ಚೆ ಆಗುತ್ತೆ. ತಿಮ್ಮರೋಡಿ ಪರ ವಕೀಲರು, ಬೆಂಬಲಿಗರು ಹಾಗೂ ಪೊಲೀಸರ ಮಧ್ಯೆ ಚರ್ಚೆ ಆಗುತ್ತೆ. ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ನೀವು ಏಕಾಏಕಿ ಮನೆಗೆ ಬರುವುದು ಕಾನೂನು ಕ್ರಮ ಅಲ್ಲ ಅನ್ನುವಂಥ ಮಾತಿನ ಚಕಮಕಿ ಆಗುತ್ತೆ. ಆನಂತರವಾಗಿ ಪೊಲೀಸರು ಕೂಡ ಉತ್ತರ ಕೊಡ್ತಾರೆ.
ನಾವು ಈ ಹಿಂದೆ 2 ನೋಟಿಸ್ ಕೊಟ್ಟಿದ್ದೀವಿ. ಆ 2 ನೋಟಿಸ್ ಕೂಡ ಯಾವುದೇ ಉತ್ತರ ಬಂದಿಲ್ಲ. ಹಾಗಾಗಿ ನಾವು 3ನೇ ನೋಟಿಸ್ ಕೊಡುವಂತಹ ಕಾರಣವೇ ಕೊಡುವ ಹಾಗಿಲ್ಲ. ಹಾಗಾಗಿ ನಾವು ನೇರವಾಗಿ ತಿಮ್ಮರೋಡಿ ನಿವಾಸಕ್ಕೆ ಬಂದು ಅವರನ್ನು ವಶಕ್ಕೆ ಪಡಿತೀವಿ ಅಂತ ಮಾತನ್ನು ಹೇಳ್ತಾರೆ. ಆದರೆ ಅಲ್ಲಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಒಂದು ಪಟ್ಟಣ ಹಿಡಿತಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ವಾಹನ ಮೂಲಕ ಬರೋದಿಲ್ಲ, ನನ್ನದೇ ವಾಹನ ಮೂಲಕ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಆ ಮೂಲಕವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ತಮ್ಮ ಒಂದು ಖಾಸಗಿ ವಾಹನದಲ್ಲಿ ಅವರ ಜೊತೆಯಾಗಿ ಜಯಂತ್ ಟಿ ಇದ್ದಾರೆ, ಗಿರೀಶ್ ಮಠನ್ ಅವರು ಕೂಡ ಇದ್ದರು. ಅವರ ಜೊತೆಯಾಗಿ ಹೊರಟಿರುವಂತಹ ಆ ಪೊಲೀಸ್ ತಂಡ ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ರೀಚ್ ಆಗಿದ್ದಾರೆ. ಅಲ್ಲಿ ಇದೀಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಒಳಗಡೆ ಇದೀಗ ತಿಮ್ಮರೋಡಿಯ ವಿಚಾರಣೆ ಆಗ್ತಾ ಇದೆ. ಬ್ರಹ್ಮಾವರ ಪೊಲೀಸರು BL ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಹೇಳಿಕೊಟ್ಟಿರುವಂತಹ ಒಂದು ದೂರಿನ ಪ್ರಕಾರವಾಗಿ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಇದೀಗ ನೋಡಿದ ದೃಶ್ಯಾವಳಿ ಕಾಣಿಸ್ತಾ ಇರುವಂಥದ್ದು ಸುದ್ದಿ ನ್ಯೂಸಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಇದು ಬ್ರಹ್ಮಾವರ ಪೊಲೀಸ್ ಠಾಣೆ ಮುಂಭಾಗ. ಸದ್ಯಕ್ಕೆ ಅಲ್ಲಿ SP ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿ ಕೂಡ ಪ್ರತಿಭಟನೆ ಮಾಡುವ ಹಾಗಿಲ್ಲ.
ರಕ್ಷಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರೆಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿನ ನೀವು ವಾರೆಂಟ್ ಇಲ್ಲದೆ ಹಿಂಗೆಲ್ಲ ಮುಂದೆ ನೋಡ್ಕೊಳ್ತಾರೆ. ಇನ್ನೊಂದು ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ತಿಮ್ಮರೊಡಿಯ ವಿಚಾರಣೆ ಆಗ್ತಾ ಇದೆ. ಬೆಳಗ್ಗೆ 10:30 ಸುಮಾರಿಗೆ ಉಜಿರೆಯ ತಿಮ್ಮರೋಡಿ ನಿವಾಸದಿಂದ ಪೊಲೀಸ್ ಅಧಿಕಾರಿಗಳು ತಿಮ್ಮರೋಡಿಯನ್ನು ವಶಕ್ಕೆ ಪಡೆದುಕೊಂಡು ಇದೀಗ 1:30 ಸುಮಾರಿಗೆ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆ ರೀಚ್ ಆಗಿದ್ದಾರೆ. ಅಲ್ಲಿ ಸದ್ಯಕ್ಕೆ ಒಳಗಡೆ ಪೊಲೀಸ್ ಅಧಿಕಾರಿಗಳು ತಿಮ್ಮರೋಡಿಯ ವಿಚಾರಣೆ ಮಾಡ್ತಾ ಇದ್ದಾರೆ. ಮಣಿಪಾಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್, ಡಿವೈಎಸ್ಪಿ ಪ್ರಭು ಡಿಟಿ, ಬ್ರಹ್ಮಾವರ ಇನ್ಸ್ಪೆಕ್ಟರ್ ಗೋಪಿ, ಕಾರ್ಕಳ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಪ್ರಸನ್ನ ಕುಮಾರ್ ಸೇರಿದಂತೆ ಎಎಸ್ಪಿ ಸುಧಾಕರ್ ನಾಯ್ಕ್ ಅವರ ಮುಂದಾಳತ್ವದಲ್ಲಿ ಕೈಗೊಂಡಿರುವಂತಹ ಇದು ಕಾರ್ಯಾಚರಣೆ ಆಗಿತ್ತು. ಬೆಳಗ್ಗೆ 9:30 ಸುಮಾರಿಗೆ ತಿಮ್ಮರೋಡಿ ನಿವಾಸಕ್ಕೆ ಒಟ್ಟು 60ಕ್ಕೂ ಹೆಚ್ಚಿನ ಅಧಿಕಾರಿಗಳು ಅವರ ಮನೆಗೆ ಬಂದಿದ್ರು. ಅಲ್ಲಿ ಒಂದು 3/4 ಗಂಟೆಗಳ ಕಾಲ ಹೈಡ್ರಾಮಾ ಆಗುತ್ತೆ. ಅಲ್ಲಿಂದ ನಂತರವಾಗಿ ಜಯಂತ್ ಟಿ ಹಾಗೂ ಗಿರೀಶ್ ಮಟ್ಟಣ್ಣನವರು ಕೂಡ ತಿಮ್ಮರೋಡಿ ಜೊತೆಯಾಗಿ ಅವರ ವಾಹನದ ಮೂಲಕ ಹೋಗ್ತಾರೆ. ಇದೀಗ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ತಿಮ್ಮರೋಡಿಯ ವಿಚಾರಣೆ ಆಗ್ತಾ ಇದೆ. ಈಗ ನೀವು ನೋಡ್ತಿರುವ ದೃಶ್ಯಾವಳಿ ಇದು. ಬೆಳಗ್ಗೆ ಒಂದು 9:30ಗೆ ಯಾವಾಗ ಪೊಲೀಸ್ ಅಧಿಕಾರಿಗಳು ಅವರ ಮನೆಗೆ ಬಂದು ವಶಕ್ಕೆ ಪಡೆದುಕೊಂಡ್ರು, ಆ ಟೈಮಲ್ಲಿ ಕೆಂಡಾಮಂಡಲಾಗಿರುವಂತಹ ತಿಮ್ಮರೋಡಿ ಬಿಜೆಪಿಯ ವಿರುದ್ಧ ವಾಕ್ಸಮರ ಮಾಡ್ತಿರುವಂತಹ ದೃಶ್ಯಾವಳಿ ಇದು. ಇದು ಬಿಜೆಪಿಯ ಕುಮ್ಮಕ್ಕು. ಎಸ್ಐಟಿ ತನಿಖೆಯನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ ಬಿಜೆಪಿ ಮಾಡಿರುವಂತಹ ಹುನ್ನಾರ ಇದು ಅನ್ನುವಂಥ ಒಂದು ವಾಕ್ಸಮರ ಮಾಡಿರುವಂತಹ ದೃಶ್ಯಾವಳಿ ಇದು. ಅವರ ಬೆಂಬಲಿಗರು ಕೂಡ ಅಲ್ಲೇ ಇದ್ದಾರೆ. ಎಲ್ಲರೂ ಕೂಡ ತಿಮ್ಮರೋಡಿಯ ಜೊತೆಯಾಗಿ ಸೇರಿಕೊಂಡು ಅಲ್ಲಿ ಹೋಗ್ತಾ ಇರುವಂತಹ ದೃಶ್ಯಾವಳಿ ಇದು. ಎಎಸ್ಪಿ ಉಡುಪಿ ಎಎಸ್ಪಿ ಸುಧಾಕರ್ ನಾಯ್ಕ್ ಅವರ ನೇತೃತ್ವದಲ್ಲಿ ಆಗಿರುವಂತಹ ಕಾರ್ಯಾಚರಣೆ ಇದು. ಬೆಳಗ್ಗೆ 9:30 ಸುಮಾರಿಗೆ 9 ಗಂಟೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾರೆ. ಅಲ್ಲಿಂದ ಉಜಿರೆಯ ತಿಮ್ಮರೋಡಿ ನಿವಾಸಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಗಿರೀಶ್ ಮಠನವರಾಗಿರ್ಬೋದು ಅಥವಾ ತಿಮ್ಮರೋಡಿಯ ಪರ ವಕೀಲರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಪೊಲೀಸರಿಗೆ. ಇಲ್ಲಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ನೀವು ಹೇಗೆ ಬಂದ್ರಿ, ಅರೆಸ್ಟ್ ವಾರೆಂಟ್ ಇಲ್ಲದೆ ನೀವು ತಿಮ್ಮರೋಡಿಯವರನ್ನು ಅರೆಸ್ಟ್ ಮಾಡುವ ಹಾಗಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಕೊನೆಗೆ ನಾವು ಕೊಟ್ಟಿರುವಂತಹ 2 ನೋಟಿಸು ಕೂಡ ಯಾವುದೇ ಉತ್ತರ ಬಾರದ ಹಿನ್ನೆಲೆಯಲ್ಲಿ ಇವತ್ತು ನಾವು ಅವರನ್ನು ವಶಕ್ಕೆ ಪಡಿತಾ ಇದ್ದೀವಿ ಅಂತ ಮಾತನ್ನು ಕೂಡ ಪೊಲೀಸರು ಕೊಟ್ಟ ಕಾರಣಕ್ಕೋಸ್ಕರ ಕೊನೆಗೆ ಪಟ್ಟು ಹಿಡಿದಿರುವಂತಹ ತಿಮ್ಮರೋಡಿಯವರು ನಾನು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ವಾಹನದಲ್ಲಿ ಬರೋದಿಲ್ಲ, ನನ್ನದೇ ವಾಹನವನ್ನು ಬಳಸ್ಕೊಂಡು ನಾನು ಬರ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ಮಂಡಿರುವಂತಹ ಪೊಲೀಸರು ಕೊನೆಗೆ ಮಹೇಶ್ ತಿಮ್ಮರೋಡಿಯವರ ವಾಹನಕ್ಕೆ, ಅವರ ಖಾಸಗಿ ವಾಹನಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಿ ಒಟ್ಟು 9ಕ್ಕೂ ಹೆಚ್ಚಿನ ವಾಹನದಲ್ಲಿ ಇವತ್ತು ಪೊಲೀಸ್ ವಾಹನದಲ್ಲಿ ತಿಮ್ಮರೋಡಿ ನಿವಾಸಕ್ಕೆ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಬಂದಿದ್ದರು. ಆ ನಂತರವಾಗಿ ತಿಮ್ಮರೋಡಿ ವಾಹನಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮೂಲಕ ಅವರನ್ನು ಕರ್ಕೊಂಡು ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಸದ್ಯಕ್ಕೆ ಇದೀಗ ಒಳಗಡೆ ಬ್ರಹ್ಮಾವರ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ, ತಿಮ್ಮರೋಡಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ನೀವು BL ಸಂತೋಷ್ ಅವರ ವಿರುದ್ಧವಾಗಿ ಹೇಳಿಕೆನೆ ಕೊಟ್ಟಿದ್ದೀರಿ, ಯಾಕೆ ಆ ರೀತಿಯಾಗಿ ನೀವು ಅವಾಚ್ಯವಾಗಿ ನಿಂದನೆ ಮಾಡಿದ್ದೀರಿ ಅನ್ನುವಂಥ ಒಂದು ವಿಚಾರಣೆ ಮಾಡ್ತಾರೆ. ಅದಕ್ಕೆ ಕಾರಣವನ್ನು ಕೇಳ್ತಾರೆ. ಆನಂತರ ಮುಂದೆ ಅವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಅವರ ಮೇಲೆ ನಾನ್ ಬೇಲೇಬಲ್ ಕೇಸ್ ಹಾಕ್ತಾರಾ, ಅವರನ್ನು ಅರೆಸ್ಟ್ ಮಾಡ್ತಾರಾ ಏನು ಅನ್ನೋದಕ್ಕೆ ಇನ್ನು ಕೆಲವೇ ಹೊತ್ತು ನಮಗೆ ಉತ್ತರ ಸಿಗುತ್ತೆ. ಸದ್ಯಕ್ಕಂತೂ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ತಿಮ್ಮರೋಡಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ.
ಪ್ರಮುಖ ವ್ಯಕ್ತಿಗಳ ವಿರುದ್ಧವೇ ಅವ್ಯಾಚ್ಯವಾಗಿ ಪದಗಳ ಬಳಕೆ ಮಾಡ್ತಾರೆ, ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಎಂಬುದಾಗಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ರು ಮತ್ತು ಹೋಮ್ ಮಿನಿಸ್ಟರ್ ಬಳಿ ನೇರವಾಗಿ ಆಗ್ರಹವನ್ನು ಮಾಡಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧನ ಮಾಡಬೇಕು ಅಂತೇಳಿ. ಆದರೆ ಅವತ್ತು ಹೋಮ್ ಮಿನಿಸ್ಟರ್ ಸದ್ಯಕ್ಕೆ ಬಂಧನ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ ಸಂತೋಷ್ ಅವರ ವಿರುದ್ಧವಾಗಿ ಮಾತಾಡುವಂಥ ಹೇಳಿಕೆ ಇದೆ, ಅದು ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಅವರು ಅಡ್ಡ ಬರ್ತಾ ಇದ್ದಾರೆ ಅನ್ನೋದನ್ನು ದೇವಸ್ಥಾನವನ್ನು ಅಡುಗೆ ಬಂದದ್ದು ಸಂತೋಷ ಅನ್ನುವಂಥದ್ದು ಈಗ ಚರ್ಚೆ ಇರುವಂಥದ್ದು. ನಾನು ಬಡವರಾಗಿ ಮಹೇಶ್ ಶೆಟ್ಟಿ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗಾಗಿ ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸದ್ಯಕ್ಕೆ ಫ್ರೇಮ್ಗೆ ಬರ್ತಾ ಇಲ್ಲ. ಅವರು ಮನೆಯ ಒಳಭಾಗದಲ್ಲಿರುವಂಥದ್ದು. ಸದ್ಯ ವಕೀಲರ ಜೊತೆ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೂ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗೋಕ್ಕೆ ಬಿಡಲ್ಲ. ಅಂಬೇಡ್ಕರ್ಕರ್ ಇದ್ದಾರೆ, ಒಂದು ಗಣೇಶ್ ಪಟೇಲ್ ಅವರಿದ್ದಾರೆ, ಪ್ರಮುಖ ಹೋರಾಟಗಾರರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಮಾತಿನ ಚಕಮಕಿ ಆಗ್ತಾ ಇದೆ. ನೀವೆಷ್ಟೇ ಪೊಲೀಸ್ ಫೋರ್ಸ್ ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧನ ಮಾಡೋಕ್ಕೆ ಬಿಡೋದೇ ಇಲ್ಲ ಎಂಬ ಆಗ್ರಹವನ್ನು ಇಲ್ಲಿ ಕಾರ್ಯಕರ್ತರು ಸಹಿತವಾಗಿ ಅವರು ಉಪಸ್ಥಿತ ಮಾಡ್ತಾ ಇದ್ದಾರೆ. ಪ್ರಭಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮದೇನಾದರೂ ತಕರಾರಿದ್ರೆ ಅಥವಾ ಈ ಕೇಸಿನ ವಿಚಾರಣೆ ಏನಿದ್ರೆ ನಾವೇ ಕರ್ಕೊಂಡು ಬರ್ತೀವಿ. ಹೊರತಾಗಿ ಇಷ್ಟು ಮಂದಿ ಪೊಲೀಸರೆಲ್ಲ ಕರ್ಕೊಂಡು ಬಂದು ಮನೆಯಲ್ಲಿ ಈ ರೀತಿಯ ಹೈರಾಮ ಮಾಡೋದು ಸರಿಯಲ್ಲ ಅನ್ನೋದನ್ನು ನೋಡ್ತಾ ಇರುವಂಥ ದೃಶ್ಯಗಳಲ್ಲಿ ಗಮನಿಸಿದ್ರೆ ಡಿವೈಎಸ್ಪಿ ವಿಜಯ್ ಪ್ರಸಾದ್ ಕೂಡ ಇದ್ದಾರೆ. ಪ್ರಮುಖವಾಗಿ ವಕೀಲರನ್ನ ಇಲ್ಲಿ ಅವರು ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ನೇರ್ತಾ ಇರುವಂತಹ ಕಾರ್ಯಕರ್ತರು ಕೂಡ ಅಷ್ಟೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಈಗ ಸೇರುವಂತಹ ಸಾಧ್ಯತೆ ಕೂಡ ಇದೆ. ನೀವು ಅವರ ನಾವು ಈಗ ಇಲ್ಲಿಂದ ಹೊರಡಿ ಅನ್ನುವಂಥದ್ದು ಪೊಲೀಸರಿಗೆ ಹೇಳ್ತಿದ್ದಾರೆ. ಆದರೆ ಪೊಲೀಸರು ಒಳಭಾಗದಲ್ಲಿ ವಿಚಾರಣೆಗೆ ಹಾಜರಾಗಿರ್ತಾರೆ, ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ಇಲ್ಲಿಂದನೇ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ವಾದವನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈಗ ಮಹೇಶ್ ಶೆಟ್ಟಿ ಅವರ ವಕೀಲರು ಮತ್ತು ಅವರ ಬೆಂಬಲಿಗರು ಜೊತೆಗೆ ಪೊಲೀಸರ ವಾದವಿವಾದಗಳು ಆಗ್ತಾ ಇರ್ತಕ್ಕಂಥದ್ದು. ಹೋರಾಟಗಾರ ಗಿರೀಶ್ ಭಟ್ಟನ್ ಅವರು ಕೂಡ ಈಗ ಅಲ್ಲಿ ಗಮನಿಸಬಹುದು. ಅವರ ಪರ ವಕೀಲರು ಪೊಲೀಸರ ಜೊತೆ ವಾದವನ್ನು ಮಾಡ್ತಿರ್ತಕ್ಕಂಥದ್ದು. ಈಗ ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಇದೇ ತಿಂಗಳ 18ರಂದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಉಡುಪಿ ಬಿಜೆಪಿಯ ಗ್ರಾಮಾಂತರ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಲಾಲ್ ಎಂಬುವರು ಮಹೇಶ್ ಶೆಟ್ಟಿ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಏನು ಬಿಜೆಪಿಯ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದೂರನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದರೆ BNS ಆಕ್ಟ್ 352 ಮತ್ತು 352 ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆದರೆ ಈ ಪ್ರಕರಣಕ್ಕೆ ಹಾಜರಾಗಬೇಕೆನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಬ್ರಹ್ಮಾವರ ಪೊಲೀಸ್ ಠಾಣೆ ASI ಇದರ ಜೊತೆಗೆ ಇಬ್ಬರು ಸಿಬ್ಬಂದಿಗಳು ಬಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದು ನೋಟಿಸ್ ಕೊಟ್ಟು ಹೋಗ್ತಾರೆ, ಹಾಜರಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಖುದ್ದಾಗಿ ಪೊಲೀಸ್ ತಂಡ ಬಂದಿರತಕ್ಕಂಥದ್ದು. ಹೀಗಾಗಿ ಪೊಲೀಸರು ಬಂದಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಳಭಾಗದಲ್ಲಿ ಪೊಲೀಸರು ಕೂಡ ಅವರ ಬೆಂಬಲಿಗರು ಇದ್ರ ಜೊತೆ ಅವರ ಪರ ವಕೀಲರೇ ಆಗ್ತಾರೆ, ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದರೆ ಬೆಂಬಲಿಗರು ಮತ್ತು ವಕೀಲರು ವಾದ ಮಾಡ್ತಿದ್ದಾರೆ, ನಾವೇ ನಮ್ಮ ಖಾಸಗಿ ಕಾರ್ನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಬರ್ತೇವೆ, ನಾವು ನಮ್ಮಷ್ಟಕ್ಕೆ ಹೋಗಿ ಎನ್ನುವಂಥ ನಿಟ್ಟಿನಲ್ಲಿ ಮಾತನ್ನು ಹೇಳ್ತಿದ್ದಾರೆ. ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಎನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಆದರೆ ಪೊಲೀಸರು ಇದಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವರನ್ನು ವಶಕ್ಕೆ ಪಡೆದೇ ಹೋಗ್ತೇವೆ ಎನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಆಯಿತು ಪೊಲೀಸರು ಬಂದು. ಅಲ್ಲಿ ಗಮನಿಸಬಹುದು ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ. ಇದರ ಜೊತೆಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇದರ ಜೊತೆಗೆ ಕಾರ್ಕಳ ಗ್ರಾಮಾಂತರ ಠಾಣೆ SI ಅವರು ಕೂಡ ಇದ್ದಾರೆ. ಉಡುಪಿ DYSP ಇದ್ದಾರೆ, ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು 10ಕ್ಕೂ ಅಧಿಕ ಪೊಲೀಸರ ತಂಡ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದಿರ್ತಕ್ಕಂಥದ್ದು. ಒಂದಷ್ಟು ಬೆಂಬಲಿಗರು ಕೂಡ ಸೇರ್ತಾ ಇದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಒಳಭಾಗದ ವಿಚಾರ ಮಾಹಿತಿ ಕೂಡ ಇದೆ, ಆದರೆ ಅವರು ಹೊರಗೆ ಬಂದಿಲ್ಲ. ಆದರೆ ವಕೀಲರು ಜೊತೆ ಪೊಲೀಸರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಈಗ ಚರ್ಚೆ ಮುಂದುವರೆದಿದೆ. ಸೊ ಮುಂದೇನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ
ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಚಿತ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರೆಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು. ವಾರೆಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ ಸಂತೋಷ ಆಗಿದೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನಮ್ಮನ್ನು ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡ್ ಬನ್ನಿ.
ನ್ಯೂಸ್ ಕನ್ನಡ. ಆ ಹುಚ್ಚ ಬರ್ತಾನ ಅಂತ ನಮ್ಮನ್ನೇ ತೋರಿಸ್ತೀವಿ ಅಲ್ವಾ? ಮತ್ತೆ ಹೇಳ್ರಿ ನೀವು ಜೈ
ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಿತ್ತು. ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿಯ ಪ್ರಮುಖರು ಸರ್ಕಾರದ ಪ್ರಮುಖ ವ್ಯಕ್ತಿಗಳ ವಿರುದ್ಧವೇ ಅವ್ಯಾಚ್ಯವಾಗಿ ಪದಗಳ ಬಳಕೆ ಮಾಡ್ತಾರೆ, ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಎಂಬುದಾಗಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ರು ಮತ್ತು ಹೋಮ್ ಮಿನಿಸ್ಟರ್ ಬಳಿ ನೇರವಾಗಿ ಆಗ್ರಹವನ್ನು ಮಾಡಿದ್ರು, ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧನ ಮಾಡಬೇಕು ಅಂತೇಳಿ. ಆದರೆ ಅವತ್ತು ಹೋಮ್ ಮಿನಿಸ್ಟರ್ ಸದ್ಯಕ್ಕೆ ಬಂಧನ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ BL ಸಂತೋಷ್ ಅವರ ವಿರುದ್ಧವಾಗಿ ಮಾತಾಡುವಂಥ ಹೇಳಿಕೆ ಏನಿದೆ ಅದು ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BL ಸಂತೋಷ್ ಅವರು ಅಡ್ಡ ಬರ್ತಾ ಇದ್ದಾರೆ ಅನ್ನೋದನ್ನ ದೇವಸ್ಥಾನವನ್ನ ನಡುಗೆ ತಂದದ್ದು BL ಸಂತೋಷ್ ಅನ್ನುವಂಥದ್ದು ಈಗ ಚರ್ಚೆ ಇರುವಂಥ ಬಳಕೆ ಮಾಡಿ ನಿಂದನೆ ಮಾಡುವಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಬಂಧನ ಮಾಡಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗಾಗಿ ನೇರವಾಗಿ ಉಡುಪಿಯಿಂದ ಬಂದಂಥ ಪೊಲೀಸರು ಸದ್ಯ ತಿಮ್ಮರೋಡಿ ಅವರ ಮನೆಯಲ್ಲಿರುವಂಥದ್ದು, ಆ ಕಾರ್ಯಕರ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸದ್ಯಕ್ಕೆ ಫ್ರೇಮ್ಗೆ ಬರ್ತಾ ಇಲ್ಲ, ಅವರು ಮನೆಯ ಒಳಭಾಗದಲ್ಲಿರುವಂಥದ್ದು. ಸದ್ಯ ವಕೀಲರ ಜೊತೆ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೂ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗೋಕ್ಕೆ ಬಿಡಲ್ಲ. ಕಾರ್ಯಕರ್ತರಿದ್ದಾರೆ ಮತ್ತು ಗಿರೀಶ್ ಮಟ್ಟನ್ ಅವರಿದ್ದಾರೆ, ಪ್ರಮುಖ ಹೋರಾಟಗಾರರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಒಂದು ರೀತಿಯ ಮಾತಿನ ಚಕಮಕಿ ಆಗ್ತಾ ಇದೆ. ನೀವೆಷ್ಟೇ ಪೊಲೀಸ್ ಫೋರ್ಸ್ ಅಂದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧನ ಮಾಡೋಕ್ಕೆ ಬಿಡೋದೇ ಇಲ್ಲ ಎಂಬ ಆಗ್ರಹವನ್ನು ಇಲ್ಲಿ ಕಾರ್ಯಕರ್ತರು ಸಹಿತವಾಗಿ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮದೇನಾದರೂ ತಕರಾರು ಇದ್ದರೆ ಅಥವಾ ಈ ಕೇಸ್ನ ವಿಚಾರಣೆ ಏನಿದ್ರೆ ನಾವೇ ಕರ್ಕೊಂಡು ಬರ್ತೀವಿ, ಅದು ಹೊರತಾಗಿ ಇಷ್ಟು ಮಂದಿ ಪೊಲೀಸರನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಈ ರೀತಿಯ ಹೈಡ್ರಾಮಾ ಮಾಡೋದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಈ ದೃಶ್ಯಗಳಲ್ಲಿ ಗಮನಿಸಿ ಹೋದರೆ DYSP ವಿಜಯ್ ಪ್ರಸಾದ್ ಕೂಡ ಇದ್ದಾರೆ. ಪ್ರಮುಖವಾಗಿ ವಕೀಲರನ್ನ ಇಲ್ಲಿ ಅವರು ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ನೇಡ್ತಾ ಇರುವಂತಹ ಕಾರ್ಯಕರ್ತರು ಕೂಡ ಅಷ್ಟೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಈಗ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ನೀವು ಅವರ ಧರ್ಮಪತ್ನಿ ಅಂದ್ರೆ ಮಹೇಶ್ ವಿಚಾರಣೆಗೆ ಹಾಜರಾಗಿಲ್ಲ, ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ಇಲ್ಲಿಂದನೇ ಕರ್ಕೊಂಡು ಹೋಗ್ತೀವಿ ಅನ್ನುವಂತ ವಾದವನ್ನು ಅವರು ಮಾಡ್ತಾ ಇರ್ತಕ್ಕಂಥ. ಸೊ ಈಗ ಅಲ್ಲಿ ಮಹೇಶ್ ಶೆಟ್ಟಿ ಪರ ವಕೀಲರು ಮತ್ತು ಅವರ ಬೆಂಬಲಿಗರು ಇದರ ಜೊತೆಗೆ ಪೊಲೀಸರ ನಡುವೆ ವಾದ ವಿವಾದಗಳು ಆಗ್ತಾ ಇರ್ತಕ್ಕಂಥದ್ದು. ಹೋರಾಟಗಾರ ಗಿರೀಶ್ ಮಟ್ಟನ್ ಅವರು ಕೂಡ ಇದ್ದಾರೆ. ಇದರ ಜೊತೆಗೆ ಅಲ್ಲಿ ಗಮನಿಸಬಹುದು ಅವರ ಪರ ವಕೀಲರು ಕೂಡ ಪೊಲೀಸರ ಜೊತೆ ವಾದವನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಇದೇ ತಿಂಗಳ 18ರಂದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಮುಖವಾಗಿ ಉಡುಪಿ ಬಿಜೆಪಿಯ ಗ್ರಾಮಾಂತರ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಲಾಲ್ ಎಂಬವರು ಮಹೇಶ್ ಶೆಟ್ಟಿ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಏನು ಬಿಜೆಪಿಯ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದೂರನ್ನು ನೀಡ್ತಾರೆ. ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದ್ರೆ BNS ಆಕ್ಟ್ 352 ಮತ್ತು 353/2 ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಈ ಪ್ರಕರಣಕ್ಕೆ
ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಬ್ರಹ್ಮಾವರ ಪೊಲೀಸ್ ಠಾಣೆ ASI ಇದರ ಜೊತೆಗೆ ಇಬ್ಬರು ಸಿಬ್ಬಂದಿಗಳು ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದು ನೋಟಿಸ್ ಕೊಟ್ಟು ಹೋಗ್ತಾರೆ, ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದ್ರೆ ವಿಚಾರಣೆಗೆ ಹಾಜರಾಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಖುದ್ದಾಗಿ ಪೊಲೀಸ್ ತಂಡ ಬಂದಿರತಕ್ಕಂಥದ್ದು. ಹೀಗಾಗಿ ನಿಟ್ಟಿನಲ್ಲಿ ಪೊಲೀಸರು ಬಂದಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆ ಒಳಭಾಗದಲ್ಲಿದ್ದಾರೆ. ಸೊ ಪೊಲೀಸರು ಕೂಡ ಅವರ ಬೆಂಬಲಿಗರು ಇದರ ಜೊತೆಗೆ ಅವರ ಪರ ವಕೀಲರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದ್ರೆ ಬೆಂಬಲಿಗರು ಮತ್ತು ವಕೀಲರು ವಾದ ಮಾಡ್ತಿದ್ದಾರೆ, ನಾವೇ ನಮ್ಮ ಖಾಸಗಿ ಕಾರ್ನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಬರ್ತೇವೆ, ತಾವು ತಮ್ಮಷ್ಟಕ್ಕೆ ಹೋಗಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಇದಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವರ ವಶಕ್ಕೆ ಪಡೆದೇ ಹೋಗ್ತೇವೆ ಎನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಿಮರೋಡಿ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಆಯಿತು ಪೊಲೀಸರು ಬಂದು. ಅಲ್ಲಿ ಗಮನಿಸಬಹುದು ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ, ಇದರ ಜೊತೆಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ, ಇದರ ಜೊತೆಗೆ ಕಾರ್ಕಳ ಗ್ರಾಮಾಂತರ ಠಾಣೆ SI ಅವರು ಕೂಡ ಇದ್ದಾರೆ, ಉಡುಪಿ DYSP ಅವರು ಇದ್ದಾರೆ, ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು 10ಕ್ಕೂ ಅಧಿಕ ಪೊಲೀಸರ ತಂಡ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಸೊ ಒಂದಷ್ಟು ಬೆಂಬಲಿಗರು ಕೂಡ ಸೇರ್ತಾ ಇದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆ ಒಳಭಾಗದಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿಯು ಕೂಡ ಇದೆ. ಆದರೆ ಅವರು ಹೊರಗೆ ಬಂದಿಲ್ಲ. ಆದರೆ ವಕೀಲರು ಅವ್ರ ಜೊತೆ ಪೊಲೀಸರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಈಗ ಚರ್ಚೆ ಮುಂದುವರೆದಿದೆ. ಸೊ ಮುಂದೇನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಫುಲ್ ಲೈವ್ ವಿಡಿಯೋ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ
ನೀವು ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ, ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನಿವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ಗಾಡಿ ಹೋಗ್ಬೇಕಲ್ಲಿ ಬನ್ನಿ ಸೈಡ್ ಬನ್ನಿ. ನಿಮ್ದು ನ್ಯೂಸ್ ಕನ್ನಡ. ಆ ಹುಚ್ಚ ಬರ್ತಾರಂತ ನಮ್ಮನ್ನೇ ತೋರಿಸ್ತೀರಿ ಅಲ್ವಾ? ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ, ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT
SIT ಹೇಳಿ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗ್ತಿದೆ ಅಷ್ಟೇ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡ್ ಬನ್ನಿ. ನಿಮ್ದು ನ್ಯೂಸ್ ಕನ್ನಡ. ಆ ಹುಚ್ಚ ಬರ್ತಾರಂತ ನಮ್ಮನ್ನ ತೋರಿಸ್ತೀವಿ ಅಲ್ವಾ?
ಎಸ್, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆ, ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆ ಬ್ರಹ್ಮಾವರ ಬಿಜೆಪಿ ಮಂಡಳದ ಗ್ರಾಮಾಂತರ ಬಿಜೆಪಿ ಮಂಡಳದ ಅಧ್ಯಕ್ಷರಾಗಿರುವಂತಹ ರಾಜೀವ್ ಕುಲಾಲ್ ಅವರು ದೂರನ್ನು ಕೊಟ್ಟಿದ್ರು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ. ಆ ದೂರನ್ನು ಸ್ವೀಕರಿಸಿರುವಂತಹ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಮಹೇಶ್ ತಿಮ್ಮರೋಡಿ ಅವರಿಗೆ 2 ನೋಟಿಸನ್ನು ಕಳಿಸ್ಕೊಡ್ತಾರೆ. ಆದರೆ 2 ನೋಟಿಸ್ ಕೂಡ ಯಾವುದೇ ಉತ್ತರ ಬಂದಿರುವುದಿಲ್ಲ. ಅದರ ಹಿನ್ನೆಲೆಯಾಗಿ ಇವತ್ತು ಬೆಳಗ್ಗೆ ಏಕಾಏಕಿಯಾಗಿ 60ರಷ್ಟು ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ASP ಸುಧಾಕರ್ ನಾಯ್ಕ್, ಉಡುಪಿ ASP ಸುಧಾಕರ್ ನಾಯ್ಕ್ ಅವರ ಮುಂದಾಳತ್ವದಲ್ಲಿ, ಜೊತೆಗೆ ಮಣಿಪಾಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್, DYSP ಪ್ರಭು DT, ಬ್ರಹ್ಮಾವರ ಇನ್ಸ್ಪೆಕ್ಟರ್ ಗೋಪಿ, ಕಾರ್ಕಳ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಪ್ರಸನ್ನ ಕುಮಾರ್ ಒಳಗೊಂಡಂತೆ ಇಂದು ಬೆಳಗ್ಗೆ ಉಜಿರೆಯ ತಿಮರೋಡಿ ನಿವಾಸಕ್ಕೆ ಬರ್ತಾರೆ. ಅಲ್ಲಿ ಬಂದು ತಾವು ಒಂದು ತಿಮರೋಡಿಯವರನ್ನ ವಶಕ್ಕೆ ಪಡೆದುಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ತಿಮರೋಡಿ ಪರ ವಕೀಲರು ಹಾಗೂ ಬೆಂಬಲಿಗರು ಗಿರೀಶ್ ಮಟ್ಟಣ್ಣವರು ಸೇರಿದಂತೆ ವಾಗ್ವಾದ ಮಾಡ್ತಾರೆ ಪೊಲೀಸರ ಜೊತೆಗೆ. ಇಲ್ಲಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ನೀವು ಬಂದಿರೋದು ಸರಿಯಲ್ಲ, ಇದು ಕಾನೂನು ಕ್ರಮವಲ್ಲ ಅನ್ನುವಂಥ ಒಂದು ವಾಗ್ವಾದ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಆ ನಂತರವಾಗಿ ಸತತ ಒಂದು ಮುಕ್ಕಾಲು ಗಂಟೆಗಳ ಕಾಲ ಒಂದು ಹೈ ಡ್ರಾಮಾವೇ ಅಲ್ಲಿ ಆಗುತ್ತೆ. 60ಕ್ಕೂ ಹೆಚ್ಚಿನ ಅಧಿಕಾರಿಗಳು ಜೊತೆಗೆ ತಿಮರೋಡಿಯ ಪರ ಬೆಂಬಲಿಗರು ಗಿರೀಶ್ ಮಟ್ಟಣ್ಣನವರು, ಜಯಂತ್ ತಿಟ್ಟಿ ಸೇರಿದಂತೆ ಅನೇಕ ಅವರ ಬೆಂಬಲಿಗರು ಕೂಡ ಅಲ್ಲೇ ಇರ್ತಾರೆ. ಒಟ್ಟು ಮುಕ್ಕಾಲು ಗಂಟೆಗಳ ಕಾಲ ವಾಗ್ವಾದ ಆಗುತ್ತೆ. ಆ ನಂತರವಾಗಿ ತಿಮರೋಡಿಯವರು ಇಲ್ಲಿ ಯಾವುದೇ ಅರೆಸ್ಟ್ ವಾರಂಟ್ ಇಲ್ಲದ ಕಾರಣಕ್ಕೋಸ್ಕರ ನಾನು ಪೊಲೀಸ್ ವಾಹನದಲ್ಲಿ ಬರೋದಿಲ್ಲ, ಇದು ವಿಚಾರಣೆ ಆಗಿರೋ ಕಾರಣಕ್ಕೋಸ್ಕರ ನಾನು ನನ್ನದೇ ವಾಹನದಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬರ್ತೀನಿ ಅಂತ ಒಂದು ಹೇಳಿಕೆ ಕೊಟ್ಟ ನಂತರವಾಗಿ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಮಹೇಶ್ ತಿಮರೋಡಿ, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷರಾಗಿರುವಂತಹ ಮಹೇಶ್ ತಿಮರೋಡಿಯವರನ್ನ ವಶಕ್ಕೆ ಪಡೆದು 10:30 ಸುಮಾರಿಗೆ ತಿಮ್ಮರೋಡಿಯಿಂದ ಬ್ರಹ್ಮಾವರ ಕಡೆ ವಶಕ್ಕೆ ಪಡೆದುಕೊಂಡು ಅಲ್ಲಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. 1:15 ಸುಮಾರಿಗೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಪೊಲೀಸ್ ಅಧಿಕಾರಿಗಳು ರೀಚ್ ಆಗ್ತಾರೆ. ತಿಮ್ಮರೋಡಿಯನ್ನ ವಶಕ್ಕೆ ಪಡೆದುಕೊಂಡು ಬಂದಿರುವಂತಹ ಪೊಲೀಸ್ ಅಧಿಕಾರಿಗಳು ಬ್ರಹ್ಮಾವರ ಪೊಲೀಸ್ ಠಾಣೆಗೆ 1:15 ಸುಮಾರಿಗೆ ತಲುಪ್ತಾರೆ. ನಂತರ ಅಲ್ಲಿ ಮಹೇಶ್ ತಿಮ್ಮರೋಡಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಮಹೇಶ್ ತಿಮ್ಮರೋಡಿಯನ್ನ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ಸದ್ಯಕ್ಕೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಆಗ್ತಾ ಇದೆ. ಜೊತೆಗೆ ಇದೀಗ ಅಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು, ಗುಂಪು ಘರ್ಷಣೆ ಆಗಬಾರ್ದು, ಹೋರಾಟ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ SP ಅಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಅಲ್ಲಿ ಗುಂಪು ಘರ್ಷಣೆ ಆಗಬಾರ್ದು, ಹೋರಾಟ ಆಗಬಾರ್ದು, ಪ್ರತಿಭಟನೆ ಆಗಬಾರ್ದು ಅಂತ ಒಂದು ಸೂಚನೆ ಕೊಡ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಒಂದು ವೇಳೆ ಆ ರೀತಿ ಆಗಿದ್ದೇ ಆದಲ್ಲಿ ಅವರ ವಿರುದ್ಧವಾಗಿ ನಾವು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ ಅನ್ನೋದೊಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹರಿರಾಮ್ ಶಂಕರ್, SP ಉಡುಪಿ SP ಹರಿರಾಮ್ ಶಂಕರ್ ಅವರು ಸೂಚನೆ ಕೊಟ್ಟಿರುವಂಥದ್ದು. ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಉಡುಪಿಯಾದ್ಯಂತ 144 ಸೆಕ್ಷನ್ ಜಾರಿಯಾಗಿದೆ, ನಿಷೇಧಾಜ್ಞೆ ಜಾರಿಗೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಯಾವುದೇ ರೀತಿಯಾಗಿ ಇಲ್ಲಿ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಓಕೆ, ಇದೀಗ ಉಡುಪಿಯಾದ್ಯಂತ ನಿಷೇಧಾಜ್ಞೆ ಜಾರಿಯಾಗಿರುವಂಥದ್ದು. ಈ ನಿಷೇಧಾಜ್ಞೆಯಲ್ಲಿ ಈ ಪ್ರದೇಶದಲ್ಲಿ ಸಾರ್ವಜನಿಕರು 5ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ, ಶಸ್ತ್ರ, ಬಡಿಗೆ, ಬರ್ಜಿ, ಖಡ್ಗ, ಗದೆ, ಬಂದೂಕು, ಚೂರಿ, ಲಾಠಿ, ದೊಣ್ಣೆ, ಚಾಕು ಅಥವಾ ದೇಹಕ್ಕೆ ಅಪಾಯವನ್ನು ಉಂಟು ಮಾಡಬಹುದಾದಂಥ ಯಾವುದೇ ಮಾರಕಾಸ್ತ್ರವನ್ನು ತೆಗೆದುಕೊಂಡು ಹೋಗುವುದನ್ನು ಮತ್ತು ಅವುಗಳೊಂದಿಗೆ ತಿರುಗಾಡುವುದನ್ನು ನಿಷೇಧಿಸಲಾಗಿದೆ, ಪ್ರತಿಬಂಧಿಸಲಾಗಿದೆ. ಕಲ್ಲುಗಳನ್ನು, ಕ್ಷಾರ ಪದಾರ್ಥ ಇಲ್ಲವೇ ಸ್ಫೋಟಕ ವಸ್ತುಗಳು,
ಯಾವುದೇ ದಾಹಕ ವಸ್ತುಗಳು ಇತ್ಯಾದಿಗಳನ್ನು ಸದರಿ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವುದನ್ನು ಹಾಗೂ ಶೇಖರಿಸುವುದನ್ನು ನಿಷೇಧಿಸಲಾಗಿದೆ. ಕಲ್ಲುಗಳನ್ನು ಮತ್ತು ಎಸೆಯುವಂತಹ ವಸ್ತುಗಳನ್ನು ಎಸೆಯುವ ಅಥವಾ ಬಿಡುವ ಸಾಧನಗಳನ್ನು ತೆಗೆದುಕೊಂಡು ಹೋಗುವುದನ್ನು ನಿಷೇಧಿಸಲಾಗಿದೆ. ಮನುಷ್ಯ ಶವಗಳ ಅಥವಾ ಅವುಗಳ ಆಕೃತಿ ಅಥವಾ ಪ್ರತಿಮೆಗಳ ಪ್ರದರ್ಶನ, ದಹನ ಮಾಡುವುದನ್ನು ಪ್ರತಿಬಂಧಿಸಲಾಗಿದೆ. ಈ ಅವಧಿಯಲ್ಲಿ ಧ್ವನಿವರ್ಧಕವನ್ನು ಬಳಸುವಂತಿಲ್ಲ. ಸದರಿ ಸ್ಥಳದಲ್ಲಿ ಬಹಿರಂಗವಾಗಿ ಘೋಷಣೆ ಮಾಡುವುದು, ಪದ ಹಾಡುವುದು, ವಾದ್ಯ ಬಾರಿಸುವುದು, ವ್ಯಾಖ್ಯಾನ ಕೊಡುವುದು, ಸನ್ನೆ ಅಥವಾ ನಕಲಿ ಪ್ರದರ್ಶನವನ್ನು ಹಾಗೂ ಸಾರ್ವಜನಿಕ ಸಭ್ಯತೆ ಅಥವಾ ನೀತಿಯನ್ನು ಆಕ್ರಮಿಸಬಹುದಾದ ಕೃತ್ಯವನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕವಾಗಿ ಯಾವುದೇ ವ್ಯಕ್ತಿ ಪ್ರಚೋದನಾತ್ಮಕ ಹಾಗೂ ಉದ್ರೇಕಕಾರಿ ಹಾಡುಗಳು, ಕೂಗಾಟ ಮಾಡುವುದನ್ನು ಹಾಗೂ ವ್ಯಕ್ತಿಗಳ ತೇಜೋವಧೆ ಮಾಡುವಂತಹ ಚಿತ್ರಗಳು, ಚಿಹ್ನೆಗಳು, ಪ್ರತಿಕೃತಿಗಳು ಮುಂತಾದವುಗಳನ್ನು ಪ್ರದರ್ಶಿಸುವುದಾಗಲಿ ಹಾಗೂ ಸಾರ್ವಜನಿಕ ಗಾಂಭೀರ್ಯ ಹಾಗೂ ನೈತಿಕತೆಗೆ ಭಂಗ ತರುವಂತಹ ಅಥವಾ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ತರುವಂತಹ ಯಾವುದೇ ಕೃತ್ಯಗಳಲ್ಲಿ ತೊಡಗುವುದನ್ನು ನಿಷೇಧಿಸಲಾಗಿದೆ. ಯಾವುದೇ ವ್ಯಕ್ತಿ ಬಹಿರಂಗವಾಗಿ ಮೇಲೆ ವಿವರಿಸಿದ ಮಾರಕಾಸ್ತ್ರಗಳು, ಸ್ಫೋಟಕ ವಸ್ತುಗಳು, ವಿನಾಶಕಾರಿ ವಸ್ತುಗಳು ಹಾಗೂ ಇತರ ಆಕ್ಷೇಪಾರ್ಹ ವಸ್ತುವನ್ನು ಹೊಂದಿದ್ದು ಕಂಡುಬಂದ ಕೂಡಲೇ ಅವುಗಳನ್ನು ವಶಪಡಿಸಿಕೊಳ್ಳಲು ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರ ಇರುತ್ತದೆ. ಅಂತಹ ಮಾರಕಾಸ್ತ್ರವನ್ನ ಸರ್ಕಾರ ಮುಟ್ಟುಗೋಲು ಮಾಡಿಕೊಳ್ಳಲಾಗುವುದು ಅಲ್ಲದೆ ಸಂಬಂಧಿಸಿದ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಮೇಲ್ಕಂಡ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಸಭೆಯನ್ನು ಕೈಗೊಳ್ಳುವಂತಿಲ್ಲ. ಸದ್ರಿ ಆದೇಶವು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳಿಗೆ ಅನ್ವಯ ಆಗುವುದಿಲ್ಲ ಎನ್ನುವುದಾಗಿ ಇದೀಗ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಸೂಚನೆ ಹೊರಡಿಸಿರುವಂಥದ್ದು, ನಿಷೇಧಾಜ್ಞೆ ಹೊರಡಿಸಿರುವಂಥದ್ದು. ಯಾವುದೇ ಕಾರಣ ಕೂಡ ಈ ಒಂದು ಅವಧಿಯಲ್ಲಿ ಮುಖ್ಯವಾಗಿ ಪೊಲೀಸ್ ಸರಹದ್ದಿನ 500 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಅಪರಾಹ್ನ 1 ಗಂಟೆಯಿಂದ ದಿನಾಂಕ 21ರಂದು ಅಪರಾಹ್ನ 1 ಗಂಟೆಯಿಂದ 22ನೇ ತಾರೀಕು 1 ಗಂಟೆವರೆಗೆ, ಅಪರಾಹ್ನ ಮಧ್ಯಾಹ್ನ 1 ಗಂಟೆವರೆಗೆ ಬ್ರಹ್ಮಾವರ ಪೊಲೀಸ್ ಠಾಣಾ ಸರಹದ್ದಿನ 500 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಿರುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಹಾಗೂ ಸಾರ್ವಜನಿಕ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಕಲಂ 163ರ ಅಡಿ ಅಧಿಕಾರವನ್ನು ಚಲಾಯಿಸಿ ದಿನಾಂಕ 21 ಅಂದರೆ ಇವತ್ತಿನಿಂದ ಮಧ್ಯಾಹ್ನ 1 ಗಂಟೆಯಿಂದ ನಾಳೆ ಮಧ್ಯಾಹ್ನದವರೆಗೆ ಬ್ರಹ್ಮಾವರ ಪೊಲೀಸ್ ಠಾಣಾ ಸರಹದ್ದಿನ 500 ಮೀಟರ್ ವ್ಯಾಪ್ತಿಯಲ್ಲಿ, ಅಂದರೆ ಪೂರ್ತಿ ಉಡುಪಿಯಲ್ಲ, ಬ್ರಹ್ಮಾವರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 500 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಹೊರಡಿಸಿರುವಂಥದ್ದು. ಕಂಪ್ಲೀಟ್ ಆಗಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಂಧನ ಹಿನ್ನೆಲೆಯಲ್ಲಿ ಅಲ್ಲಿ ಅಹಿತಕರ ಘಟನೆ ಆಗಬಾರ್ದು. ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಶಪಡಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿರುವಂಥದ್ದು. ಅಲ್ಲಿ ಯಾವುದೇ ರೀತಿಯಾಗಿ ಗುಂಪು ಘರ್ಷಣೆ ಆಗಬಾರ್ದು, ಹೋರಾಟ ಆಗಬಾರ್ದು, ಯಾರು ಕೂಡ ಶಸ್ತ್ರಾಸ್ತ್ರವನ್ನು, ಮಾರಕಾಸ್ತ್ರವನ್ನು ಅಥವಾ ಯಾವುದೇ ಸ್ಫೋಟಕ ವಸ್ತುವನ್ನು ತರುವಂತಿಲ್ಲ, ಗುಂಪು ಸೇರುವ ಹಾಗಿಲ್ಲ, ಯಾವುದೇ ರೀತಿಯಾಗಿ ಮೈಕ್ ಬಳಸುವಂತಿಲ್ಲ, ಸೌಂಡ್ ಅನ್ನು ಬಳಸುವಂತಿಲ್ಲ, ಧ್ವನಿವರ್ಧಕವನ್ನು ಬಳಸುವಂತಿಲ್ಲ, ಗುಂಪಾಗಿ ಯಾರು ಕೂಡ ಹೋಗುವ ಹಾಗಿಲ್ಲ, ನಿಲ್ಲುವ ಹಾಗಿಲ್ಲ, ಯಾವುದೇ ಸಭೆ ಸಮಾರಂಭವನ್ನು ಕೂಡ ಮಾಡುವ ಹಾಗಿಲ್ಲ. ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ನಾಳೆ ಮಧ್ಯಾಹ್ನ 1 ಗಂಟೆವರೆಗೆ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ 500 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ಗುಂಪು ಸೇರುವ ಹಾಗಿಲ್ಲ, ಯಾವುದೇ ರೀತಿಯಾಗಿ ಕೂಡ ಧ್ವನಿವರ್ಧಕವನ್ನು ಬಳಸುವ ಹಾಗಿಲ್ಲ. ಮಹೇಶ್ ತಿಮ್ಮರೋಡಿಯನ್ನ ವಶಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ
ವಿಚಾರಣೆ ಕೂಡ ಆಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯ ವಿಚಾರಣೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರ ವಶಪಡಿಸಿಕೊಂಡಿರುವ ಹಿನ್ನೆಲೆಯಲ್ಲಿ, ಅವರ ವಿಚಾರಣೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಬಂದು ಅಲ್ಲಿ ಹೋರಾಟ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ಧಿಕ್ಕಾರ ಕೂಗುವಂಥದ್ದು ಅಥವಾ ಯಾವುದೇ ಒಂದು ಸಭೆ ಸಮಾರಂಭ ಮಾಡಿ ಘೋಷಣೆ ಕೂಗುವಂಥದ್ದು ಮಾಡಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಇದೀಗ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ 500 ಮೀಟರ್ ವ್ಯಾಪ್ತಿಯಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಯಿಂದ ನಾಳೆ ಮಧ್ಯಾಹ್ನ 1 ಗಂಟೆವರೆಗೆ ಅಲ್ಲಿ ಯಾವುದೇ ರೀತಿಯಾಗಿ ಸಭೆ ಸಮಾರಂಭ, ಧ್ವನಿವರ್ಧಕವನ್ನು ಬಳಸುವಂತಿಲ್ಲ, ಗುಂಪು ಸೇರುವ ಹಾಗಿಲ್ಲ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವಂತಹ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಉಡುಪಿಯ SP ಹರಿರಾಮ್ ಶಂಕರ್ ನಿಷೇಧಾಜ್ಞೆ ಹೊರಡಿಸಿರುವಂಥದ್ದು. ಇದೀಗ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನೋಡ್ತಿರುವ ದೃಶ್ಯಾವಳಿ ಇದು. ಬೆಳಗಿನ ಹೊತ್ತು 9:30 ಸುಮಾರಿಗೆ ಯಾವಾಗ ಒಂದು ಬ್ರಹ್ಮಾವರ ಕಾರ್ಕಳ ಸೇರಿದಂತೆ ಒಟ್ಟು 60ಕ್ಕೂ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಉಜಿರೆಯ ತಿಮರೋಡಿಯ ನಿವಾಸಕ್ಕೆ ಬಂದರು, ಆ ಟೈಮಲ್ಲಿ ಅಲ್ಲಿ ಏನೇನಾಯಿತು, ಯಾವ ರೀತಿಯಾಗಿ ವಾಗ್ವಾದ ಆಯಿತು, ಯಾವ ರೀತಿಯಾಗಿ ಚರ್ಚೆ ಆಯಿತು. ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಪರ ವಕೀಲರು, ಅವರ ಬೆಂಬಲಿಗರು, ಇನ್ನೊಂದು ಕಡೆ ವಶಕ್ಕೆ ಪಡೆದುಕೊಳ್ಳೋಕ್ಕೋಸ್ಕರ ಹೋಗಿರುವಂತಹ ಉಡುಪಿಯ ಬ್ರಹ್ಮಾವರದ ಪೊಲೀಸರು, ಇವರ ಮಧ್ಯೆ ಸುಮಾರು 3/4 ಗಂಟೆಗಳ ಕಾಲ ಚರ್ಚೆ ಆಗುತ್ತೆ. ಅಲ್ಲಿ ಅರೆಸ್ಟ್ ವಾರೆಂಟ್ ಇರೋದಿಲ್ಲ. ಹಾಗಾಗಿ ಅವರು ಅದರ ಪ್ರಶ್ನೆಯನ್ನು ಮಾಡ್ತಾರೆ. ಯಾರು? ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯ ಪರ ವಕೀಲರು ಪ್ರಶ್ನೆಯನ್ನು ಮಾಡ್ತಾರೆ ಪೊಲೀಸರ ಹತ್ರ. ಹೇಗೆ ಬಂದ್ರಿ ನೀವು? ಇಲ್ಲಿ ಅರೆಸ್ಟ್ ವಾರೆಂಟ್ ಇಲ್ಲ, ಯಾವುದೇ ಸೂಚನೆ ಇಲ್ಲ, ಯಾವುದೇ ಸಮನ್ಸ್ ಇಲ್ಲದೆ ನೀವು ಹೇಗೆ ಬಂದ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಉತ್ತರಿಸಿರುವಂತಹ ಪೊಲೀಸ್ ಅಧಿಕಾರಿಗಳು, ನಿಮಗೆ ಈಗಾಗಲೇ ನಾವು 2 ನೋಟಿಸನ್ನು ಕೊಟ್ಟಿದ್ದೀವಿ, ಆ 2 ನೋಟಿಸು ಕೂಡ ಯಾವುದೇ ಉತ್ತರ ಬಂದಿಲ್ಲ, ಸಮರ್ಪಕವಾದ ಉತ್ತರ ಬಂದಿಲ್ಲ. ಹಾಗಾಗಿ ನಾವು ಇದೀಗ ವಿಚಾರಣೆಗೋಸ್ಕರ ನೇರವಾಗಿ ಇಲ್ಲಿ ಬಂದು ಅವರ ವಶಕ್ಕೆ ಪಡಿತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೊನೆಗೆ ಪಟ್ಟು ಹಿಡಿದಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ, ನಾನು ಯಾವುದೇ ಕಾರಣಕ್ಕೋಸ್ಕರ ಇದು ಅರೆಸ್ಟ್ ವಾರೆಂಟ್ ಆಗದೇ ಇರೋ ಕಾರಣಕ್ಕೋಸ್ಕರ ನಾನು ಯಾವುದೇ ಕಾರಣ ಕೂಡ ಪೊಲೀಸ್ ಜೀಪಲ್ಲಿ ಬರೋದಿಲ್ಲ, ವಿಚಾರಣೆಗೆ ಪೊಲೀಸ್ ಜೀಪಲ್ಲಿ ಬರೋದಿಲ್ಲ ಅಂತ ಪಟ್ಟನೆ ಹಿಡಿತಾರೆ. ನಾನು ನನ್ನದೇ ವೆಹಿಕಲ್ ಮೂಲಕ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಕೊನೆಗೆ ಅದಕ್ಕೆ ಓಕೆ ಅಂದಿರುವಂತಹ ಪೊಲೀಸ್ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯನ್ನ ಹಾಗೂ ಅವರ ಜೊತೆ ಇರುವಂಥ ಬೆಂಬಲಿಗರು ಜಯಂತ್ ಟಿ ಹಾಗೆ ಗಿರೀಶ್ ಮಟ್ಟನ್ ಅವರು ಒಳಗೊಂಡಂತೆ ಇರುವಂತಹ ಅವರ ಖಾಸಗಿ ವಾಹನದ ಮೂಲಕ ಪೊಲೀಸ್ ಬಂದೋಬಸ್ತ್ನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ಹತ್ರ ಹೋಗ್ತಾರೆ. ಸುಮಾರು 10ವರೆಗೆ ಉಜಿರೆಯಿಂದ ಹೊರಡ್ತಾರೆ. ಸುಮಾರು 1ವರೆಗೆ ಉಡುಪಿಯ ಬ್ರಹ್ಮಾವರಕ್ಕೆ ತಲುಪ್ತಾರೆ, ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ತಲುಪ್ತಾರೆ. ಅಲ್ಲಿ ಸದ್ಯಕ್ಕೆ ಇದೀಗ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರುವಂತಹ, ಅವಾಚ್ಯವಾಗಿ ನಿಂದಿಸಿರುವಂತಹ ಆರೋಪದಡಿ ವಶಕ್ಕೆ ಪಡೆದುಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯನ್ನ ಅಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ಕೂಡ ಪೊಲೀಸ್ ಸ್ಟೇಷನ್ ಒಳಗಡೆ ಅವರ ವಿಚಾರಣೆ ಆಗ್ತಾ ಇದೆ. ಮುಂದಿನ ಕ್ರಮ ಏನು ಅನ್ನೋದರ ಮಾಹಿತಿ ನಮಗೆ ಇನ್ನು ಸಿಗಬೇಕಷ್ಟೇ. ಸದ್ಯಕ್ಕೆ ನೀವು ಯಾವ ಕಾರಣಕ್ಕೋಸ್ಕರ BL ಸಂತೋಷ್ ಅವರ ವಿರುದ್ಧವಾಗಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಯಾಕೆ ನಿಂದನೆಯನ್ನು ಮಾಡಿದ್ದೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ವಿಚಾರಣೆ ಮಾಡ್ತಾರೆ. ಇದು ಕೇವಲ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಬಗ್ಗೆ ಇದು ಕೇವಲ ಒಂದು ಕೇಸ್ ಅಲ್ಲ, ಅನೇಕ ಕೇಸ್ಗಳಿದೆ. ಪುನರಾವರ್ತಿತ ಆರೋಪಿ ಅನ್ನುವಂಥ ಆಧಾರದ ಮೇಲೆ ಜೊತೆಗೆ ಕೊಟ್ಟಿರುವಂತಹ ನೋಟಿಸ್ಗೆ ಯಾವುದೇ ಸಮರ್ಪಕವಾದ ಉತ್ತರ ಕೊಡದ ಹಿನ್ನೆಲೆಯಲ್ಲಿ ಈ ಒಂದು ಕಾರಣವನ್ನು ಹಿಡ್ಕೊಂಡು ಇವತ್ತು ASP ಸುಧಾಕರ್ ನಾಯ್ಕ್ ಅವರ ಮುಂದಾಳತ್ವದಲ್ಲಿ ತಿಮ್ಮಾರೋಡಿಯವರ ನಿವಾಸಕ್ಕೆ ಬಂದಿರುವಂಥ ಪೊಲೀಸ್ ಅಧಿಕಾರಿಗಳು ತಿಮ್ಮಾರೋಡಿಯವರನ್ನು ವಶಕ್ಕೆ ಪಡೆದು ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ರೀತಿ ವಶಕ್ಕೆ ಪಡೆದಿರುವಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರು ಒಂದೇ ಒಂದು ಮಾತನ್ನು ಹೇಳ್ತಾರೆ, ಇದು BJPಯವರ ಹುನ್ನಾರ, SIT ತನಿಖೆಯನ್ನ ಬೇರೆ ಕಡೆ ಡೈವರ್ಟ್ ಮಾಡೋಕ್ಕೋಸ್ಕರ, ಅದನ್ನು ತಪ್ಪಿಸೋಕ್ಕೋಸ್ಕರ BJPಯವರು ಮಾಡಿರುವಂತಹ ಹುನ್ನಾರ ಇದು ಅಂತ ಕ್ಯಾಮರಾಗಳ ಮುಂದೆ ತಮ್ಮ ವಾಕ್ಸಮರವನ್ನು ಮತ್ತೆ ಶುರು ಮಾಡಿರ್ತಾರೆ. ಆದರೆ ಇದು ಯಾವುದನ್ನು ಕೂಡ ಲೆಕ್ಕಿಸದಂತಹ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಬಿಗಿ ಬಂದೋಬಸ್ತೊಂದಿಗೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ವಶಕ್ಕೆ ಪಡೆದು ಅಲ್ಲಿ ಇದೀಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ.
ಇನ್ನೊಂದು, ಅವರಿಗೆ ನಾನ್ ಬೇಲೇಬಲ್ ಕೇಸ್ ಕೂಡ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಒಂದು ವೇಳೆ ಅದು ಆಗಿದ್ದೇ ಆದಲ್ಲಿ ಅವರನ್ನು ಮತ್ತೆ ಅರೆಸ್ಟ್ ಮಾಡಿ 3 ರಿಂದ 4 ತಿಂಗಳುಗಳ ಕಾಲ ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಉಡುಪಿಯ ಬ್ರಹ್ಮಾವರ ಪೊಲೀಸರು ಇದೀಗ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕೂರಿಸಿ ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಮುಂದಿನ ಕ್ರಮ ಏನು, ಅವರ ಪ್ರಶ್ನೆಗೆ ತಿಮರೋಡಿಯವರು ಯಾವ ರೀತಿ ಉತ್ತರ ಕೊಡ್ತಾರೆ, ಯಾವ ರೀತಿಗೆ ಸ್ಪಷ್ಟನೆ ಕೊಡ್ತಾರೆ, ಅದರ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಸದ್ಯಕ್ಕಂತೂ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿಗ ವಿಚಾರಣೆ ಆಗ್ತಾ ಇದೆ. ಸದ್ಯಕ್ಕೆ ಇದೀಗ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದಿರುವಂತಹ ಹಿನ್ನೆಲೆ ಉಡುಪಿಯಾದ್ಯಂತ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ 500 ಮೀಟರ್ ಹದ್ದಿನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಸಭೆ ಸಮಾರಂಭ ಆಗಬಾರ್ದು, ಗುಂಪು ಘರ್ಷಣೆ ಆಗಬಾರ್ದು, ಯಾರು ಕೂಡ ಹೋರಾಟ ಮಾಡಬಾರ್ದು, ಧ್ವನಿವರ್ಧಕವನ್ನು ಬಳಸುವಂತಿಲ್ಲ, ಮಾರಕಾಸ್ತ್ರವನ್ನು ಅಲ್ಲಿ ಯೂಸ್ ಮಾಡುವಾಗಿಲ್ಲ. ಯಾರ ಕೈಯಲ್ಲಾದರೂ ಅಥವಾ ಯಾರ ಜೊತೆಯಾದರೂ ಇಂತಹ ವಸ್ತುಗಳು ಕಂಡು ಬಂದಲ್ಲಿ ಅವರನ್ನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುವಂತಹ ಎಚ್ಚರಿಕೆಯನ್ನು ಕೂಡ SP ಹರಿರಾಮ್ ಶಂಕರ್ ಕೊಟ್ಟಿರುವಂಥದ್ದು. ಬೆಳಗಿನ ಹೊತ್ತಲ್ಲಿ ತಿಮರೋಡಿಯವರ ಮನೆಯ ಸುತ್ತಮುತ್ತ ಸ್ವಲ್ಪ ಬಿಗುಬಿನ ವಾತಾವರಣ ಕೂಡ ಇತ್ತು. ಸ್ವಲ್ಪ ಹೊತ್ತು ದೊಡ್ಡ ಹೈಡ್ರಾಮಾ ಕೂಡ ಆಯಿತು. ಸುಮಾರು 3/4 ಗಂಟೆಗಳ ಕಾಲ ಹೈಡ್ರಾಮಾ ಆಗಿತ್ತು. ಪೊಲೀಸ್ ಅಧಿಕಾರಿಗಳ ಜೊತೆಗೆ ತಿಮರೋಡಿಯವರ ಬೆಂಬಲಿಗರ ಮಧ್ಯೆ, ಅವರ ಪರ ವಕೀಲರ ಮಧ್ಯೆ ಕೆಲ ಹೊತ್ತು ವಾಕ್ಸಮರ ಚರ್ಚೆಗಳು ಆಗಿತ್ತು. ಆ ನಂತರವಾಗಿ ಎಲ್ಲವೂ ಕೂಡ ಇತ್ಯರ್ಥವಾಗಿ ಪಟ್ಟಣ ಹಿಡಿದಿರುವಂತಹ ನಾನು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಜೀಪಲ್ಲಿ ಬರೋದಿಲ್ಲ, ಇದು ಅರೆಸ್ಟ್ ವಾರೆಂಟ್ ಅಲ್ಲ ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ತಮ್ಮದೇ ಒಂದು ವಾಹನದ ಮೂಲಕ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಹೊರಟಿರ್ತಾರೆ. ಅವರನ್ನು ವಶಕ್ಕೆ ಪಡೆದಿರುವಂತಹ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಸದ್ಯಕ್ಕಿದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಸದ್ಯಕ್ಕಿದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯ ಸುತ್ತಮುತ್ತ 500 ಮೀಟರ್ ಸರಹದ್ದಿನಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಯಿಂದ ನಾಳೆ ಮಧ್ಯಾಹ್ನ 1 ಗಂಟೆವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಅಲ್ಲಿ ಯಾವ ರೀತಿಯ ಕೂಡ ಗುಂಪು ಸೇರುವ ಹಾಗಿಲ್ಲ, ಯಾರು ಕೂಡ ಸಭೆ ಸಮಾರಂಭ ಮಾಡುವ ಹಾಗಿಲ್ಲ, ಧ್ವನಿವರ್ಧಕವನ್ನು ಬಳಸುವ ಹಾಗಿಲ್ಲ, ಯಾರ ಕೈಯಲ್ಲೂ ಕೂಡ ಸ್ಫೋಟಕ ವಸ್ತು ಕಂಡು ಬರುವ ಹಾಗಿಲ್ಲ, ಯಾರ ಕೈಯಲ್ಲೂ ಕೂಡ ಮಾರಕಾಸ್ತ್ರ ಕಂಡು ಬರುವ ಹಾಗಿಲ್ಲ, ಯಾರ ಕೈಯಲ್ಲಾದರೂ ಕೂಡ ಆಸಿಡ್ ಸಂಬಂಧಪಟ್ಟಂತಹ ಯಾವುದೇ ಒಂದು ಆಸಿಡ್ ಅಥವಾ ಯಾವುದೇ ಮಾರಕಾಸ್ತ್ರ ಕೂಡ ಯಾರ ಕೈಯಲ್ಲಿ ಕಂಡು ಬಂದಲ್ಲಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವುದಾಗಿ SP ಹರಿರಾಮ್ ಶಂಕರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳು ASP ಸುಧಾಕರ್ ನಾಯಕ್ ಅವರ ಮುಂದಾಳತ್ವದಲ್ಲಿ ಅಲ್ಲಿಗ ವಿಚಾರಣೆ ಆಗ್ತಾ ಇದೆ. ಅಲ್ಲಿ ASP ಸುಧಾಕರ್ ನಾಯಕ್ ಇದ್ದಾರೆ, ಮಣಿಪಾಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಕೂಡ ಇರ್ತಾರೆ, DYSP ಪ್ರಭು DT ಕೂಡ ಇರ್ತಾರೆ, ಬ್ರಹ್ಮಾವರ ಇನ್ಸ್ಪೆಕ್ಟರ್ ಗೋಪಿ ಕೂಡ ಇದ್ರು, ಜೊತೆಗೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಪ್ರಸನ್ನ ಕುಮಾರ್ ಕೂಡ ಇರ್ತಾರೆ. ಅವರೆಲ್ಲರ ಕೂಡ ಮುಂದಾಳತ್ವದಲ್ಲಿ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯ ವಿಚಾರಣೆ ಆಗ್ತಾ ಇದೆ. ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳ ವಶದಲ್ಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ವಿರುದ್ಧವಾಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಅವಹೇಳನವಾಗಿ, ಬಹಳ ತುಚ್ಛವಾಗಿ, ಬಹಳ ಹೀನವಾಗಿ, ಬಹಳ ಕೇವಲವಾಗಿ ಹೇಳಿಕೆ ಕೊಟ್ಟಿರುವಂತಹ
ಮಹೇಶ್ ತಿಮರೋಡಿ, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಸ್ಥಾಪಕ ಅಧ್ಯಕ್ಷ ಮಹೇಶ್ ತಿಮರೋಡಿಯ ವಿರುದ್ಧವಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಬ್ರಹ್ಮಾವರ ಗ್ರಾಮಾಂತರ ಬಿಜೆಪಿ ಮಂಡಲದ ರಾಜೀವ್ ಕುಲಾಲ್ ಅನ್ನುವಂಥವರು ದೂರನ್ನು ಕೊಡ್ತಾರೆ. ಬಹಳ ಕೇವಲವಾಗಿ ತುಚ್ಛವಾಗಿ BL ಸಂತೋಷ್ ಅವರನ್ನು ನಿಂದನೆ ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ದೂರನ್ನು ರಾಜೀವ್ ಕುಲಾಲ್ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಆ ದೂರನ್ನು ಸ್ವೀಕರಿಸಿರುವಂತಹ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಮಹೇಶ್ ತಿಮರೋಡಿಗೆ 2 ನೋಟಿಸನ್ನು ಕೊಡ್ತಾರೆ. ಆದರೆ ಕೊಟ್ಟಿರುವಂತಹ 2 ನೋಟಿಸು ಕೂಡ 2 ಸಮನ್ಸು ಕೂಡ ಸಮರ್ಪಕವಾದ ಸಮರ್ಪಕವಾದ ಉತ್ತರ ಬಂದಿರುವುದಿಲ್ಲ. ಜೊತೆಗೆ ಪುನರಾವರ್ತಿತ ಆರೋಪಿಯಾಗಿರುವಂತಹ ಕಾರಣವನ್ನು ಕೂಡ ಕೊಟ್ಟು ಒಟ್ಟು ಈ 3 ಕಾರಣ ಕೊಡ್ತಾರೆ. 2 ರೀತಿಯ ಸಮನ್ಸ್ಗೆ ಉತ್ತರ ಕೊಟ್ಟಿಲ್ಲ. ಒಂದನೇ ಸಮನ್ಸ್, ಎರಡನೇ ಸಮನ್ಸ್, ಇನ್ನೊಂದು ಪುನರಾವರ್ತಿತ ಆರೋಪಿ ಅನ್ನುವಂಥ ಕಾರಣವನ್ನು ಕೊಟ್ಟು ಬ್ರಹ್ಮಾವರ ಪೊಲೀಸ್ ಠಾಣಾ ಪೊಲೀಸ್ ಅಧಿಕಾರಿಗಳು ಮಹೇಶ್ ತಿಮರೋಡಿಯನ್ನು ವಶಕ್ಕೆ ಪಡೆಯುತ್ತಾರೆ. ಸದ್ಯಕ್ಕೆ ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿಕೊಂಡು ಮಹೇಶ್ ತಿಮರೋಡಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ? ಇದೀಗ ಸದ್ಯಕ್ಕೆ ಅವರಿಗೆ ನಾನ್ ಬೇಲೇಬಲ್ ಕೇಸ್ ಕೂಡ ಆಗಿರುವಂಥದ್ದು, ನಾನ್ ಬೇಲೇಬಲ್ ದೂರು ದಾಖಲಾಗಿರುವಂಥದ್ದು. ಹಾಗೆ ಮುಂದೆ ಏನಾಗುತ್ತೆ, ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಆ ದೂರು ನಿಲ್ಲುತ್ತೆ, ಯಾವ ರೀತಿಯಲ್ಲಿ ಚರ್ಚೆ ಆಗುತ್ತೆ, ಪರ ವಿರೋಧ ವಕೀಲರು ಹೇಗೆ ಅದನ್ನು ವಾಗ್ವಾದ ಮಾಡ್ತಾರೆ, ಅದರ ಮೇಲೆ ಈ ಕೇಸ್ ನಿಲ್ಲುತ್ತೆ. ಸದ್ಯಕ್ಕಂತೂ ಅವರ ಮೇಲೆ ನಾನ್ ಬೇಲೇಬಲ್ ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು. ಈ ಹಿನ್ನೆಲೆ ಅಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಬ್ರಹ್ಮಾವರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಯಾವಾಗ ಇವರು ಅಲ್ಲಿ ಬರುವಂತಹ ಮುಂಚೆ ಸುಮಾರು ಸಂಖ್ಯೆಯಲ್ಲಿ ತಿಮರೋಡಿಯ ಬೆಂಬಲಿಗರು ಅಲ್ಲಿ ಜಮಾಯಿಸಿದ್ರು, ಪೊಲೀಸ್ ಠಾಣಾ ಸುತ್ತಮುತ್ತ ಜಮಾಯಿಸಿದ್ರು. ಆದರೆ ಯಾವಾಗ 144 ಸೆಕ್ಷನ್ ಜಾರಿಯಾಯಿತೋ ಇದೀಗ ಪೊಲೀಸ್ ಸರಹದ್ದಿನಲ್ಲಿ ಯಾವುದೇ ಒಂದು ಜನರು ಕೂಡ ಇರೋದಿಲ್ಲ. ಒಂದು ವೇಳೆ ಸೇರಿದರೆ ಅವರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ SP ಹರಿರಾಮ್ ಶಂಕರ್ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯಾಗಿ ಗುಂಪು ಸೇರುವುದು ಅಥವಾ ಘೋಷಣೆ ಕೂಗುವುದು ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಇದೇನೆ. ಪೊಲೀಸ್ ಠಾಣಾ ಒಳಗಡೆ, ಬ್ರಹ್ಮಾವರ ಪೊಲೀಸ್ ಠಾಣೆಯ ಒಳಗಡೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಹೇಶ್ ತಿಮರೋಡಿಯ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ನೀವು BL ಸಂತೋಷ್ ಅವರ ವಿರುದ್ಧವಾಗಿ ಅಷ್ಟು ತುಚ್ಛವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೀರಾ, ಯಾಕೆ ನಿಂದನೆಯನ್ನು ಮಾಡಿದ್ದೀರಾ, ಸೋಷಿಯಲ್ ಮೀಡಿಯಾ ಮೂಲಕ ನೀವು ಯಾಕೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತೀರಾ, ಸೋಷಿಯಲ್ ಮೀಡಿಯಾವನ್ನು ದುರುಪಯೋಗ ಪಡಿಸುವುದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ. ಇದು ಕೇವಲ ತಿಮರೋಡಿಯ ವಿಷಯ ಅಂತಲ್ಲ, ಅದು ಯಾರೇ ಆಗಿರ್ಬೋದು. ಯೂಟ್ಯೂಬನ್ನು ಅಥವಾ ಸೋಷಿಯಲ್ ಮೀಡಿಯಾವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಅನೇಕ ಮಂದಿ ನಿಂದನೆ ಮಾಡ್ತಾರೆ, ತುಚ್ಛವಾಗಿ ಹೇಳ್ತಾರೆ, ಅದನ್ನು ಮಿಸ್ಯೂಸ್ ಮಾಡ್ತಾರೆ, ಅವರ ಮಾನವನ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದು ಯಾರದೇ ಆಗಿರ್ಬೋದು, ಅವರಿಗೆ ಆಗಿರುವಂಥ ಒಂದು ವ್ಯಕ್ತಿತ್ವ ಇರುತ್ತೆ. ಆ ವ್ಯಕ್ತಿತ್ವವನ್ನು ನಿಂದನೆ ಮಾಡಿದಾಗ ಅದನ್ನು ಯಾರು ಕೂಡ ತಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಅವರವರಿಗೆ ವೈಯಕ್ತಿಕ ಗೌರವ ಇರುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಹಾಗಾಗಿ ಅಂತಹ ಮಾತನ್ನು ಯಾರೇ ಆಡಿದ್ರು ಕೂಡ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಬಾರಿ ಈ ಥರ ಆಯಿತು ಅಂದರೆ ಮತ್ತೆ ಅದು ಯಾರು ಕೂಡ ಅದನ್ನು ರಿಪೀಟ್ ಮಾಡೋದಿಲ್ಲ. ಇದು ಕೇವಲ ಈ ವಿಚಾರ ಅಂತಲ್ಲ, ಕೇವಲ ತಿಮರೋಡಿಯವರ ವಿಚಾರ ಅಂತಲ್ಲ, ಅದು ಯಾರೇ ಆಗಿರ್ಬೋದು, ದ್ವೇಷ ಭಾಷಣ ಆಗಿರ್ಬೋದು, ಕೋಮು ಸೌಹಾರ್ದತೆಯನ್ನು ಕದಡುವಂತಹ ಕೆಲಸ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಅಂತಹ ಒಂದು ವಿಚಾರ ಬಂದಾಗ ಅವರ ಮೇಲೆ ಕ್ರಮ ಕೈಗೊಳ್ಳುವುದು ಅದು ಸ್ವಾಗತಾರ್ಹ. ಇದೀಗ ಅದೇ ರೀತಿಯಲ್ಲಿ ಮಹೇಶ್ ತಿಮರೋಡಿ ಅವರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ವಿರುದ್ಧವಾಗಿ ಬಹಳ ತುಚ್ಛವಾಗಿ, ಬಹಳ ಕೇವಲವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಒಂದು ಯೂಟ್ಯೂಬ್ ಚಾನೆಲಲ್ಲಿ. ಹಾಗಾಗಿ ಆ ಕಾರಣಕ್ಕೋಸ್ಕರ ಬ್ರಹ್ಮಾವರ ಗ್ರಾಮಾಂತರ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿರುವಂತಹ ರಾಜೀವ್ ಕುಲಾಲ್ ಅವರು ದೂರನ್ನು ಕೊಟ್ಟಿರ್ತಾರೆ. ಅದರ ಅನ್ವಯ ದೂರು ದಾಖಲಿಸಿರುವಂತಹ ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಇಂದು ಬೆಳಗ್ಗೆ ಏಕಾಏಕಿ 60ಕ್ಕೂ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಉಜಿರೆಯ ತಿಮರೋಡಿ ನಿವಾಸಕ್ಕೆ ಬಂದು ಅವರನ್ನು ವಶಕ್ಕೆ ಪಡೆಯುತ್ತಾರೆ.
ಅಲ್ಲಿ ಒಂದು 45ರಿಂದ 50 ನಿಮಿಷಗಳ ಕಾಲ ವಾಗ್ವಾದ ಆಗುತ್ತೆ, ಚರ್ಚೆ ಆಗುತ್ತೆ. ತಿಮರೋಡಿ ಪರ ವಕೀಲರು ಆಗಿರ್ಬೋದು, ಅವರ ಬೆಂಬಲಿಗರು ಆಗಿರ್ಬೋದು, ಜೊತೆಗೆ ಪೊಲೀಸ್ ಅಧಿಕಾರಿಗಳ ನಡುವೆ ಕೆಲ ಹೊತ್ತು ಮಾತಿನ ಚಕಮಕಿ ಆಗುತ್ತೆ. ಆನಂತರವಾಗಿ ಮಹೇಶ್ ತಿಮರೋಡಿ ಅವರು ಇಲ್ಲಿ ಯಾವುದೇ ರೀತಿಯ ಅರೆಸ್ಟ್ ವಾರೆಂಟ್ ಇಲ್ಲದ ಕಾರಣಕ್ಕೋಸ್ಕರ ನಾನು ಪೊಲೀಸ್ ವಾಹನದಲ್ಲಿ ವಿಚಾರಣೆಗೆ ಬರುವುದಿಲ್ಲ, ನಾನು ನನ್ನದೇ ವಾಹನದಲ್ಲಿ ಪೊಲೀಸ್ ಸ್ಟೇಷನ್ ಬರ್ತೀನಿ ಅನ್ನೋಂಥ ಪಟ್ಟಣ ಹಿಡಿದ ಕಾರಣಕ್ಕೋಸ್ಕರ ನಂತರ ಅವರು ತಮ್ಮ ವಾಹನದಲ್ಲಿ ಅವರ ಜೊತೆಯಾಗಿ ಜಯಂತ್ ಟಿ ಇದ್ರು, ಗಿರೀಶ್ ಮಟ್ಟಣ್ಣನವರು ಕೂಡ ಇದ್ರು, ಅವರೆಲ್ಲರೂ ಕೂಡ ಸೇರಿಕೊಂಡು ಅವರ ವಾಹನದಲ್ಲಿ ಪೊಲೀಸರ ಜೊತೆಗೆ ಆಗಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬರ್ತಾರೆ. ಅಲ್ಲಿ ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಹಿರಿಯ ಅಧಿಕಾರಿಗಳು ಮಹೇಶ್ ತಿಮರೋಡಿಯನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬ್ರಹ್ಮಾವರ ಪೊಲೀಸ್ ಠಾಣೆಯ 500 ಮೀಟರ್ ಸರಹದ್ದಿನಲ್ಲಿ 144 ಸೆಕ್ಷನ್ ಜಾರಿ ಮಾಡಿರುವಂಥದ್ದು. 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಸದ್ಯ ಅಲ್ಲಿ ಯಾವುದೇ ಸಭೆ ಸಮಾರಂಭ, ಗುಂಪು ಸೇರುವಂತಿಲ್ಲ, ಯಾರು ಕೂಡ ಶಸ್ತ್ರಾಸ್ತ್ರವನ್ನ ಬಳಸುವ ಹಾಗಿಲ್ಲ, ಮಾರಕಾಸ್ತ್ರವನ್ನ ಒಯ್ಯುವಂತಿಲ್ಲ, ಧ್ವನಿವರ್ಧಕವನ್ನು ಕೂಡ ಬಳಸುವ ಹಾಗಿಲ್ಲ. ಒಂದು ವೇಳೆ ಹಾಗೆ ಕಂಡು ಬಂದಲ್ಲಿ ಅವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಉಡುಪಿಯ ಎಸ್ಪಿ ಹರಿರಾಮ್ ಶಂಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ತಿಮರೋಡಿಯನ್ನ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಮಹೇಶ್ ತಿಮರೋಡಿಯನ್ನ ವಶಕ್ಕೆ ಪಡೆದಿರುವಂತಹ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ತಿಮರೋಡಿಯವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮಹೇಶ್ ತಿಮರೋಡಿಯನ್ನ ಬಂಧನ ಮಾಡಬೇಕು ಅಂತ ಮೊನ್ನೆಯ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗುತ್ತೆ. ಅಲ್ಲಿ ಕೂಡ ಆಗ್ರಹ ಕೇಳಿ ಬರುತ್ತೆ. ಅನೇಕ ಕಡೆ ಅನೇಕ ಮಂದಿಯ ಬಗ್ಗೆ ಅವರು ತುಂಬಾ ಕೇವಲವಾಗಿ ಮಾತಾಡಿದ್ದಾರೆ, ತುಚ್ಛವಾಗಿ ಮಾತನಾಡಿದ್ದಾರೆ. ಅಂಥವರ ಬಗ್ಗೆ ಅವರನ್ನು ಬಂಧಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬಂದಿತ್ತು. ಇದೀಗ ಈ ಒಂದು BL ಸಂತೋಷ್, ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿಯ ಹಿರಿಯ ಮುಖಂಡ ಆಗಿರುವಂತಹ BL ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳಕಾರಿಯಾಗಿ ಹೇಳಿಕೆ ಕೊಟ್ಟಿರುವಂತಹ ಮಹೇಶ್ ತಿಮರೋಡಿ ಅವರನ್ನ ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣಾ ಅಧಿಕಾರಿಗಳು, ಅಂದ್ರೆ ಅಲ್ಲಿ ಒಂದು ಕೇಸ್ ಆಗಿರುವ ಕಾರಣಕ್ಕೋಸ್ಕರ ಬ್ರಹ್ಮಾವರ ಪೊಲೀಸ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮೊನ್ನೆಯಷ್ಟೇ ಭಾನುವಾರ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜೆ ಕೂಡ ಪತ್ರಿಕಾಗೋಷ್ಠಿ ಮಾಡಿದ್ರು. ಅಲ್ಲೂ ಕೂಡ ಬಿಜೆಪಿಯ ಪರವಾಗಿ ಮಹೇಶ್ ತಿಮರೋಡಿಯ ಹೇಳಿಕೆಯನ್ನು ಖಂಡಿಸಿದ್ರು. ಈ ರೀತಿ ಹೇಳಿಕೆ ಕೊಟ್ಟಿರೋದು ನಮ್ಗೆಲ್ಲರೂ ಕೂಡ ತುಂಬಾ ನೋವಾಗಿದೆ. ಒಬ್ಬ ಹಿರಿಯ ವ್ಯಕ್ತಿಗೆ, ಬಿಜೆಪಿಗೋಸ್ಕರ ದುಡಿದಿರುವಂತಹ ವ್ಯಕ್ತಿಗೆ, ಅನೇಕ ಸಮಾಜ ಸೇವೆ ಮಾಡಿರುವಂತಹ ವ್ಯಕ್ತಿಗೆ ತಮ್ಮ ವೈಯಕ್ತಿಕ ಜೀವನವನ್ನು ಬದುಕಿಟ್ಟು ತಮ್ಮ ಎಲ್ಲ ಒಂದು ಜೀವನವನ್ನು ಸಮಾಜ ಸೇವೆಗಾಗಿ, ಪಕ್ಷಕ್ಕಾಗಿ, ಸಂಘಕ್ಕಾಗಿ, RSS ಸಂಘಕ್ಕಾಗಿ ಮುಡಿಪಾಗಿರುವಂತಹ ಆ ಒಂದು ವ್ಯಕ್ತಿಯವನ್ನ ತೇಜೋವಧೆ ಮಾಡಿರುವುದು ಬಿಜೆಪಿಗೆ ತುಂಬ ನೋವಾಗಿದೆ. ಶಾಸಕನಾಗಿ ಅಂತ ಅಲ್ಲ, ನಾನೊಬ್ಬ ಸಂಘದ ಪ್ರಚಾರಕನಾಗಿ, ಒಬ್ಬ ಸಂಘದ ಸದಸ್ಯನ ಕೂಡ ತುಂಬ ಬೇಜಾರಾಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕಳೆದ ಭಾನುವಾರ ಶಾಸಕ ಹರೀಶ್ ಪೂಂಜೆ ಕೂಡ ಪತ್ರಿಕಾಗೋಷ್ಠಿ ಮಾಡಿ, ಬೆಳ್ತಂಗಡಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇದರ ಬಗ್ಗೆ ಕೂಡ ಖಂಡನೆ ವ್ಯಕ್ತಪಡಿಸಿರುವಂಥದ್ದು, ಆಗ್ರಹ ಕೂಡ ಮಾಡಿದ್ರು. ರಾಜ್ಯ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ರು. ಅದರ ಜೊತೆಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲೂ ಕೂಡ ರಾಜೀವ್ ಕುಲಾಲ್, ಬಿಜೆಪಿಯ ಕಾರ್ಯಕರ್ತ ರಾಜೀವ್ ಕುಲಾಲ್ ಕೂಡ ದೂರು ಕೊಟ್ಟ ಹಿನ್ನೆಲೆ ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಉಜಿರೆಗೆ ಬಂದು ತಿಮರೋಡಿಯವರ ನಿವಾಸಕ್ಕೆ ಹೋಗಿ ಅಲ್ಲಿಂದ ಅವರನ್ನ ವಶಕ್ಕೆ ಪಡೆದು ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮಾವರ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಹೇಶ್ ತಿಮರೋಡಿಯ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಆ ಒಂದು ಸರಹದ್ದಿನಲ್ಲಿ 500 ಮೀಟರ್ ಸರಹದ್ದಿನಲ್ಲಿ 144 ಸೆಕ್ಷನ್ ಕೂಡ ಜಾರಿಯಾಗಿರುವಂಥದ್ದು.
ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದ PL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕಿರುವಂತಹ ನಿಟ್ಟಿನಲ್ಲಿ ಇದು ಬಿಜೆಪಿ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ದೂರ ನೀಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದರೆ BNS ಆಕ್ಟ್ 352 ಮತ್ತು 353(2) ಅಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆದರೆ ಈ ಪ್ರಕರಣಕ್ಕೆ ಹಾಜರಾಗಬೇಕೆನ್ನುವಂಥ ನಿಟ್ಟಿನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ASI ಒಬ್ಬರು ಸಿಬ್ಬಂದಿಗಳು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದು ನೋಟಿಸ್ ಕೊಟ್ಟಿದ್ದಾರೆ, ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು. ಆದರೆ ವಿಚಾರಣೆಗೆ ಹಾಜರಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ತಂಡ ಬಂದಿರತಕ್ಕಂಥದ್ದು. ಹೀಗಾಗಿ ಪೊಲೀಸರು ಹೇಳಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆ ಒಳಭಾಗದಲ್ಲಿ ಪೊಲೀಸರು ಕೂಡ ಅವರ ಬೆಂಬಲಿಗರು ಇದರ ಜೊತೆಗೆ ಅವರ ಪರ ವಕೀಲರಿದ್ದಾರೆ, ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಬೆಂಬಲಿಗರು ಮತ್ತು ವಕೀಲರು ವಾದ ಮಾಡಿದ್ದಾರೆ, ನಾವೇ ನಮ್ಮ ಖಾಸಗಿ ಕಾಲದಲ್ಲಿ ನಾವು ನಮ್ಮಷ್ಟಕ್ಕೆ ಹೋಗಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಪೊಲೀಸರು ಇದಕ್ಕೆ ಹೋಗ್ತಿಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವ್ರ ವಶಕ್ಕೆ ಮಾಡದೆ ಹೋಗ್ತೇವೆ ಅನ್ನೋದು ಮಹೇಶ್ ಶೆಟ್ಟಿ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಿಮರೋಡಿ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಿರ್ತಕ್ಕಂಥದ್ದು. ಸದ್ಯ ಇದು ಕೂಡ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಪೊಲೀಸರು ಬಂದು ಅಲ್ಲಿ ಗಮನಿಸಬಹುದು ಮಣಿಪಾಲ ನಮ್ಮ ಮಹೇಶ್ ಪ್ರಸಾದ್ ಇದ್ದಾರೆ, ಇದರ ಜೊತೆಗೆ ಬ್ರಹ್ಮಾವರ ಸರ್ಪಂಚ್ ಕಾರ್ಕಳ ಗ್ರಾಮಾಂತರ ಠಾಣೆ SI ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು 12 ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಸೊ ಒಂದಷ್ಟು ಬೆಂಬಲಿಗರು ಕೂಡ ಸೇರ್ತಾ ಇದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆ ಒಳಭಾಗದಲ್ಲಿ ಇದ್ದಾರೆ ಮಾಹಿತಿ ಕೂಡ ಇದೆ. ಆದರೆ ಅವರು ಹೊರಗೆ ಬಂದಿಲ್ಲ. ಆದರೆ ವಕೀಲರು ಅವ್ರ ಜೊತೆ ಪೊಲೀಸರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಈಗ ಚರ್ಚೆ ಮುಂದುವರೆದಿದೆ. ಸೊ ಮುಂದೇನಾಗುತ್ತೆ ಎಂಬುದನ್ನು ಕೂಡ ಕಾತೊಡಬೇಕಾಗಿದೆ. ಇನ್ನೇನು ಕೆಲವೇ
ಬಳಕೆ ಮಾಡಿ ನಿಂದನೆ ಮಾಡುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಬಂಧನ ಮಾಡಬೇಕು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗಾಗಿ ನೇರವಾಗಿ ಊರಿನಿಂದ ಬಂದಂಥ ಪೊಲೀಸರು ಸದ್ಯ ತಿಮ್ಮರೋಡಿ ಅವರ ಮನೆಯಲ್ಲಿ ಆ ಕಾರ್ಯಕರ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಅವರು ಮನೆಯ ಒಳಭಾಗದಲ್ಲಿರುವಂಥದ್ದು ಸದ್ಯ ವಕೀಲರ ಜೊತೆ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೂ ನಾವು ಹೈಡ್ರಾಮಾ ಮಾಡೋದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಈ ದೃಶ್ಯಗಳಲ್ಲಿ ಗಮನಿಸಿ ಹೋದರೆ ಡಿವೈಎಸ್ಪಿ ವಿಜಯ್ ಪ್ರಸಾದ್ ಕೂಡ ಇದ್ದಾರೆ. ಪ್ರಮುಖವಾಗಿ ವಕೀಲರನ್ನ ಇಲ್ಲಿ ಅವರು ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ನೇಡ್ತಾ ಇರುವಂತಹ ಕಾರ್ಯಕರ್ತರು ಕೂಡ ಅಷ್ಟೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಈಗ ಸೇರುವಂತಹ ಸಾಧ್ಯತೆ ಬರ್ತಾ ಇದೆ. ನೀವು ಅವರ ನಾವು ಈಗ ಇಲ್ಲಿಂದ ಪೌಡಿಯನ್ನು ಪೊಲೀಸರಿಗೆ ಹೇಳ್ತಿದ್ದಾರೆ. ಪೊಲೀಸರು ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಅವರು ಶಕ್ತಿ ಪಡೆದು ಇಲ್ಲಿಂದಲೇ ಕರ್ಕೊಂಡು ಹೋಗ್ತೀವಿ ಅನ್ನೋ ವಾದವನ್ನು ಅವ್ರು ಮಾಡ್ತಿರ್ತಕ್ಕಂಥದ್ದು. ಈಗ ಮಹೇಶ್ ಶೆಟ್ಟಿ ಪರ ವಕೀಲರು ಮತ್ತು ಅವರ ಬೆಂಬಲಿಗರ ಜೊತೆಗೆ ಪೊಲೀಸರ ವಾದವನ್ನು ಆಗಲೇ ಆಗ್ತಕ್ಕಂಥದ್ದು. ಹೋರಾಟಗಾರ ಗಿರೀಶ್ ಭಟ್ಟಣ್ಣ ಅವರು ಕೂಡ ಇದ್ದಾರೆ. ಇದರ ಜೊತೆಗೆ ಗಮನಿಸಬಹುದು ಅವರು ಕೂಡ ವಕೀಲರು ಕೂಡ ಪೊಲೀಸರ ಜೊತೆ ವಾದವನ್ನು ಮಾಡ್ತಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಇದೇ ತಿಂಗಳ 18ರಂದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಉಡುಪಿ ಬಿಜೆಪಿಯ ಗ್ರಾಮಾಂತರ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಲಾಲ್ ಎಂಬುವರು ಮಹೇಶ್ ಶೆಟ್ಟಿ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ PL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕೆಂಬಂಥ ನಿಟ್ಟಿನಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ಕೂಡ ದೂರನ್ನು ನೀಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದರೆ ಪೊಲೀಸ್ ತಂಡ ಬಂದಿರತಕ್ಕಂಥದ್ದು. ಹೀಗಾಗಿ ಪೊಲೀಸರು ಬಂದಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಳಭಾಗದಲ್ಲಿ ಪೊಲೀಸರು ಕೂಡ ಅವರ ಬೆಂಬಲಿಗರ ಜೊತೆ ಅವರ ಪರ ವಕೀಲರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದರೆ ಬೆಂಬಲಿಗರು ವಕೀಲರು ವಾದ ಮಾಡ್ತಿದ್ದಾರೆ. ನಾವೇ ನಮ್ಮ ಖಾಸಗಿ ಕಾರಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಬಂದರೆ ತಾವು ತಮ್ಮಷ್ಟಕ್ಕೆ ಹೋಗಿ ಅನ್ನೋದಲ್ಲಿ ಮಾತನ್ನು ಹೇಳ್ತಿದ್ದಾರೆ. ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಪೊಲೀಸರು ಇದಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವ್ರ ವಶಕ್ಕೆ ಮಾಡದೆ ಹೋಗ್ತೇವೆ ಅನ್ನೋದು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಿಮ್ಮರೋಡಿ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಿರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಪೊಲೀಸರು ಬಂದು ಅಲ್ಲಿ ಗಮನಿಸಬಹುದು ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ. ಇದರ ಜೊತೆಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ. ಇದರ ಜೊತೆಗೆ ಕಾರ್ಕಳ ಗ್ರಾಮಾಂತರ ಠಾಣೆ SI ಅವರು ಕೂಡ ಇದ್ದಾರೆ. ಉಡುಪಿ DYSP ಅವರಿದ್ದಾರೆ. ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು 10ಕ್ಕೂ ಅಧಿಕ ಪೊಲೀಸರ ತಂಡ ಈಗಾಗಲೇ ಮಹೇಶ್ ಶೆಟ್ಟಿ
ಉಡುಪಿಯಿಂದ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರು ಬ್ರಹ್ಮಾವರದ ಪೊಲೀಸರು ಈಗಾಗಲೇ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಬ್ರಹ್ಮಾವರದಲ್ಲಿ ಪೊಲೀಸರು ಅನ್ನುವಂಥದ್ದು. ಈ ಮೂಲಕ ಬ್ರಹ್ಮಾವರದಲ್ಲಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ತದಬಳಿಕ ಅವರನ್ನು ಕೋರ್ಟಿಗೆ ಹಾಜರುಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಬ್ರಹ್ಮಾವರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಅರೆಸ್ಟ್ ಮಾಡಲಾಗಿದೆ. ಬ್ರಹ್ಮಾವರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಬ್ರಹ್ಮಾವರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬ್ರಹ್ಮಾವರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು.
ಬ್ರಹ್ಮಾವರದಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿ ಅವರನ್ನ ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಬ್ರಹ್ಮಾವರದ ಪೊಲೀಸ್ ಸ್ಟೇಷನ್ನಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿ ಅವರನ್ನ ಬಂಧಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ಬಂಧಿಸಿರುವಂಥದ್ದು. ಪ್ರಮುಖವಾಗಿ ಇವತ್ತು ಪೊಲೀಸ್ನವರೆಲ್ಲರೂ ಕೂಡ ಉಜಿರೆಯ ತಿಮ್ಮರೋಡಿಗೆ ಆಗಮಿಸಿದ್ರು. ಈ ವೇಳೆ ತಿಮ್ಮರೋಡಿ ಪರವಾಗಿರುವಂಥ ಬೆಂಬಲಿಗರು ಮತ್ತು ಅಲ್ಲಿಯ ಅವರ ಪರವಾಗಿದ್ದ ವಕೀಲರು ಪೊಲೀಸರನ್ನ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಶ್ನಿಸಿದ್ರು. ಅದರ ಜೊತೆಗೆ ಯಾವ ಸೆಕ್ಷನ್ ಅಡಿ ಬಂಧನ ಮಾಡ್ತೀರಿ ಮತ್ತು ಏನು ವಾರಂಟ್ ಇದೆಯಾ ಅನ್ನುವಂಥದ್ದನ್ನು ಕೇಳಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ವಕೀಲರ ನಡುವೆ ಚರ್ಚೆ ಆಯಿತು. ಚರ್ಚೆ ಆದ ನಂತರ ಒಂದಷ್ಟು ಬಿಗುವಿನ ವಾತಾವರಣ ಉಜಿರೆಯ ತಿಮ್ಮರೋಡಿಯಲ್ಲಿ ನಿರ್ಮಾಣ ಆಗಿತ್ತು. ಅದಾದ ನಂತರ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಬ್ರಹ್ಮಾವರಕ್ಕೆ ತಮ್ಮದೇ ಕಾರಿನಲ್ಲಿ ತೆರಳುವಂಥ ದೃಶ್ಯವನ್ನು ಕೂಡ ತಾವು ನೋಡಿದ್ರಿ. ಇದೀಗ ಬ್ರಹ್ಮಾವರಕ್ಕೆ ತೆರಳಿ ಆಗಿದೆ. ಬ್ರಹ್ಮಾವರದಲ್ಲಿ ವಿಚಾರಣೆಗೆ ಹಾಜರಂತ ಮಹೇಶೆಟ್ಟಿ ತಿಮ್ಮರೋಡಿ ಅವರನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಇವತ್ತೇ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಮತ್ತೊಂದು ಬ್ರೇಕಿಂಗ್ ನತ್ತ ನಾವು ಗಮನ ಹರಿಸುವ ಈಗ ಗಮನ ಹರಿಸುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಮೀರ್ ಎಂಡಿಗೆ ಸಂಬಂಧಪಟ್ಟಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಮೀರ್ ಎಂಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗಲಿಕ್ಕಿದೆ. ಬ್ರಹ್ಮಾವರದಲ್ಲಿ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಇದೀಗ ಬರ್ತಾ ಇರುವಂತಹ ಮಾಹಿತಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಬನ್ನೇರುಘಟ್ಟದ ತನ್ನ ಮನೆಯಿಂದ ಶಮೀರ್ ಅವರು ಪರಾರಿಯಾಗಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಶಮೀರ್ಗೆ ಬಲ ಬೀಸಿರುವಂತಹ ಧರ್ಮಸ್ಥಳದ ಪೊಲೀಸರು. ಬೆಂಗಳೂರಿನಲ್ಲಿ ಶಮೀರ್ ಎಂಡಿಯ ಮನೆಗೆ ಸುತ್ತುವರೆದಂತ ಧರ್ಮಸ್ಥಳ ಪೊಲೀಸರು ಒಂದು ಕೇಸ್ ದಾಖಲಾಗಿತ್ತು. ಆ ಕೇಸಿನ ಹಿನ್ನೆಲೆಯನ್ನ ನಾವೀಗ ನಿಮಗೆ ಗಮನಿಸ್ತಾ ಹೋಗ್ತೀವಿ. ಯಾವ ಕೇಸಿನ ಹಿನ್ನೆಲೆಯಲ್ಲಿ ಆತನಿಗೆ ನೋಟಿಸ್ ಜಾರಿಗೊಳಿಸಲಾಗಿತ್ತು ಅನ್ನುವಂಥದ್ದನ್ನ ನಾವೀಗ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸಮೀರ್ ಅವರಿಗೆ ಬಲ ಬೀಸುವಂತ ಕಾರ್ಯಗಳು ಆಗಿವೆ. ಆದರೆ ಸಮೀರ್ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಸಂಜೆ ಒಳಗಡೆ ಶಮೀರ್ ಅವರನ್ನ ಬಂಧಿಸುವುದಕ್ಕೆ ಶತಾಯಗತಾಯವಾದಂತಹ ಪ್ಲಾನ್ ಮಾಡ್ತಾ ಇದೆ ಧರ್ಮಸ್ಥಳದ ಪೊಲೀಸರ ತಂಡ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಈ ಪ್ರಕರಣ ಯಾವ ಪ್ರಕರಣಕ್ಕೆ ಅನ್ನುವಂತಹದ್ದನ್ನ ಹೇಳ್ತೀವಿ. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಉಪನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಸಮರ್ಥ ಅರ್ಗಾನಿಗೆರ ಈ ದಿನಾಂಕ ಅಂದ್ರೆ 12/7/2025 ರಾತ್ರಿ 7:30 ಗಂಟೆಗೆ ಠಾಣೆಯಲ್ಲಿ ಸಮಯ ಅವರ ಮೊಬೈಲ್ನಲ್ಲಿ ನೋಡ್ತಾ ಇದ್ದಾಗ ಠಾಣೆಯಲ್ಲಿ ಅವರು ಮೊಬೈಲ್ ನೋಡ್ತಾ ಇದ್ದಾಗ ಓಪನ್ ಮಾಡಿದಾಗ ಯೂಟ್ಯೂಬ್ ಚಾನಲ್ನ ವಿಡಿಯೋ ಲಿಂಕ್ ಒಂದು ಬಂದಿದೆ. ಅದರಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯದ ಪ್ರಕರಣ ಸಂಖ್ಯೆ 39/2025 ವಿಚಾರಗಳ ಬಗ್ಗೆ ಹರಿಯಲ್ಪಟ್ಟದ್ದಾಗಿರ್ತದೆ. ಈ ಪ್ರಕರಣ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಪ್ರಕರಣದ ಸಾಕ್ಷಿದಾರರು ತನಿಖೆಗೆ ನೀಡಿರುವ ಮಾಹಿತಿಯನ್ನು ಗೌಪ್ಯವಾಗಿ ಇಟ್ಟುಕೊಂಡು ತನಿಖೆ ನಡೆಸಲಾಗ್ತದೆ. ಆದರೆ ಈ ಸಮೀರ್ ಎಂಡಿ ಎಂಬಾತನು ದೂತ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ AI ಮೂಲಕ ಸೃಷ್ಟಿಸಿರುವ 23 ನಿಮಿಷ 52 ಸೆಕೆಂಡ್ನ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದಂಥ ಹಿನ್ನೆಲೆಯಲ್ಲಿ ಮತ್ತು ಸಮಾಜಕ್ಕೆ ಒಂದು ರೀತಿಯಲ್ಲಿ ಬೇರೆಯಾದಂಥ ಒಂದು ಸಂದೇಶವನ್ನು ರವಾನಿಸಿರುವಂಥದ್ದು. 1000 ಜನರನ್ನ ರೇಪ್ ಮಾಡಿ ಕೊಲೆ ಮಾಡಿ ಮುಚ್ಚಿ ಹಾಕಿದ್ದಾರೆ. ಇದನ್ನು ಕೇಳಿದ್ರು ನಿಮಗೆ ರಕ್ತ ಕುದೀತಾ ಇಲ್ವಾ? ಕರ್ನಾಟಕದ ಮೂಲೆಯಲ್ಲಿರುವವರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಮತ್ತು ಈ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಅನ್ನುವಂತಹ ಸಂದೇಶ ಇರುವಂತಹ ಒಂದು ಪೋಸ್ಟನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಕೇಸ್ ದಾಖಲಾಗಿತ್ತು. ಆತನಿಗೆ ನೋಟಿಸ್ ಜಾರಿಯಾಗಿತ್ತು. ಅದರ ನಿಗದಿತ ಸಮಯದಲ್ಲಿ ನೋಟಿಸ್ಗೆ ಉತ್ತರ ಕೊಡುವುದಾಗ್ಲಿ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಯನ್ನು ಎದುರಿಸುವುದಾಗ್ಲಿ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಸಮೀರ್ಗೆ ಈಗ ಬಂಧನಕ್ಕೆ ಬಲ ಬೀಸಿರುವಂಥದ್ದನ್ನು ತಾವು ಕಾಣ್ತಾ ಇದ್ದೀರಿ. ಇದೀಗ ಧರ್ಮಸ್ಥಳದಲ್ಲಿ ಒಂದು ಮನೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾದರೂ ಕೂಡ ಇವತ್ತು ಪೊಲೀಸರು ಹೋದಾಗ ಆ ಮನೆಯಲ್ಲಿ ಅದು ಇರಲಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದೀಗ ಸಮೀರ್ ಅವರಿಗೆ ಇವತ್ತು ಸಂಜೆ ಒಳಗಡೆ ಆಗಿ ಬಲೆ ಬೀಸುವಂತಹ ಸಾಧ್ಯತೆಗಳು ಇದಾವೆ.
ಎಲ್ ಸಂತೋಷ್ ಅವರು ಅಡ್ಡ ಬರ್ತಾ ಇದ್ದಾರೆ ಅನ್ನೋದನ್ನ ದೇವಸ್ಥಾನವನ್ನ ನಡುಗೆ ತಂದದ್ದು BL ಸಂತೋಷ್ ಅನ್ನುವಂಥದ್ದು ಈಗ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರೆಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿನ ನೀವು ವಾರೆಂಟ್ ಇಲ್ಲದೆ ನಿನ್ನೆಲ್ಲ ಮುಂದೆ ನೋಡ್ತಾರೆ. ನಿನ್ನೆ ಇನ್ನೊಂದು ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕ ಧರ್ಮಸ್ಥಳ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಸಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನಿವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗಲಿಕ್ಕೆ ದಾರಿ ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗಲಿಕ್ಕೆ ದಾರಿ. ಹಿಂದೆ ಬನ್ನಿ ವಾಹನ ಹೋಗಲಿಕ್ಕೆ ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರೆಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿನ ನೀವು ವಾರೆಂಟ್ ಇಲ್ಲದೆ ನಿನ್ನೆಲ್ಲ ಮುಂದೆ ನೋಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ
SIT ಹೇಳಿ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ಬನ್ನಿ ಸೈಡ್ ಬನ್ನಿ. ನಿಮ್ದು ನ್ಯೂಸ್ ಕನ್ನಡ. ನಮ್ಮನ್ನೇ
Hey!
ಅಧಿವೇಶನದಲ್ಲಿ ಕೂಡ ಚರ್ಚೆಯಾಗಿತ್ತು. ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿಯ ಪ್ರಮುಖರು ಸರ್ಕಾರದ ಪ್ರಮುಖ ವ್ಯಕ್ತಿಗಳ ವಿರುದ್ಧವೇ ಅವ್ಯಾಚ್ಯವಾಗಿ ಪದಗಳ ಬಳಕೆ ಮಾಡ್ತಾರೆ, ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಎಂಬುದಾಗಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ರು ಮತ್ತು ಹೋಮ್ ಮಿನಿಸ್ಟರ್ ಬಳಿ ನೇರವಾಗಿ ಆಗ್ರಹವನ್ನು ಮಾಡಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧನ ಮಾಡಬೇಕು ಅಂತ ಹೇಳಿ. ಆದರೆ ಅವತ್ತು ಹೋಮ್ ಮಿನಿಸ್ಟರ್ ಸದ್ಯಕ್ಕೆ ಬಂಧನ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ BL ಸಂತೋಷ್ ಅವರ ವಿರುದ್ಧವಾಗಿ ಮಾತಾಡುವಂಥ ಹೇಳಿಕೆ ಏನಿದೆ ಅದು ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BL ಸಂತೋಷ್ ಅವರು ಅಡ್ಡ ಬರ್ತಾ ಇದ್ದಾರೆ ಅನ್ನೋದನ್ನ, ದೇವಸ್ಥಾನವನ್ನ ನಡುಗೆ ತಂದದ್ದು BL ಸಂತೋಷ್ ಅನ್ನುವಂಥದ್ದು ಈಗ ಚರ್ಚೆ ಇರುವಂಥದ್ದು. ಬಳಕೆ ಮಾಡಿ ನಿಂದನೆ ಮಾಡುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಬಂಧನ ಮಾಡಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗಾಗಿ ನೇರವಾಗಿ ಉಡುಪಿಯಿಂದ ಬಂದಂತಹ ಪೊಲೀಸರು ಸದ್ಯ ತಿಮ್ಮರೋಡಿ ಅವರ ಮನೆಯಲ್ಲಿರುವಂಥದ್ದು, ಕಾರ್ಯಕರ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ನಾವು ಈಗ ಪೊಲೀಸರಿಗೆ ಹೇಳ್ತಿದ್ದಾರೆ, ಆದರೆ ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕಾದ್ರೆ ಅವರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೇವೆ, ಆದರೆ ಅವರು ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ಇಲ್ಲಿಂದನೇ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ವಾದವನ್ನು ಅವರು ಮಾಡ್ತಾ ಇರ್ತಕ್ಕಂಥ. ಸೊ ಈಗ ಅಲ್ಲಿ ಮಹೇಶ್ ಶೆಟ್ಟಿ ಪರ ವಕೀಲರು ಮತ್ತು ಅವರ ಬೆಂಬಲಿಗರು ಇದರ ಜೊತೆಗೆ ಪೊಲೀಸರ ನಡುವೆ ವಾದ ವಿವಾದಗಳು ಆಗ್ತಾ ಇರ್ತಕ್ಕಂಥದ್ದು. ಆ ಹೋರಾಟಗಾರ ಗಿರೀಶ್ ಮಟ್ಟಣ್ಣ ಅವರು ಕೂಡ ಇದ್ದಾರೆ. ಇದರ ಜೊತೆಗೆ ಅಲ್ಲಿ ಗಮನಿಸಬಹುದು ಅವರ ಪರ ವಕೀಲರು ಕೂಡ ಪೊಲೀಸರ ಜೊತೆ ವಾದವನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಇದೇ ತಿಂಗಳ 18ರಂದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಮುಖವಾಗಿ ಉಡುಪಿ ಬಿಜೆಪಿಯ ಗ್ರಾಮಾಂತರ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಲಾಲ್ ಎಂಬವರು ಮಹೇಶ್ ಶೆಟ್ಟಿ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಏನು ಬಿಜೆಪಿಯ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದೂರನ್ನು ನೀಡ್ತಾರೆ. ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದರೆ BNS ಆಕ್ಟ್ 352 ಮತ್ತು 353(2) ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆದರೆ ಈ ಪ್ರಕರಣಕ್ಕೆ ಹಾಜರಾಗಬೇಕೆನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಬ್ರಹ್ಮಾವರ ಪೊಲೀಸ್ ಠಾಣೆ ASI ಇದರ ಜೊತೆಗೆ ಇಬ್ಬರು ಸಿಬ್ಬಂದಿಗಳು ಬಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದು ನೋಟಿಸ್ ಕೊಟ್ಟು ಹೋಗ್ತಾರೆ, ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು. ಆದರೆ ವಿಚಾರಣೆಗೆ ಹಾಜರಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಖುದ್ದಾಗಿ ಪೊಲೀಸ್ ತಂಡ ಬಂದಿರತಕ್ಕಂಥದ್ದು. ಹೀಗಾಗಿ ಪೊಲೀಸರು ಬಂದಿದ್ದು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಳಭಾಗದಲ್ಲಿದ್ದಾರೆ. ಪೊಲೀಸರು ಕೂಡ ಅವರ ಬೆಂಬಲಿಗರು ಇದರ ಜೊತೆ ಅವರ ಪರ ವಕೀಲರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದ್ರೆ ಬೆಂಬಲಿಗರು ಮತ್ತು ವಕೀಲರು ವಾದ ಮಾಡ್ತಿದ್ದಾರೆ, ನಾವೇ ನಮ್ಮ ಖಾಸಗಿ ಕಾರ್ನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ಕರ್ಕೊಂಡು ಬಂದ್ರೆ ನಾವು ತಮ್ಮಷ್ಟಕ್ಕೆ ಹೋಗಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಇದಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವರ ವಶಕ್ಕೆ ಪಡೆದೇ ಹೋಗ್ತೇವೆ ಎನ್ನುವಂತ ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಿಮ್ಮರೋಡಿ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಆಯಿತು ಪೊಲೀಸರು ಬಂದು. ಅಲ್ಲಿ ಗಮನಿಸಬಹುದು ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ. ಇದರ ಜೊತೆಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇದರ ಜೊತೆಗೆ ಕಾರ್ಕಳ ಗ್ರಾಮಾಂತರ ಠಾಣೆ SI ಅವರು ಕೂಡ ಇದ್ದಾರೆ. ಉಡುಪಿ DYSP ಅವರಿದ್ದಾರೆ, ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು 10ಕ್ಕೂ ಅಧಿಕ ಪೊಲೀಸರ ತಂಡ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಸೊ ಒಂದಷ್ಟು ಬೆಂಬಲಿಗರು ಕೂಡ ಸೇರ್ತಾ ಇದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆ ಒಳಭಾಗದಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿಯು ಕೂಡ ಇದೆ. ಆದರೆ ಅವರು ಹೊರಗೆ ಬಂದಿಲ್ಲ. ಆದರೆ ವಕೀಲರು ಅವ್ರ ಜೊತೆ ಪೊಲೀಸರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಈಗ ಚರ್ಚೆ ಮುಂದುವರೆದಿದೆ. ಸೊ ಮುಂದೇನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ
ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಚಿತ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ನೀವು ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಟಿಸ್ ಕೊಡ್ತಾರೆ. ನಿನ್ನೆ ಇನ್ನೊಂದು ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಧರ್ಮಸ್ಥಳ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗುವಂತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ. ನಿಮ್ದು ನ್ಯೂಸ್
ತಪ್ಪಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ನೀವು ವಾರಂಟ್ ಇಲ್ಲದೆ ನಿನ್ನೆಲ್ಲ ಮುಂದೆ ಕೊಡ್ತಾರೆ. ನಿನ್ನ ಇನ್ನೊಂದು ನ್ಯಾಯ ಸಿಗಲೇಬೇಕು. ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ ಸಂತೋಷ ಆಗ್ತಿದೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಕಳಿಸ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನನ್ನನ್ನು ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ನಿಮ್ದು ನ್ಯೂಸ್ ಆ ಹುಚ್ಚ ಬರ್ತಾನಂತ ನಮ್ಮನ್ನ ತೋರಿಸ್ತೀರಿ ಅಲ್ವಾ?
ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ನ್ಯೂಸ್ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ನ್ಯಾಯ ಸಿಗಲೇಬೇಕು.
SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗ್ತಿದೆ ಅಂದ್ರೆ ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಬಿಡ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗುವಂತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ನಿಮ್ದು ನ್ಯೂಸ್ ಕನ್ನಡ. ಹುಚ್ಚ ಬರ್ತಾರಂತ ನಮ್ಮನ್ನೇ ಕೋರಿಸ್ತೀರಿ ಅಲ್ವಾ? ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ, ನಿನ್ನೆ ಇನ್ನೊಂದು ಬನ್ನಿ ಬನ್ನಿ. ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತೊಂದರೆ ಇಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗ್ತಿದೆ ಅಂದ್ರೆ ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಬಿಡ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗುವಂತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕು.
ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ನಿಮ್ದು ನ್ಯೂಸ್ ಕನ್ನಡ. ಹುಚ್ಚ ಬರ್ತಾರಂತ ನಮ್ಮನ್ನೇ ತೋರಿಸ್ತೀರಿ ಅಲ್ವಾ? ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ನೀವು ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಸ್ಕೊಳ್ತಾರೆ, ನಿನ್ನೆ ಇನ್ನೊಂದು ಬನ್ನಿ ಬನ್ನಿ. ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ ಸಂತೋಷ ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನಿವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಹೇಳಿಕೆ ಕೊಡ್ತೇನೆ. ನ್ಯಾಯ ಖಂಡಿತ ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನನ್ನ ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಜನ ಬುಡ ಚೇತನ್ ಚೂರು ಜನ ಬುಡ
ಚೂರು ಜನ ಪುರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಟಿಸ್ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದು ತಂದೆ ಇಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗ್ತಿದೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ ವಾಹನ ಹೋಗ್ಲಿಕ್ಕೆ ದಾರಿ. ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೂರು ಜನ ಪುರ ಅತ್ಯಾಚಾರಿಗಳ
ಜನಾಪುರ ಜನಾಪುರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗಿದೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಬಿಡ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಜನಾಪುರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು. ಬಿಜೆಪಿ ಅವರು ಮಾಡಿದಂತ
ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡ್ ಬನ್ನಿ. ಚೂರು ಜನ ಬುರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಸ್ಕೊಳ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ. ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನೆಲ್ಲ ಸಂತೋಷ ಆಗ್ತಿದೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ ಇವತ್ತು.
ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡ್ ಬನ್ನಿ. ಚೇತನ್ ಚೂರು ಜನ ಪುರ ಅತ್ಯಾಚಾರಿಗಳ ಬಂಧನ ಆಗಬೇಕು. ಎಸ್ಐಟಿ ಮುಂದುವರಿಬೇಕು. ಹೆಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಸ್ಕೊಳ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ. ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. ಎಸ್ಐಟಿ ಮುಂದುವರಿಬೇಕು. ಎಸ್ಐಟಿ ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ ಎಸ್ಐಟಿ ಏನೂ ತೊಂದರೆ ಆಗಬಾರ್ದು. ಎಸ್ಐಟಿ ಮುಂದುವರಿಯಲೇಬೇಕು. ಎಸ್ಐಟಿ ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗ್ತಿದೆ. ಹುಡುಕಿಯನ್ನು ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ.
ವಾಹನ ಹೋಗ್ಲಿಕ್ಕೆ ದಾರಿ. ನನ್ನನ್ನು ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೂರು ಜನ ಬುರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದುಗಡೆ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಟಿಸ್ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ ಸಿಗಬೇಕು. SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ ಸಂತೋಷ ಕೊಡುತ್ತೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನಿವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ. ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ. ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನನ್ನನ್ನು ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ.
ಚೂರು ಜನ ಪೂರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ ಸಂತೋಷ ಆಗಿದೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗುವಂತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೂರು ಜನ ಪೂರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ
ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೇತನ್ ಚೂರು ಜನ ಬುಡ. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ಎಷ್ಟು ಮಾಡ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಸ್ಕೊಳ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ. ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಸಂತೋಷ ಆಗ್ತಿದೆ.
ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನನ್ನನ್ನು ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೇತನ್ ಸ್ವಲ್ಪ ಜನ ಬುಡ. ಅತ್ಯಾಚಾರಿಗಳ ಬಂಧನ ಆಗಬೇಕು. ಎಸ್ಐಟಿ ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಕೊಳ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ. ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ತೊಂದರೆ ಇಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. ಎಸ್ಐಟಿ ಮುಂದುವರಿಬೇಕು. ಎಸ್ಐಟಿ ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ಎಸ್ಐಟಿ ಏನೂ ತೊಂದರೆ ಆಗಬಾರ್ದು. ಎಸ್ಐಟಿ ಮುಂದುವರಿಯಲೇಬೇಕು. ಎಸ್ಐಟಿ ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗಿದೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಇಟ್ಟಿದ್ದಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ.
ವಾಹನ ಹೋಗ್ಲಿಕ್ಕೆ ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡ್ ಅಲ್ಲಿ ಚೂರು ಜನ ಬುರ ಅತ್ಯಾಚಾರಿಗಳ ಬಂಧನ ಆಗಬೇಕು. ಎಸ್ಐಟಿ ಮುಂದುವರಿಬೇಕು. ಹೆಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಟಿಸ್ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. ಎಸ್ಐಟಿ ಮುಂದುವರಿಬೇಕು. ಎಸ್ಐಟಿ ಏನು ತೊಂದರೆ ಆಗಬಾರ್ದು. ಎಸ್ಐಟಿ ಮುಂದುವರಿಯಲೇಬೇಕು. ಎಸ್ಐಟಿ ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗುವಂತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನಿವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ. ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡ್ ಅಲ್ಲಿ ಬನ್ನಿ.
ಚೇತನ್ ಚೂರು ಜನ ಪುರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಸ್ಕೊಳ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ ಸಂತೋಷ ಆಗ್ತಿದೆ. ಸುಳ್ಳು ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ಮೀರಿ ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡ್ ಬನ್ನಿ. ಚೇತನ್ ಚೂರು ಜನ ಪುರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ
ಅವ್ರಿಗೆ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನನ್ನ ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೂರು ಜನ ಬುರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಸ್ಕೊಳ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ. ಅವ್ರಿಗೆ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಏನು ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ.
ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನೀವು ಹೋಗ್ಬೇಕು, ಗಾಡಿ ಹೋಗ್ಬೇಕಲ್ಲಿ, ಬನ್ನಿ ಸೈಡ್ ಬನ್ನಿ. ಚೇತನ್ ಚೂರು ಜನ ಪುರ ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು, ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಟಿಸ್ ಕೊಡ್ತಾರೆ, ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗ್ತಿದೆ ಅಷ್ಟೇ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಸೇರ್ತಾರೆ. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು.
ಅತ್ಯಾಚಾರಿಗಳ ಬಂಧನ ಆಗಬೇಕು. ಎಸ್ಐಟಿ ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಒತ್ತಡ ಉಂಟು ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಚೂರು ಜನ ಬುಡ ಅತ್ಯಾಚಾರಿಗಳ ಬಂಧನ ಆಗಬೇಕು. ಎಸ್ಐಟಿ ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಒತ್ತಡ ಉಂಟು ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಸಂತಾನ
SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗ್ತಿದೆ ಅಷ್ಟೇ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೂರು ಜನ ಬುರ
ಹೆಚ್ಚಾಗಿ ಮುಂದುವರಬೇಕು. ಹೆಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗೆ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಟಿಸ್ ಕೊಡ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ತೊಂದರೆ ಇಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗುವಂತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ ವಾಹನ ಹೋಗ್ಲಿಕ್ಕೆ ದಾರಿ. ನನ್ನನ್ನು ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೂರು ಜನ ಬುರ
SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಟಿಸ್ ಕೊಡ್ತಾರೆ, ನಿನ್ನೆ ಇನ್ನೊಂದು ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ ಸಂತೋಷ ಆಗ್ತಿದೆ. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗುವಂತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ ವಾಹನ ಹೋಗ್ಲಿಕ್ಕೆ ದಾರಿ. ನನ್ನನ್ನು ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ.
ಹೆಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದ್ಗಡೆ ತಿಳ್ಕೊಳ್ಳಿ ನೀವು, ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಸ್ಕೊಳ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವನ್ನು ತಂದೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನೋಡಿ, ನನ್ನನ್ನು ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೂರು ಜನ ಪುರ
ಉಳಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದಿಗಡೆ ಎಷ್ಟು ಒತ್ತಡ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಟಿಸ್ ಕೊಡ್ತಾರೆ, ನಿನ್ನೆ ಇನ್ನೊಂದು ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗ್ತಿದೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಸೇರಿದ್ದಾರೆ. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ನಾನಿವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ, ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ, ವಾಹನ ಹೋಗ್ಲಿಕ್ಕೆ ದಾರಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನನ್ನ ಮೀರಿ ನೀವು ಹೋಗ್ಬಾರ್ದು, ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೂರು ಜನ ಬುಡ
ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. ಹೆಚ್ಚಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದಂತ ವಾರಂಟ್ ಇಲ್ಲದೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಹಿಂದ್ಗಡೆ ಎಷ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ನೀವು. ವಾರಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ನೋಡಿಸ್ಕೊಳ್ತಾರೆ. ನಿನ್ನೆ ಇನ್ನೊಂದು ಬನ್ನಿ ಬನ್ನಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಕ್ಕ ಧರ್ಮಸ್ಥಳ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಪ್ರಾಣವಾದ ತಂದೆ ಇಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಬಂಧನ ಆಗಬೇಕು. SIT ಮುಂದುವರಿಬೇಕು. SIT ಮುಂದುವರಿಬೇಕು. ಸೌಜನ್ಯನಿಗೆ ನ್ಯಾಯ SIT ಏನೂ ತೊಂದರೆ ಆಗಬಾರ್ದು. SIT ಮುಂದುವರಿಯಲೇಬೇಕು. SIT ಮುಂದುವರಿಸಲೇಬೇಕು. ಏನಿಲ್ಲ, ಸಂತೋಷ ಆಗ್ತಿದೆ. ಸುಳ್ಳು ಕೇಸ್ ಮಾಡಿ ನಮ್ಮನ್ನೊಳಗೆ ಹೇಳ್ತಾರೆ ಇವತ್ತು. ಆದ್ರೆ ನಮ್ಮ ಪ್ರಾಣವನ್ನು ಉಳಿಸಬೇಕು ಈ ರಾಜ್ಯ ಸರ್ಕಾರ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ವಾಹನ ಹೋಗ್ಲಿಕ್ಕೆ ದಾರಿ ಟೈರ್ ಮೇಲೆ ಬಂದ್ರೆ ಸ್ವಲ್ಪ ಹಿಂದೆ ವಾಹನ ಹೋಗ್ಲಿಕ್ಕೆ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ವಾಹನ ಹೋಗ್ಲಿಕ್ಕೆ ದಾರಿ. ನೋಡಿ, ನನ್ನನ್ನು ಮೀರಿ ನೀವು ಹೋಗ್ಬಾರ್ದು. ಗಾಡಿ ಹೋಗ್ಬೇಕಲ್ಲಿ. ಬನ್ನಿ ಸೈಡಲ್ಲಿ ಬನ್ನಿ. ಚೂರು ಜನ ಬುಡ
ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು. ಬಿಜೆಪಿ ಅವರು ಮಾಡಿದಂತ ಇದೀಗ ಬಂದಿರುವಂತಹ ನ್ಯೂಸ್, ಬ್ರಹ್ಮ ಅವರ ಕೋರ್ಟಿನಿಂದ ಬರ್ತಿರುವಂತಹ ನ್ಯೂಸ್, SP ಅವರು ಪತ್ರಕರ್ತರಿಗೆ ಕನ್ಫರ್ಮ್ ಮಾಡಿದಂತಹ ನ್ಯೂಸ್ ಇದು. ಮಹೇಶ್ ಶೆಟ್ಟಿ ತಿಮರೋಡಿಗೆ ನ್ಯಾಯಾಂಗ ಬಂಧನ ಆಗಿದೆ ಅನ್ನುವಂತಹದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನ್ಯಾಯಾಂಗ ಬಂಧನ ಆಗಿದೆ ಅನ್ನುವಂಥದ್ದು. ಹಿರಿಯಡ್ಕ ಜೈಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕರೆದುಕೊಂಡು ಹೋಗಲಾಗತ್ತೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗಿರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು BL ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ವಿವಿಧ ಕೇಸ್ಗಳ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಕೋರ್ಟಿನಲ್ಲಿ ನ್ಯಾಯಾಂಗ ಬಂಧನ ವಿಧಿಸಿರುವಂತಹ ಒಂದು ತೀರ್ಪು ಬಂದಿರುವಂತದ್ದು. ಹಿರಿಯಡ್ಕ ಜೈಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ತೆಗೆದುಕೊಂಡು ಹೋಗಲಾಗತ್ತೆ ಅನ್ನುವಂಥದ್ದು ಈಗ ಬಂದಿರುವಂತಹ ಮಾಹಿತಿ. ಇನ್ನು ಜಾಮೀನು ಅರ್ಜಿ ವಿಚಾರಣೆಯನ್ನ 23ಕ್ಕೆ ನಿಗದಿಪಡಿಸಿರುವಂತದ್ದನ್ನ ಕೂಡ ಈಗಾಗಲೇ ಕೊಡ್ತಾ ಇರುವಂತ 23ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ನಿಗದಿ. ಜಾಮೀನು ಅರ್ಜಿ ವಿಚಾರಣೆಯ ಬಗ್ಗೆ ಮುಂದಿನ ಒಂದು ವಿಚಾರಣೆಯನ್ನ 23ಕ್ಕೆ ನಿಗದಿಯನ್ನ ಪಡಿಸಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ 23 ಅಂದ್ರೆ ಇವತ್ತು ಮುಂದಿನ ಸೋಮವಾರ 23ಕ್ಕೆ ಜಾಮೀನು ಅರ್ಜಿ ವಿಚಾರಣೆ 23ಕ್ಕೆ ನಿಗದಿಪಡಿಸಿರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. 23 ಶನಿವಾರದಂದು ಜಾಮೀನು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿಗಳಿದೀಗ ಲಭ್ಯವಾಗ್ತಾ ಇರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಅನ್ನುವಂಥ ಮಾಹಿತಿಗಳಿದೀಗ ಲಭ್ಯವಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಹಿರಿಯಡ್ಕ ಜೈಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಇವನ್ನು ಕರೆದುಕೊಂಡು ಹೋಗಲಾಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶವನ್ನ ನೀಡಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ 23ಕ್ಕೆ ನಡೆಯಲಿದೆ ಅನ್ನುವಂಥ ಮಾಹಿತಿಗಳಿದೀಗ ಲಭ್ಯವಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಇದೀಗ ನ್ಯಾಯಾಂಗ ಬಂಧನಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನ್ಯಾಯಾಂಗ ಬಂಧನದ ತೀರ್ಪು ಬಂದಿರುವಂಥದ್ದು. ಈ ಮೂಲಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಹಿರಿಯಡ್ಕ ಜೈಲಿಗೆ ಕಳುಹಿಸಲಾಗುತ್ತೆ. ವಾರಂಟ್ ಇಲ್ಲದೆ ಪೊಲೀಸ್ ಅವರಿಗೆ ಇದೀಗ ಜಾಮೀನು ಅರ್ಜಿಯ ವಿಚಾರಣೆಯನ್ನ 23ಕ್ಕೆ ನಿಗದಿಪಡಿಸಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಒಳಪಡಿಸಲಾಗ್ತಾ ಇದೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು.
ಎಸ್, ಇವತ್ತು ಬೆಳಗಿನಿಂದ ನಡೆದಂತಹ ಹೈ ಡ್ರಾಮಕ್ಕೆ ಈಗ ಸಿಕ್ಕಿರ್ತಕ್ಕಂತಹ ರಿಸಲ್ಟ್ ಇದು. ಯಾಕೆಂತಂದ್ರೆ ಇವತ್ತು ಬೆಳಗಿನಿಂದಲೇ ಒಂದಷ್ಟು ಹೈ ಡ್ರಾಮಾಗಳು ತಿಮರೋಡಿಯಲ್ಲಿ ನಡೆದಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಾದಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಒಬ್ಬರೇ ಅಂದ್ರೆ ಅವರು ಪ್ರೈವೇಟ್ ವೆಹಿಕಲ್ ನಲ್ಲಿ ತೆರಳಿದ್ರು. ಈ ಮೂಲಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಂಧನ ಆಗುತ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಕುತೂಹಲ ಇತ್ತು. ಜೊತೆಗೆ ಇವತ್ತು ಬೆಳಗ್ಗೆ ಒಂದು ಬೃಹತ್ ತಂಡದ ಜೊತೆಗೆ ಉಡುಪಿ ಪೊಲೀಸರು ತಿಮರೋಡಿಗೆ ಆಗಮಿಸಿದಂತಹ ವೇಳೆ ಬಹಳ ದೊಡ್ಡ ಒಂದು ಹೈ ಡ್ರಾಮಾವೇ ಕ್ರಿಯೇಟ್ ಆಗಿತ್ತು. ತದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಿಚಾರಣೆಗೆ ಅಂತ ಹೇಳಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗಿದ್ರು. ತದ ಬಳಿಕ ಅವರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿ ಅಲ್ಲಿಯ ತಾಲೂಕು ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಿ ಸ್ಥಳೀಯ ಕೋರ್ಟಿಗೆ ಕರೆತರಲಾಗಿತ್ತು. ಬ್ರಹ್ಮಾವರ ಕೋರ್ಟಿಗೆ ಕರೆತರಲಾಗಿತ್ತು. ಈ ಕೋರ್ಟಿನಲ್ಲಿ ಈಗ ಜಡ್ಜ್ಮೆಂಟ್ ಹೊರಬೀಳ್ತಾ ಇರುವಂತದ್ದು. ಅವರಿಗೆ ಜಾಮೀನು ಅರ್ಜಿಯ ವಿಚಾರಣೆ 23ಕ್ಕೆ ನಿಗದಿಪಡಿಸಿದ್ದಾರೆ. ಆದರೆ ಈಗ ಅವರಿಗೆ ನ್ಯಾಯಾಂಗ ಬಂಧನದ ಶಿಕ್ಷೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಅವರನ್ನ ಹಿರಿಯಡ್ಕ ಜೈಲಿಗೆ ಕಳುಹಿಸಲಾಗುತ್ತೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರುವಂತವು. ಬಂದಿರುವಂತಹ ಸಂಚಾರಿ ಪೀಠದಿಂದ ಹೊರ ಬಂದಿರುವಂತಹ ತೀರ್ಪಿದು.
ಬಿಜೆಪಿ ನಾಯಕ BL ಸಂತೋಷ್ ಬಗ್ಗೆ ಅವಹೇಳನಕಾರಿ ಮಾತನಾಡಿರ್ತಕ್ಕಂತಹ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬ್ರಹ್ಮಾವರ ಠಾಣೆಯಲ್ಲಿ ದಾಖಲಾದಂತಹ ಕೇಸ್ ಹಿನ್ನೆಲೆ ಇವತ್ತು ಬೆಳಗ್ಗೆ ಉಡುಪಿಯ ಪೊಲೀಸರು ಮಹೇಶ್ ಶೆಟ್ಟಿ ಬಂಧನಕ್ಕೆ ಅಂತ ಉಜಿರೆಗೆ ಆಗಮಿಸಿದ್ರು. ಉಜಿರೆಯ ತಿಮರೋಡಿಯಲ್ಲಿ ಬಹುದೊಡ್ಡ ಹೈ ಡ್ರಾಮಾವೇ ನಡೆದಿತ್ತು. ಈ ವೇಳೆ ಮಹೇಶ್ ಶೆಟ್ಟಿ ಪರ ವಕೀಲರು ಪೊಲೀಸರನ್ನ ಕಾನೂನಾತ್ಮಕವಾಗಿ ಪ್ರಶ್ನಿಸಿದ್ರು. ಜೊತೆಗೆ ವಿಸ್ತೃತವಾದಂತಹ ಚರ್ಚೆ ನಡೆದಿತ್ತು. ಗಿರೀಶ್ ಮಟ್ಟಣ್ಣನವರು ಕೂಡ ಪೊಲೀಸರನ್ನ ಪ್ರಶ್ನಿಸಿದ್ರು. ನಿಮ್ಮ ವಾರಂಟ್ ಎಲ್ಲಿದೆ ಅನ್ನುವಂಥದ್ದನ್ನ ಕೂಡ ಕೇಳಿದ್ರು. ತದ ಬಳಿಕ ನಂತರ ಬಹಳ ಕಾಲ ತಿಮರೋಡಿಯ ಮನೆಯಲ್ಲಿ ಹೈಡ್ರಾಮಾ ನಡೆದು ಅಂತಿಮವಾಗಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದ್ರು. ಆದರೆ ಅವರು ಬಂಧಿಸಿಲ್ಲ. ಬದಲಾಗಿ ಅವರು ತಮ್ಮ ಖಾಸಗಿ ವಾಹನದಲ್ಲಿ ವಿಚಾರಣೆಗೆ ಅಂತ ಹೇಳಿ ಬ್ರಹ್ಮಾವರಕ್ಕೆ ತೆರಳಿದ್ರು. ಆದರೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಮಾಡಿದ ನಂತರ ತಾವೀಗ ನೋಡ್ತಾ ಇರುವಂತಹ ದೃಶ್ಯ ಸಮುದಾಯ ಆರೋಗ್ಯ ಕೇಂದ್ರ ಬ್ರಹ್ಮಾವರ. ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗಿತ್ತು. ತದ ಬಳಿಕ ಅವರನ್ನ ಕೋರ್ಟಿಗೆ ಕರೆತರಲಾಗಿತ್ತು ಅನ್ನುವಂತಹ ಮಾಹಿತಿಗಳಿದೀಗ ಲಭ್ಯವಾಗಿರುವಂಥದ್ದು. ಅವರನ್ನ ಎಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅನ್ನುವಂತಹದ್ದು ಈಗ ಬರಬೇಕಷ್ಟೇ. ಸುಮಾರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ಪಷ್ಟವಾದಂತಹ ಮಾಹಿತಿ ಕೆಲವು ಕ್ಷಣಗಳಲ್ಲಿ ಬರಲಿಕ್ಕಿದೆ. ಅದಕ್ಕಿಂತ ಮೊದಲು ಜಾಮೀನು ಅರ್ಜಿಯ ವಿಚಾರಣೆಯೂ ಕೂಡ ಈ ತಿಂಗಳ 23ನೇ ತಾರೀಕಿಗೆ ನಡೆಯಲಿಕ್ಕಿದೆ.
ಇವತ್ತು ಬೆಳಗಿನಿಂದ ನಡೆದಂತಹ ಹೈ ಡ್ರಾಮಾಗಳಿಗೆ ಇದೀಗ ತೆರೆ ಬಿದ್ದಿರುವಂತಹದ್ದು. ಇವತ್ತು ಬೆಳಗ್ಗೆ ಬೆಳ್ತಂಗಡಿಯ ಸುತ್ತಮುತ್ತ ಬಹಳ ಹೈ ಟೆನ್ಷನ್ ರೀತಿ ಕ್ರಿಯೇಟ್ ಆಗಿತ್ತು. ಜೊತೆಗೆ ಬಹಳಷ್ಟು ರಾಜ್ಯ ಮೀಸಲು ಪಡೆಯ ವಾಹನಗಳು ಓಡಾಡ್ತಾ ಇತ್ತು. ಪೊಲೀಸ್ ಬಿಗಿ ಭದ್ರತೆಯ ಬಗ್ಗೆ ಜನರಲ್ಲಿ ಒಂದು ರೀತಿಯಲ್ಲಿ ಇದೇನಪ್ಪ ಅನ್ನುವಂತ ರೀತಿಯಲ್ಲಿತ್ತು. ತದಬಳಿಕ ಗೊತ್ತಾಯಿತು BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದಂತಹ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧನಕ್ಕೆ ಉಡುಪಿಯ ಪೊಲೀಸರು ಆಗಮಿಸಿದ್ದಾರೆ. ರಾಜೀವ್ ಕುಲಾಲ್ ಎಂಬವರು ಬ್ರಹ್ಮಾವರ ಠಾಣೆಯಲ್ಲಿ ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಗೊಳಿಸಲಾಗಿತ್ತು. ನೋಟಿಸ್ ಜಾರಿಗೊಳಿಸಿದಂತಹ ಸಮಯದಲ್ಲಿ ಇವರು ವಿಚಾರಣೆಗೆ ಹೋಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಬಂಧನಕ್ಕೆ ರೆಡಿಯಾಗಿಕೊಂಡು ಬಂದಿದ್ರು. DYSP ನೇತೃತ್ವದ ASP ನೇತೃತ್ವದ ತಂಡ ಒಂದು 2-3 ಇನ್ಸ್ಪೆಕ್ಟರ್ಗಳ ಜೊತೆಗೆ ಇಲ್ಲಿಗೆ ಆಗಮಿಸಿದ್ರು ಅನ್ನುವಂಥ ಮಾಹಿತಿ. ಅದರ ಜೊತೆಗೆ ಬಹಳಷ್ಟು ಒಂದು ರೀತಿಯಲ್ಲಿ ಚರ್ಚೆಗಳಾಯಿತು. ತಿಮರೋಡಿಯ ಮನೆಯಲ್ಲಿ ಒಂದಷ್ಟು ಚರ್ಚೆಗಳಾಯಿತು. ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಪೊಲೀಸರಿಗೆ ಪ್ರಶ್ನೆಗಳನ್ನ ಸುರಿಮಳೆಗೈದ್ರು. ಅದರ ಜೊತೆಗೆ ಗಿರೀಶ್ ಮಟ್ಟನ್ ಅವರು ಕೂಡ ಪ್ರಶ್ನೆಗಳ ಸುರಿಮಳೆಗೈದ್ರು. ತಮ್ಮಲ್ಲಿ ಯಾವ ರೀತಿಯಾದಂಥ ವಾರಂಟ್ಗಳಿದ್ದಾವೆ ಅನ್ನುವಂಥದ್ದನ್ನು ಕೇಳಿದ್ರು. ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿಯೂ ಕೂಡ ಗಿರೀಶ್ ಮಟ್ಟನ್ ಅವರು ವಾರಂಟ್ ಇಲ್ಲದೆ ಬಂಧನಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಹೇಳಿದ್ರು. ಅದಾದ ನಂತರ ಅವರು ಖಾಸಗಿ ವೆಹಿಕಲ್ ನಲ್ಲಿ ಬ್ರಹ್ಮಾವರದತ್ತ ತೆರಳಿರುವಂತದ್ದನ್ನ ಕೂಡ ತಾವು ನೋಡಿದ್ರಿ. ಅದೆಲ್ಲ ದೃಶ್ಯಾವಳಿಗಳನ್ನ ಸುದ್ದಿ ನ್ಯೂಸ್ ನಿಮಗೆ ಪ್ರಸಾರ ಮಾಡಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಖಾಸಗಿ ವೆಹಿಕಲ್ ನಲ್ಲಿ ಬ್ರಹ್ಮಾವರದತ್ತ ಹೋಗಿರುವಂತದ್ದು. ಬೆಳ್ತಂಗಡಿಯ ಒಂದು ವ್ಯಾಪ್ತಿ ದಾಟಿದ ನಂತರ ಮತ್ತೊಮ್ಮೆ ಮಾರ್ಗ ಮಧ್ಯೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಮುಂದಾದ್ರು. ಅಲ್ಲಿಯೂ ಕೂಡ ಅದೇ ರೀತಿಯಂತ ಚರ್ಚೆ ಆಗಿ ವಾರಂಟಿನ ಪ್ರತಿ ಕೊಡಿ ಅನ್ನುವಂಥದ್ರ ಕುರಿತು ಸುಮಾರು 10 ನಿಮಿಷಗಳ ಕಾಲ ಚರ್ಚೆಗಳು ನಡೆಯಿತು ಮಾರ್ಗದ ಮಧ್ಯೆ ಅನ್ನುವಂಥದ್ದು. ತದಬಳಿಕ ಅವರು ಖಾಸಗಿ ವೆಹಿಕಲ್ನ ಮೂಲಕವೇ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ತೆರಳಿದ್ರು. ಪೊಲೀಸ್ ಸ್ಟೇಷನ್ ನಲ್ಲಿ ಅವರನ್ನ ಬಂಧಿಸಲಾಯಿತು. ಬಂಧಿಸಿದ ನಂತರ ಅಲ್ಲಿಯ ತಾಲೂಕು ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗಲಾಯಿತು. ತಾಲೂಕು ಆಸ್ಪತ್ರೆಯಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನ ಮಾಡಿದ ನಂತರ ಬ್ರಹ್ಮಾವರದ ಸಂಚಾರಿ ಪೀಠ ನ್ಯಾಯಾಲಯದ ಮುಂದೆ ಅವರನ್ನ ಹಾಜರುಪಡಿಸಲಾಯಿತು. ಇದೀಗ ಸಂಚಾರಿ ಪೀಠದ ನ್ಯಾಯಾಲಯದ ಮುಂದೆ ಅವರನ್ನ ಹಾಜರುಪಡಿಸಿದ ನಂತರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒದಗಿಸಲಾಗಿದೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಈ ಮೂಲಕ ಅವರನ್ನ ಇವತ್ತು ಹಿರಿಯಡ್ಕ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ತದಬಳಿಕ ಇದೇ ತಿಂಗಳ ಅಂದ್ರೆ ಶನಿವಾರದಂದು 23ನೇ ತಾರೀಕಿನಂದು ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಅವತ್ತು ಜಾಮೀನು ಮಂಜೂರಾಗುತ್ತಾ ಇಲ್ವಾ ಅನ್ನುವಂಥದ್ದು ಕುತೂಹಲ ಕೆರಳಿಸಿದೆ. ಇದಿಷ್ಟು ಇವತ್ತಿನ ನೇರ ಪ್ರಸಾರದ ಸಂಪೂರ್ಣ ಮಾಹಿತಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ನಡೆದಂತಹ ಹೈ ಡ್ರಾಮಾ, ತದಬಳಿಕ ಬ್ರಹ್ಮಾವರದ ಪ್ರಯಾಣದ ನಂತರ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಅರೆಸ್ಟ್ ಮಾಡಿದ ನಂತರ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆರೋಗ್ಯ ತಪಾಸಣೆಯನ್ನ ಮಾಡಿರುವಂಥದ್ದು. ಆರೋಗ್ಯ ತಪಾಸಣೆ ನಂತರ ಕೋರ್ಟಿಗೆ ಕರೆತಂದಿರುವಂಥದ್ದು. ಕೋರ್ಟಿನಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ತೀರ್ಪಿತ್ತಿರುವಂಥದ್ದು. ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ ನಂತರ ಅವರನ್ನ ಹಿರಿಯಡ್ಕದ ಜೈಲಿಗೆ ಕರೆದುಕೊಂಡು ಹೋಗಲಾಗತ್ತೆ ಅನ್ನುವಂಥದ್ದು. ಅದರ ಜೊತೆಗೆ 23ನೇ ತಾರೀಕಿಗೆ ಜಾಮೀನು ಅರ್ಜಿಯ ವಿಚಾರಣೆ ನಡೀಲಿಕ್ಕಿದೆ. ಜಾಮೀನು ಅರ್ಜಿಯ ವಿಚಾರಣೆ ಅದರ ಜೊತೆಗೆ ಇವತ್ತು ಶಮೀರ್ MD ಅವರ ಕೇಸಿನಲ್ಲಿಯೂ ಕೂಡ ಇಲ್ಲಿಯ ಪೊಲೀಸರು, ಧರ್ಮಸ್ಥಳದ ಪೊಲೀಸರು ಬೆಂಗಳೂರಿನ ಬನ್ನೇರುಘಟ್ಟದವರ ಮನೆಯ ಸುತ್ತ ಹೋಗಿದ್ರು. ಅವರನ್ನ ಬಂಧಿಸುವಂತಹ ನಿರೀಕ್ಷೆಗಳಿತ್ತು. ಆ ಬಂಧನ ಆಗ್ತದ ಅನ್ನುವಂಥ ಕುತೂಹಲ ಇತ್ತು. ಇದರ ನಡುವೆ ದಕ್ಷಿಣ ಕನ್ನಡ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಅವರಿಗೆ ಜಾಮೀನು ಮಂಜೂರಾಗಿರುವಂತಹ ಮಾಹಿತಿಗಳು ಕೂಡ ಹೊರಬಿದ್ದಿದೆ. ಇದರ ಜೊತೆಗೆ ಇವತ್ತಿನ ಏನೇನು ಅಪ್ಡೇಟ್ಗಳಿದೆ ಅದನ್ನ ಅಪ್ಡೇಟ್ಗಳನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದೇವೆ. ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳ ಚಲೋ ಅನ್ನುವಂಥ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ಅದರ ವಿಡಿಯೋಸ್ ಅಪ್ಲೋಡ್ ಮುಂದೆ ಆಗುತ್ತೆ ಅಂತ ಹೇಳ್ತಾ ಇವತ್ತು ತಿಮರೋಡಿಯಲ್ಲಿ ನಡೆದಂತಹ ಹೈ ಡ್ರಾಮಾ, ತದಬಳಿಕ ಶಮೀರ್ MDಯ ಒಂದು ಬಂಧನದ ಬಂಧನ ಆಗ್ತದೆ ಅನ್ನುವಂತಹ ಒಂದು ಸುದ್ದಿಗಳು, ತದಬಳಿಕ ಅವರಿಗೆ ಜಾಮೀನು ದೊರಕಿರುವಂಥದ್ದು. ಈಗ ಫೈನಲ್ ಆಗಿ ಇವತ್ತಿನ ಹೈ ಡ್ರಾಮಾಕ್ಕೆ ತೆರೆ ಬಿದ್ದಿರುವಂಥದ್ದು ಹೇಗೆ ಅಂತಂದ್ರೆ ತಿಮರೋಡಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ತೀರ್ಪನ್ನು ನೀಡಲಾಗಿದೆ. 23ನೇ ತಾರೀಕಿಗೆ ಜಾಮೀನು ಅರ್ಜಿಯ ವಿಚಾರಣೆ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಯೊಂದಿಗೆ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು.